ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಹಜವಾಗಿ RCB CSK ಅಂತ ಬಂದಾಗ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಉಳಿದಂಥ ಪಂದ್ಯಗಳು ಬೇರೆ ಥರನೇ ಇರುತ್ತೆ, CSK ಮೇಲೆ ಅಂತ ಬಂದಾಗ ಅದರ ಕಾವು ಬೇರೆ ಥರನೇ ಇರುತ್ತೆ. ಸೊ RCB ವರ್ಸಸ್ CSK ಸಮರಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಇವತ್ತು RCB CSK ನಡುವೆ ಜಿದ್ದಿನ ಕದನ ಇರುತ್ತೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಎರಡು ಮ್ಯಾಚ್ ಸೋತಿರಬಹುದು CSK, ಆದರೆ RCB ಮೇಲೆ ಅಂತ ಬಂದಾಗ ಅವರ ಪ್ಲಾನಿಂಗ್ ಕೂಡ ಬೇರೆ ಥರ ಇರುತ್ತೆ. ಸೊ ಹಂಗಾಗಿ ಚಿನ್ನಸ್ವಾಮಿಯಲ್ಲಿ ಬದ್ಧ ಎದುರಾಳಿಗಳ ಕದನ ಅಂತೂ ನಡೆಯುತ್ತೆ. ರಾಯಲ್ ಚಾಲೆಂಜರ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ನಡೆಯುವಂತಹ ಹೈ ವೋಲ್ಟೇಜ್ ಕದನ ಇವತ್ತು. ಕಳೆದ ಬಾರಿ 25ರಲ್ಲಿ 2-2 ಸೋಲಿಸಿರುವಂಥದ್ದು RCB CSKನ. ಇವತ್ತು ಸೋಲಿಸಿದ್ರೆ ಹ್ಯಾಟ್ರಿಕ್ ಸೋಲು ಆಗುತ್ತೆ CSKಗೆ. ಹಂಗಾಗಿ ವಿಜಯದ ಓಟ ಮುಂದುವರಿಸುತ್ತಾ RCB ಅನ್ನೋದು ಸಹಜವಾಗಿ ಕುತೂಹಲ ಇದೆ. ಒಂದು ವೇಳೆ ಇವತ್ತು RCB ಗೆದ್ದಿದ್ದೇ ಆದಲ್ಲಿ ಆಲ್ಮೋಸ್ಟ್ ಆಲ್ ಬ್ಯಾಕಲ್ಲಿ ಇರ್ತಾರೆ CSK. ಯಾಕಂದರೆ ಮುಂದಿನ ಪಂದ್ಯಗಳಲ್ಲಿ ಗೆಲ್ಲಲೇಬೇಕಾಗಿರುವಂಥ ಒತ್ತಡ ಅವರಿಗೆ ಜಾಸ್ತಿ ಇರುತ್ತೆ. ಬಟ್ ಒಳ್ಳೆ ಅವಕಾಶ ಇರೋದು RCBಗೆ. ಯಾಕಂದರೆ ಒಂದು ಸೋತಿರುವಂಥ ತಂಡ, ಆ ತಂಡದ ಮೇಲೆ ಗೆದ್ದು ಮತ್ತೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ RCBಗೆ ಇದೆ. ಅದರ ಜೊತೆಗೆ ಇವತ್ತು ಧೋನಿ ಆಡ್ತಾರ ಇಲ್ಲ ಅನ್ನುವಂಥ ಒಂದು ಗೊಂದಲ ಇದೆ. ಅದರ ಜೊತೆಗೆ ಹ್ಯಾಸಿಲ್ವುಡ್ ಬರ್ತಾರಾ ಇಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಪಿಚ್ ರಿಪೋರ್ಟ್ ಏನು ಹೇಳುತ್ತೆ, ಅದರ ಜೊತೆಗೆ ಹ್ಯಾಸಿಲ್ವುಡ್ ಬರ್ತಾರಾ ಇಲ್ಲದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಪ್ರೇಮ್ ಅವರು ಜಾಯ್ನ್ ಆಗಿದೆ. ಪ್ರೇಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಪಾಟೀಲ್ ಅವರು ಜಾಯ್ನ್ ಆಗಿದೆ. ಪಾಟೀಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಪ್ರೇಮ್ ಅವರೇ, ಒಂದು ಬೇಸರ ಏನು ಅಂತ ಹೇಳಿದ್ರೆ CSK ಮೇಲೆ ಕೇವಲ ಒಂದೇ ಒಂದು ಮ್ಯಾಚನ್ನು ಇಟ್ಟಿರೋದು. ಸೊ ಹಂಗಾಗಿ ಇಡೀ ವಿಶ್ವ ಈ ಪಂದ್ಯವನ್ನು ಕಾತುರದಿಂದ ಕಾಯ್ತಾ ಇರುವಂಥದ್ದು. ಯಾಕಂದರೆ ನಾವು ಯಾವಾಗಲೂ 2 ಪಂದ್ಯವನ್ನು ನೋಡ್ತಾ ಇದ್ವಿ ಪ್ರತಿ IPL ಅಂತ ಬಂದಾಗ. ಬಟ್ ಈ ಬಾರಿ ಒಂದೇ ಒಂದು CSK ಮೇಲೆ ಪಂದ್ಯ ಇರೋದ್ರಿಂದಾಗಿ ನಿರೀಕ್ಷೆ ಅಂತೂ ಜಾಸ್ತಿನೇ ಇರುತ್ತೆ. ಏನು ಹೇಳ್ತೀರಿ ಇವತ್ತಿನ ಪಂದ್ಯದ ಬಗ್ಗೆ? ಲೀಗ್ ಹಂತದಲ್ಲಿ ಇರ್ಬೋದು, ಮುಂದಿನ ಹಂತದಲ್ಲಿ ಅವ್ರು ಗೆಲ್ಲಿ ಮತ್ತೆ ಸಿಗ್ಲಿ ಅಂತ ಆಶಿಸ್ತಾನೆ. ಯಾಕಂದ್ರೆ ಒಂದು ಮಜಾ ಇರಬೇಕು ಕ್ರಿಕೆಟ್ ಅಂದಾಗ, ನಾವು ಮತ್ತೆ ಅವ್ರ ಮೇಲೆ ಆಡ್ತಾ ಇರಬೇಕು. ಅದನ್ನೇ ನಾವು ಕೂಡ ಎಲ್ಲರೂ ಬಯಸೋದು. ಹಾಗಾಗಿ ನೋಡೋಣ ಸಿಗುವಂತಾಗ್ಲಿ. ಬಟ್ ಇವತ್ತಿನ ಮ್ಯಾಚ್ ಅಂತ ನೋಡೋದಾದ್ರೆ, ನೀವು ಒಂದೇ ಒಂದು ಅಂತ ಬೇರೆ ಹೇಳಿದಿರ, ಅದರಲ್ಲೂ ನಮ್ಮ RCB ಅಭಿಮಾನಿಗಳಿಗೆ ಸಾಕಾಗದಷ್ಟು ಜಾಗ ಕಮ್ಮಿನೇ ಇದೆ. ಯಾಕಂದ್ರೆ ದೊಡ್ಡ ಪ್ರಮಾಣ, ಯಾಕಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಐತಲ್ಲ, ಅಂತ ಸ್ಟೇಡಿಯಂ ಬೇಕಿತ್ತು ಕರ್ನಾಟಕಕ್ಕೆ. ಅಂತ ದೊಡ್ಡ ಫ್ಯಾನ್ ಇರುವಂತಹ ಒಂದು ಯಾವ್ದಾದ್ರು ಒಂದು ಫ್ರಾಂಚೈಸ್ ಇದ್ರೆ ಅದು RCB. ಹಾಗಾಗಿನೇ RCBಗೆ ಇರುವಂತಹ ಫ್ಯಾನ್ ಬೇಸಿಗೆ ನಾವು ಈಗಾಗಲೇ ನೋಡಿದ್ದೀವಿ ಎಷ್ಟು ಕೋಟಿಗೆ ಮತ್ತೆ ಅದು ಸೇಲ್ ಆಗಿದೆ ಓನರ್ಶಿಪ್ಗೆ ಅಂತ. ಹಾಗಾಗಿ ಇಂತಹದೊಂದು ದೊಡ್ಡ ಬೇಡಿಕೆ ಇರುವುದೇ ಇವೆರಡೂ ತಂಡಗಳ ಮ್ಯಾಚ್ ನೋಡ್ಲಿಕ್ಕೆ. ಒಂದ್ ರೀತಿ IPL ಅಲ್ಲಿ ಎಲ್ಲಾ ಮ್ಯಾಚ್ಗಳು ಒಂದು ತೂಕ ಆದ್ರೆ CSK RCBದು ಒಂದು ತೂಕ ಆಗಿರುತ್ತೆ. ಅದು ಯಾರೇ ಗೆಲ್ಲಿ ಯಾರೇ ಸೋಲ್ಲಿ ಆ ಹವಾ ಮಾತ್ರ ಇಲ್ಲಿವರೆಗೂ ಕಮ್ಮಿ ಆಗಿಲ್ಲ. ಸೋತಾಗಿನೇ RCB ಅವ್ರು ಬಿಟ್ಕೊಟ್ಟಿಲ್ಲ. ಈಗ ಗೆಲುವಿನ ಲಯದಲ್ಲಿ ಕಪ್ಪು ಬೇರೆ ಎತ್ತಿದೀವಿ, ಈಗ ಬಿಟ್ಕೊಡ್ತಾರ ಚಾನ್ಸೇ ಇಲ್ಲ. ಹಾಗಾಗಿ ಈಗ ಅಭಿಮಾನಿಗಳಿಗೆ ಪಿಚ್ಚಲ್ಲಿ ನೋಡ್ಬೇಕು ಅನ್ನೋದಿತ್ತು, ಆಟಗಾರನ ಹತ್ರ ಹೋಗಿ ನೋಡ್ಬೇಕು, ಅಟ್ಲೀಸ್ಟ್ ಒಳಗೆ ಹೋಗಿದ್ರು ಹೊರಗಿಂದ ಅನ್ನೋದಿತ್ತು. ಈ ಬಾರಿ ಹಲವಾರು ರಿಸ್ಟ್ರಿಕ್ಷನ್ ಆದ್ರೂ ಹೋದ ಮ್ಯಾಚ್ ಅಲ್ಲಿ ಫೋನ್ಸ್ ಎಲ್ಲ ಕಳ್ತನ ಆಗಿರೋದಕ್ಕೆ ಇನ್ನು ಎಕ್ಸ್ಟ್ರಾ ಪ್ಲೇಯರ್ಸ್ ಅಲ್ಲಿ ಯಾರು ಓಡಾಡಂಗೇನೆ ಇಲ್ಲ, ಟಿಕೆಟ್ ಇದ್ದಾರೆ ಮಾತ್ರ ಹೋಗ್ಬೇಕಂತಿದೆ. ಹಾಗಾಗಿ ಬಹಳಷ್ಟು ಜನ ಎಲ್ಲೆಲ್ಲಿ ಇರ್ತಾರೋ ಅಲ್ಲಲ್ಲಿಂದನೇ ಮ್ಯಾಚ್ ನೋಡಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಸೆಲೆಬ್ರೇಷನ್ ಕಮ್ಮಿ ಇಲ್ಲ. ಅದಕ್ಕೆ ನಾವುಗಳೇ ಉದಾಹರಣೆ ನೋಡಿ, ರೆಡ್ ಆರ್ಮಿ ಬರೀ ಈ ಗ್ರೌಂಡ್ ಅಲ್ಲಿ ಇರಲ್ಲ, ಪ್ರತಿ ಮನೆಯಲ್ಲೂ ಪ್ರತಿ ಊರಲ್ಲೂ ರೆಡ್ ಆರ್ಮಿಗಳಿದಾವೆ. ಹಾಗಾಗಿ ಬಹಳ ದೊಡ್ಡ ಅಭಿಮಾನಿಗಳು. ನೀವು ಹೇಳಿದಂಗೆ ಒಂದು ಮ್ಯಾಚ್ ಬಗ್ಗೆ ಆಮೇಲೆ ಮಾತಾಡ್ತಾ ಹೋಗೋಣ. ಒಂದೇ ಒಂದು ಮ್ಯಾಚ್ ಇರೋದು ಬೇಜಾರನೆ 100%. ಪಾಟೀಲ್ರೆ, ಬದ್ಧ ವೈರಿಗಳ ಕಾದಾಟ ಇವತ್ತು, ಕೆಂಪು ವರ್ಸಸ್ ಅರಿಶಿಣ. ಏನ್ ಹೇಳ್ತೀರಿ? ಇವತ್ತಿಗಿಲ್ಲ ಒಂದು ಬದ್ಧ ವೈರಿಗಳು ಓಕೆ, ಬಟ್ ಮದಗಜಗಳು ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ 2 ಕಡೆಗೆ 2 ಮ್ಯಾಚ್ ಸೋತಿದ್ದಾರೆ. ಅದಾನು ಇಲ್ಲ, ಗಜಾನು ಇಲ್ಲ, ಏನು ಇಲ್ಲ. ಸುಮ್ನೆ ಮದಗಜಗಳ ಕಾದಾಟನ. ಧೋನಿ ಅಲಬೇರ್ ಇರೋದ್ರಿಂದ ಅಷ್ಟೊಂದು ಫೈಟ್. ಧೋನಿ ಇದ್ದಿದ್ರೆ ಇನ್ನೂ ಮಜಾ ಇರ್ತಿತ್ತು, ಫೈಟ್ ಆಗ್ತಿತ್ತು, ಇನ್ನೊಂದು 10 ರನ್ ಜಾಸ್ತಿ ಹೊಡಿತಿದ್ರು. ಅದನ್ನ ಬಿಟ್ರೆ ಏನೂ ಆಗ್ತಿರ್ಲಿಲ್ಲ. ಬಟ್ ಧೋನಿ ಇದ್ದಿದ್ರೆ ಮಜಾ ಅಂತೂ ಖಂಡಿತವಾಗ್ಲೂ ಇರ್ತಿತ್ತು. ಬಟ್ ಧೋನಿ ಇಲ್ಲ ಅನ್ನುವಂಥ ನೋವು ನಮಗೂ ಇದೆ, RCB ಫ್ಯಾನ್ಸ್ಗೂ ಇದೆ. ಬಟ್ ಇವತ್ತಿನ ಪಂದ್ಯಕ್ಕೆ ಇದನ್ನ ಮಾಡಿದರೆ ಒಂದೇನು ಅಂತಂದರೆ, 2 ಕಡೆಗೂ ಹೋಮ್ ಗ್ರೌಂಡಲ್ಲೂ ಸೋತಿದ್ದಾರೆ, ಅವೇ ಗ್ರೌಂಡಲ್ಲೂ CSK ಸೋತಿದ್ದಾರೆ. ಮತ್ತು
ಮೇನ್ ಪ್ಲೇಯರ್ಸ್ ಅಂಥದ್ದು ಇಂಪ್ರೆಸಿವ್ ಆಗಿ ಈತ ಬೆಸ್ಟ್ ಪ್ಲೇಯರು ಯಾರು ಕಾಣಿಸ್ತಾ ಇಲ್ಲ. ಸಂಜು ಸ್ಯಾಮ್ಸನ್ ಮುಖ ಕಾಣಿಸ್ತಾ ಇರ್ಬೋದು, ಸಂಜು ಸ್ಯಾಮ್ಸನ್ ವಿಶ್ವಕಪ್ನಲ್ಲಿ ಚೆನ್ನಾಗಿ ಆಡಿದ್ದಾರೆ, ಬಟ್ 2 ಮ್ಯಾಚಲ್ಲಿ ಏನು ಮಾಡಿದ್ದಾರೆ ಅನ್ನೋದು ಕಾಣಿಸ್ತಾ ಇಲ್ಲ. ಆ ಒಂದು ತಂಡಕ್ಕೆ ಆಧಾರ ಸ್ತಂಭವಾಗಿರೋದೇ ಆಯುಷ್ ಮಾತ್ರೆ. ಅದನ್ನು ಬಿಟ್ಟರೆ ಬೇರೆ ಬಾಲರ್ಗಳು ಇಲ್ಲ, ಬ್ಯಾಟ್ಸ್ಮನ್ಗಳು ನನಗಂತೂ ಯಾರೂ ಕಾಣಿಸ್ತಾ ಇಲ್ಲ. ಬಟ್ ನೀವು RCB ಅಂತ ಬಂದರೆ ಒಬ್ಬರಿಗಿಂತ ಒಬ್ಬರು ಮೇಲ್ಗಡೆ ಇದ್ದಾರೆ. ಈಗ ಇವರು ಔಟ್ ಆದ್ರೆ ಇನ್ನೂ ಇದ್ದಾರೆ ಬಿಡು ಅಂತ ಒಂದು ಸ್ಥಿತಿಯಲ್ಲಿ ನಾವಿದ್ದೀವಿ ನೋಡಿ. ನೀವು ಕೊಹ್ಲಿ, ಸಾಲ್ಟು, ಪತಿದಾರು, ಜಿತೇಶು, ಟೀಮ್ ಡೇವಿಡ್, ಶೆಫರ್ಡು, ಕೃಣಾಲ್ ಪಾಂಡ್ಯ ಇಲ್ಲಿ ತನಕನೂ ಕೂಡ ಬ್ಯಾಟಿಂಗ್ ಲೈನಪ್ ಇದೆ. ಅವರಲ್ಲಿ ಹುಡುಕ್ತಾ ಹೋದರೆ ಸಂಜು ಸ್ಯಾಮ್ಸನ್ ಫಾರ್ಮ್ನಲ್ಲಿಲ್ಲ, ಗಾಯಕ್ವಾಡ್ 2 ವರ್ಷದಿಂದ ಫಾರ್ಮ್ನಲ್ಲಿಲ್ಲ, ಆಮೇಲೆ ಆಯುಷ್ ಮಾತ್ರ ಇದ್ದಿದ್ರಲ್ಲೇ ಒಂದು ಸ್ವಲ್ಪ ಬೆಟ್ರು. ಸರ್ಫ್ರಾಜ್ ಆತ ಹೆಂಗಂತಂದರೆ ಬಿಗ್ ಸ್ಕೋರ್ ಪ್ಲೇಯರ್ ಅಲ್ಲ, 20-30 ರನ್ಸ್ ಪ್ಲೇಯರ್ ಆತ, ಅಂತ ಮ್ಯಾಚ್ ವಿನ್ನರ್ ಅಂತೂ ಅಲ್ವೇ ಅಲ್ಲ. ಶಿವಮ್ ದುಬೆ ಇದ್ದಿದ್ರಲ್ಲೇ ಬೆಟ್ರು. ಕಾರ್ತಿಕ್ ಶರ್ಮಾ, ಪ್ರಶಾಂತ್ ವೀರ್ 28 ಕೋಟಿ ವೇಸ್ಟು, ಅದಂತೂ ಇಲ್ವೇ ಇಲ್ಲ. ಇನ್ನು ಬಾಲಿಂಗ್ ವಿಭಾಗ ಬಂದರೆ ನೂರ್ ಅಹಮದ್ ವಿಕೆಟ್ಸ್ ತೆಗಿತಾ ಇಲ್ಲ, ಆಮೇಲೆ ಕಂಬೋಜ್ ಅಂತೂ ಲೈನ್ ಆ್ಯಂಡ್ ಲೆಂತ್ ಇಲ್ಲ, ಮ್ಯಾಟ್ ಹೆನ್ರಿ ಅಂತೂ ಖಂಡಿತವಾಗ್ಲೂ ನಮ್ಮ ಮೇಲೆ ಅಂತೂ ಇಂಪ್ರೆಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಖಲೀಲ್ ಅಹಮದ್ ಇದ್ದಿದ್ರಲ್ಲೇ ಒಬ್ಬ ಬೆಟ್ರು. ಈ ರೀತಿಯಾದಂಥ ತಂಡ CSKನ ತೊಗೊಂಬಂದು ಇಂತಹ ಅದು ಚಿನ್ನಸ್ವಾಮಿಲಿ ಆಡಿಸ್ತಾ ಇದ್ದಾರೆ. ನಾವು ಅದರಲ್ಲೂ ಹಾಲಿ ಚಾಂಪಿಯನ್ಸು, ಒಳ್ಳೆ ಫಾರ್ಮಲ್ಲಿದ್ದೀವಿ. ಇವ್ರನ್ನ ಹೆಂಗೆ ಹೊಡಿಬೇಕು ಅಂತಂದರೆ ಈ ಸರಿ ಈ CSKದವ್ರು ನಮಗೆ ಸಮಾನೇ ಅಲ್ಲ ಅಂತ ಹೊಡಿತಾ ಇರ್ಬೇಕು. ಯಾಕಂದರೆ ಅವ್ರು ನಮ್ಮನ್ನ 18 ವರ್ಷ ಏನು ಕಾಡಿಸಿದಾರಲ್ಲ, ಅದನ್ನು ನಾವು 2 ವರ್ಷದಲ್ಲಿ ತಡ್ಕೊಂಡು ಹೆಂಗೆ ತೀರ್ಸಲ್ಲ. ನೀವು ಹಂಗೆ ಹೇಳ್ಬೇಡಿ, ಕಾಡ್ಸಿದಾರೆ ಅಂತ ಹೇಳ್ಬೇಡಿ. ಎಲ್ಲಿ ನೀವು ಹಂಗೆ ಪದವನ್ನು ಬಳಸಲಿಕ್ಕೆ ಹೋಗ್ಬೇಡಿ. ಕಾಡ್ಸಿಲ್ವಾ ಅಂದ್ರೆ ಅಭಿಮಾನಿಗಳಿಗೆ ಬೇಸರ ಆಗತ್ತೆ ಅಂತ ಹೇಳ್ತಾ ಇರೋದು. ನೀವು ಕಾಡ್ಸಿದ್ರೆ ಬೇಡ, ಈಗ ಕತೆ ಹೋಯ್ತು ಅದು. 100% ಕಾಡ್ಸಿದ್ದಾರೆ. ಲಾಲಿಪಾಪ್ ಅಂತ ಅಲ್ಲ, ನೀವು RCB ಅಭಿಮಾನಿಗೆ RCB ಬಗ್ಗೆ ಯಾಕೆ ಹಿಂಗ್ ಮಾತಾಡ್ತೀರಿ ಅಂತ ಹೇಳ್ತಾ ಇರೋದು ನಾನು. ನಮಗೆ ನೋವು ಇತ್ತದು. 18 ವರ್ಷ ನಾವು ಹೆಂಗ್ ತಡ್ಕೊಂಡಿದ್ವಿ. ಆ ಗೆದ್ದಾಗ CSKದವ್ರು ಯಾರು ನಮಗೆ ಫೋನ್ ಕೂಡ ಪಿಕ್ ಮಾಡಿಲ್ಲ ಗೊತ್ತಾ, ಅಷ್ಟು ಮುಖ ಮುಚ್ಕೊಂಡು ಹೋಗಿದ್ರು. ಅದರಲ್ಲೂ ಈಗ ಬೇರೆ 2 ಮ್ಯಾಚ್ ಸೋತ್ ಬಿಟ್ಟಿದ್ದಾರೆ. ಇನ್ನಂತೂ RCB ಜೊತೆಗೆ ಅವ್ರು ಭಯದಲ್ಲೇ ಇರ್ತಾರೆ. ಈಗ ಅವ್ರಿಗೆ ಹೆಂಗೆ ಗೊತ್ತಾ, ನಮಗೆ ಈ ಸರಿ ಕಪ್ಪು ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, RCB ಜೊತೆಗೆ ಗೆದ್ರೆ ಸಾಕಾಗಿಬಿಟ್ಟಿದೆ ಅವ್ರಿಗೆ. RCB ಜೊತೆ ಗೆದ್ರೆ ಸಾಕಪ್ಪ, ಅವ್ರಿಗೂ ಗೊತ್ತಿದೆ ನಾವು ಕಪ್ ಗೆಲ್ಲಲ್ಲ ಅಂತ ಹೇಳಿ. ಮತ್ತೆ ಇನ್ನೊಂದೇನಂದ್ರೆ ಅವ್ರು 10ನೇ ಸ್ಥಾನದಿಂದ ಮೇಲ್ಗಡೆ ಬರೋದಕ್ಕೆ ಇವತ್ತು ಒಂದು ಆಪ್ಷನ್ ಅಷ್ಟೇ. 100% ಆಗಲ್ಲ, ಅದು ಗೊತ್ತಿದೆ, ಬಟ್ ಆಪ್ಷನ್ ಇದೆ, ಬಟ್ ಅದಾಗಲ್ಲ. ಮತ್ತು ಇನ್ನೊಂದೇನು ಅಂತಂದರೆ ಇವತ್ತು ಮ್ಯಾಚ್ ಹೆಂಗೆ ಗೆಲ್ಲಬೇಕು ಅಂತಂದರೆ RCB ಅವರು ಮುಟ್ಟು ನೋಡ್ಕೊಳ್ಬೇಕು. CSK ಏನು ನಮ್ಗೆ RCB ಜೊತೆ ಆಗಲ್ಲ, ಸಾರಿ RCB ಅಲ್ಲೇ ಮ್ಯಾಚ್ ಇಡಬೇಡಿ ಅನ್ನೋ ಥರ ಆಡಬೇಡಿ. ಈಗ ಅದಕ್ಕೆ ಒಂದೇ ಇಟ್ಕೊಂಡಿರೋದು ಅವರು. ನನಗೆ ಯಾಕೋ ಡೌಟ್ ಇದೆ ಯಾಕೆ ಒಂದಿಟ್ಟು ಬಂದರು ಅಂತ ಹೇಳಿ. ಬಟ್ ಆ ರೀತಿಯಾದಂಥ ಪರ್ಫಾರ್ಮೆನ್ಸ್ ಬರಬೇಕು. ಆ ಪರ್ಫಾರ್ಮೆನ್ಸಲ್ಲಿ ವಿರಾಟ್ ಕೊಹ್ಲಿದೇ ಮೇಲ್ಗೈ ಇರಬೇಕು. ವಿರಾಟ್ ಕೊಹ್ಲಿನೇ ಆಡಬೇಕು, ವಿರಾಟ್ ಕೊಹ್ಲಿನೇ ಮುಟ್ಟು ನೋಡ್ಕೊಳ್ಳೋಂಗೆ ಕೊಡಬೇಕು. ಫಸ್ಟ್ ಬ್ಯಾಟಿಂಗ್ ಆಗಲಿ, ಸೆಕೆಂಡ್ ಬ್ಯಾಟಿಂಗ್ ಆಗಲಿ. ಅದ್ರ ಜೊತೆಗೆ ಬಾಲಿಂಗ್ನಲ್ಲಿ ನನಗೆ ಡಫಿ ಮತ್ತೊಮ್ಮೆ ಮಿಂಚಬೇಕು. ಡಫಿ ಯಾಕೆಂದರೆ ಹ್ಯಾಸಲ್ವುಡ್ ಇಲ್ಲ ಇಂಜುರಿ ಅಂದ ತಕ್ಷಣ ಒಂದು ಸ್ವಲ್ಪ ನಮ್ಮವರು ಬಾಲಿಂಗ್ ವೀಕು ಹಾಗೆ ಹೀಗೆ ಅಂತ ಇದ್ರು. ಫಸ್ಟ್ ಮ್ಯಾಚಲ್ಲೇ ಡಫಿ ಅದ್ಭುತವಾಗಿ ಬಾಲಿಂಗನ್ನು ಮಾಡಿದ್ದಾರೆ. ಬಟ್ ಈ ಮ್ಯಾಚಲ್ಲೂ ಕೂಡ ಅಂಥದ್ದೇ ಒಂದು ಒಳ್ಳೆ ಬಾಲಿಂಗ್ನ ಮಾಡಿ, ಯಾಕೆಂದರೆ ಅವ್ರ ಕಡೆ ಸಂಜು ಸ್ಯಾಮ್ಸನ್, ಗಾಯಕ್ವಾಡ್ ಏನು ಗೊತ್ತಾ, ಸ್ಟಂಪ್ ಬಿಟ್ಟು ಆಟ ಆಡ್ತಾ ಇದ್ದಾರೆ. ಸ್ಟಂಪ್ ಬಿಟ್ಟು ಆಟ ಆಡೋರನ್ನ ಡಫಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ. ಯಾರ್ಕ್ ಬಾಲ್ಗಳನ್ನ ಹೊಡೆದು ಅವರಿಬ್ಬರನ್ನ ವಿಕೆಟ್ ತೆಗೆಯುವಂಥ ಸಾಮರ್ಥ್ಯ ಅವ್ರ ಹತ್ರ ಇದೆ. ಡಫಿ ಇವತ್ತು ಮಿಂಚ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶೆಫರ್ಡ್ ಲಾಸ್ಟ್ ಟೈಮ್ ಯಾರು ಮರೆಯೋದಕ್ಕಾಗತ್ತೆ. ಕನಸಿನಲ್ಲೂ ಕೂಡ CSK ಅಭಿಮಾನಿ ಕನಸಿನಲ್ಲೂ ಶೆಫರ್ಡ್ ಬರಬೇಕು. ಹಾಗೆ ಇವತ್ತು ಕೂಡ ಹೊಡಿಬೇಕು ಅಂತ ಅನ್ಕೋತೀನಿ. ಇವತ್ತು RCB ತುಂಬಾ ದೊಡ್ಡ ಗೆಲುವು ಸಾಧಿಸುತ್ತೆ ನನಗನ್ಸುತ್ತೆ. ಈ 5 ಬಾರಿ ಚಾಂಪಿಯನ್ ಆಗಿರುವಂತ CSK 2 ಸರಿ ಬ್ಯಾನು. ಹೇಳ್ತಾ ಇದ್ದೀನಿ ಅವ್ರಿಗೆ ಒಳ್ಳೇದೇ ಮಾತಾಡೋಣ, ಕೆಟ್ಟದ್ದು ಮಾತಾಡೋದು ಬೇಡ. 5 ಬಾರಿ ಚಾಂಪಿಯನ್ ಆಗಿರುವಂತ CSK ಇದ್ದಕ್ಕಿದ್ದಾಗೆ ಈ ರೀತಿ ಟೀಮ್ ಆಗಿರೋದಕ್ಕೆ ಕಾರಣ ಏನಾಯ್ತು, ಎಲ್ಲಿ ಎಡವಿದ್ದು ಮ್ಯಾನೇಜ್ಮೆಂಟ್ ಅಂತ? ಒಂದು ಸೋಷಿಯಲ್ ಮೀಡಿಯಾ ಕಾಮಿಡಿ ಹೇಳೋದಾದ್ರೆ ಅಂಕಲ್ಗಳ ಟೀಮ್ ಅಂತ ಇದ್ರೆ, ಹಾಗಾಗಿ ನಾವು ಯಂಗ್ ಪ್ಲೇಯರ್ ತರ್ತೀವಿ ಅಂತೇಳಿ ಅನಾನುಭವಿಗಳ ತಂಡ ಕಟ್ಕೊಂಡ್ರಂತಾರೆ. ಅದು ಪಾರ್ಟ್ ಆಫ್ ದಿ ಡಿಬೇಟ್. ಒಂದು ಲೆಕ್ಕಾಚಾರ ನೋಡೋದಾದ್ರೆ IPL ದೃಷ್ಟಿಕೋನದಲ್ಲಿ ನಾವು ಕ್ರಿಕೆಟ್ ಬಗ್ಗೆ ಮಾತಾಡೋದ್ರೆ ಒಂದು ಆಯ್ಕೆ ಸಮಿತಿ ಎಲ್ಲೋ ಒಂದ್ ಕಡೆಗೆ ಯುವ ಆಟಗಾರರಿಗೆ ಮಣೆ ಹಾಕ್ತು. ಅಂದ್ರೆ ಚುಟುಕು ಕ್ರಿಕೆಟ್ ಅಂದ್ರೆ ಹೊಡಿಬಡಿ ಆಟಕ್ಕೆ ಮಣೆ ಹೋಗ್ತಾರೆ. ಹಾಗಾಗಿ ಯೂತ್ಸ್ ಈ ಬಾರಿ ಚೆನ್ನಾಗಿ ಆಡ್ತಾರೆ ಅಂತ ಅವರೆಲ್ಲ ಕೂಡ ಅಷ್ಟೇನೆ. ಒಂದು ಸಂಜು ಇರ್ಬೋದು, ಶಿವಮ್ ದುಬೆ, ನಮ್ಗೆ ಹಿಂದಿನ ಮ್ಯಾಚ್ಗಳಲ್ಲಿ ಮಾತ್ರೆ ಹೋದ ವರ್ಷ ತುಂಬಾ ಚೆನ್ನಾಗಿ ಓಪನಿಂಗ್ ಮಾಡಿದ್ರು, ಮಾತ್ರೆನ್ ತಗೋಬರ್ತಾರೆ. ಇನ್ನು ಕಾರ್ತಿಕ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಸರ್ಫರಾಜ್ ಅಕಾಡೆಮಿಕ್ ಇಯರ್ಲಿ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿ ಆಡಿರುವಂತ ಆಟಗಾರರು. ಇನ್ನ ನಿಮಗೆ ಹೆನ್ರಿ ಬಗ್ಗೆ ಹೇಳ್ಬೇಕಂದ್ರೆ ವರ್ಲ್ಡ್ ಕಪ್ ಅಲ್ಲೇ ನೋಡಿದ್ರ ಲಂಕನ್ ಅಂತ ಸ್ಪಿನ್ ಟ್ರ್ಯಾಕ್ ಗಳಲ್ಲೇ ಒಳ್ಳೆ ವಿಕೆಟ್ ತೆಗೆದು ತುಂಬಾ ಲಯದಲ್ಲಿರುವ ಬೌಲರ್ ಕೂಡ
ಹೆನ್ರಿ ಕೂಡ ಹೌದು. ಹಾಗಾಗಿ ನಿಮಗೆ ಖಲೀಲ್ ಅಹ್ಮದ್ ಕಳೆದ ಬಾರಿ ಪರ್ಫಾರ್ಮೆನ್ಸ್ ಇತ್ತು, ಈ ಆಧಾರದ ಮೇಲೆ ಒಂದು ಒಳ್ಳೆ ಟೀಮ್ನ ಕಟ್ಟಬಹುದು ಅನ್ನೋದು ಸ್ಟಿಫನ್ ಫ್ಲೆಮಿಂಗ್ ನೇತೃತ್ವದ ತಂಡದ ಒಂದು ಆಯ್ಕೆ ಇತ್ತು ಹೇಮು. ಆದರೆ ಅದು ವರ್ಕೌಟ್ ಆಗ್ತಾ ಇಲ್ಲ, ಒಬ್ರು ಆಡಿದ್ರೆ ಒಬ್ರು ಆಡ್ತಾ ಇಲ್ಲ, ಅಥವಾ ಅದು ಅವರ ಒಂದು ಟೀಮ್ನ ಹಿಂದಿನಿರುವ ಕೋಆರ್ಡಿನೇಷನ್ ಮಿಸ್ ಆಗ್ತಿದೆಯಾ, ಅಥವಾ ಎಲ್ಲರ ಮಧ್ಯನೂ ಕೂಡ ಒಳ್ಳೆಯ ಬಾಂಧವ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ನಿಮಗೆ ನೋಡಿ, ಸಂಜು ತುಂಬಾ ಒಳ್ಳೆ ಆಟಗಾರ, ಗಾಯಕ್ವಾಡ್ ಹಿಂದೆ ತುಂಬಾ ಚೆನ್ನಾಗಿ ಆಡಿದ್ರು, ಬಟ್ ಲಯ ಕಂಡ್ಕೊಳಕ್ ಆಗ್ತಿಲ್ಲ. ಒಮ್ಮೆ ಅವ್ರ ಗಾಯದಿಂದ ಯಾವಾಗ ಹೊರಗುಳಿದ್ರು ಅದಾದ್ಮೇಲೆ ಅವರು ಇಂಟರ್ನ್ಯಾಷನಲ್ಗೂ ಬರೋ ಪ್ರಯತ್ನಗಳಾಗ್ತಾ ಇಲ್ಲ. ಜೊತೆಗೆ ಅವ್ರನ್ನ ಒಬ್ಬ ಹೊಡಿಬಡಿ ಓಪನರ್ ಆಗಿ ಈಗ ತುಂಬಾ ಸ್ಟ್ರಾಂಗ್ ಪ್ಲೇಯರ್ಗಳು ಬಂದ ಮೇಲೆ ಅವ್ರು ಕಾಣಿಸ್ಕೊಳ್ದಿರೋ ಸಿಚುಯೇಷನ್ ಆಗ್ಬಿಟ್ಟಿದೆ. ಕ್ಲಾಸ್ ಪ್ಲೇಯರಿಗೆ ಇವಾಗ T20 ಅವಕಾಶನೇ ಇಲ್ಲ ಅನ್ನಂಗೆ ನೋಡಿ. ಸಾಯಿ ಸುದರ್ಶನ್ ತುಂಬಾ ಚೆನ್ನಾಗಿ ಆಡ್ತಾರೆ, ಜೈಸ್ವಾಲ್ ಆಡ್ತಾರೆ. ಈಗ ಅದ್ರ ಎಲ್ಲರನ್ನು ಮೀರಿಸಿ ನಾವು ಅಭಿಷೇಕ್ಗೆ ಯಾಕೆ ಮಣೆ ಹಾಕ್ತೀವಿ ಅಂದ್ರೆ ಅದಕ್ಕಿಂತ ಸ್ಪೀಡ್ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ಬೇಕು ಅಂತ. ಹಾಗಾಗಿ ಅವೆಲ್ಲ ಕಂಪೇರ್ ಮಾಡಿದಾಗ ಋತುರಾಜ್ ಗಾಯಕ್ವಾಡ್ ನಿಮಗೆ ಸಿಗಲ್ಲ. ಇನ್ನ ಸಂಜು ಮೇಲೆ ಬಹಳ ಭರವಸೆ ಇಟ್ಕೊಂಡು ಇನ್ನೊಬ್ಬ ಧೋನಿನ ಮಾಡೋಣ, ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ಗಳು ತುಂಬಾ ಚೆನ್ನಾಗಿ ಆಡ್ತಾರೆ ಅನ್ನೋ ಕಾರಣಕ್ಕೆ ತಗೊಂಡಿದ್ದಾರೆ. ಅವ್ರ ಬ್ಯಾಟು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದೆರಡು ಮ್ಯಾಚಿಗೆ ಸದ್ದು ಮಾಡ್ತು. RR ಅಲ್ಲಿ ಇದ್ದಾಗ IPL ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು, ಬಟ್ ಎಲ್ಲೋ ಜರ್ಸಿ ಹಾಕಿದ ಮೇಲೆ ಅವ್ರ ಪರ್ಫಾರ್ಮೆನ್ಸ್ ಕಮ್ಮಿ ಆಗಿದೆ. ಆ ಪ್ರೇಕ್ಷಕರಿಗೆ ಒಂದ್ ಕಡೆಗೆ ಬೇಜಾರಿದೆ. ಇನ್ನ ಮಾತ್ರ ಒಂದು ಮ್ಯಾಚಲ್ಲಿ 2 ಮ್ಯಾಚಲ್ಲಿ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ರೆ ಅವ್ರು ನಡೆಸ್ಕೊಂಡು ಹೋಗ್ಬೇಕು. ಇನ್ನ ಶಿವಮ್ ದುಬೆ ಬಗ್ಗೆ ತುಂಬಾ ನಂಬಿಕೆ ಇತ್ತು. ಜೊತೆಗೆ ನೀವು ವರ್ಲ್ಡ್ ಕಪ್ ನೋಡಿದೀವಿ ರೀಸೆಂಟ್ ಆಗಿ, ಹಳೇದ್ ಬಿಟ್ರು ಕೂಡ ತುಂಬಾ ಒಳ್ಳೆ ಲಯದಲ್ಲಿ ಇದ್ರು. ಅವ್ರನ್ನ ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಬಳಸ್ಕೋಬೇಕಿತ್ತು. ಒಂದು ಅವರಿಂದ ಒಳ್ಳೆ ರೀತಿಯ ಒಂದು ಲಯ ಕಂಡುಕೊಂಡ್ರೆ ಮಾತ್ರ ಅವ್ರಿಗೆ ಹೆಲ್ಪ್. ಇನ್ನ ಪಾಟೀಲ್ ಹೇಳಿದಾಗೆ ಕಾರ್ತಿಕ್ ಆಗ್ಲಿ ಪ್ರಶಾಂತ್ ಆಗ್ಲಿ ಅವ್ರನ್ನ ತುಂಬಾ ನಂಬಿಕೆ ಇಟ್ಕೊಂಡು ತಗೊಂಡು, ಅಂದ್ರೆ ಮತ್ತೊಬ್ಬ ವೈಭವ್ ಸೂರ್ಯವಂಶಿ ತರ ಏನೋ ಯಂಗ್ ಪ್ಲೇಯರ್ ಇಂದ ನೇಮ್ ಆಗತ್ತೆ, ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಅವ್ರು ಯಾರು ಕೂಡ ಮಾತ್ರ ಹೊರತುಪಡಿಸಿದ್ರೆ ಯಂಗ್ ಯಾರು ಕೂಡ ಆಡ್ತಾ ಇಲ್ಲ. ಇನ್ನು ಕಳೆದ ಬಾರಿ ನೂರ್ ಅಹಮದ್ ಅಂತ ತೆಗೆದುಕೊಂಡಾಗ ಅದು ಅಂತಾರಾಷ್ಟ್ರೀಯ ಮಟ್ಟ ಇರ್ಬೋದು ಅಥವಾ ಅಫ್ಘಾನಿಸ್ತಾನಕ್ಕೆ ಆಡಿದ್ದಿರ್ಬೋದು, CSK ಇರ್ಬೋದು, ತುಂಬಾ ಒಳ್ಳೆ ಲಯದಲ್ಲಿದ್ದ ಬೌಲರ್ ಹೇಮ. ಯಾಕಂದ್ರೆ ಅವ್ರನ್ನ ನಿಮಗೆ 12 ರನ್ ಇದೆ, 11 ಇದೆ, ಹೆಚ್ಚು ಕಮ್ಮಿ 7 ರನ್ ಇದ್ರು ಆಡಿಸ್ತಾರೆ ಅನ್ನುವ ಒಳ್ಳೆ ಬೌಲರ್ ಇದ್ರು. ಬಟ್ ಈ ಬಾರಿ ಅವರಿಂದ ವರ್ಕ್ ಆಗ್ತಿಲ್ಲ. ಇನ್ನೊಂದ್ ಕಡೆಗೆ ಚಹಾರ್ನ ತಗೊಂಡಿದ್ದಾರೆ. ಚಹಾರ್ ಸ್ಪಿನ್ ನಿಮಗೆ ನಾವು ಇದುವರೆಗೂ ಕುಲ್ದೀಪ್ ಹಾಗೇನೆ ಚಹಲ್ ಅವ್ರು ಉಳಿಸ್ಕೊಂಡಿದ್ದಾರೆ ಅವ್ರ ಚಾರ್ಮ್ನ ಅಂತೇಳಿ, ನಿಮಗೆ ಅದೇ ರೀತಿಯ ಬೌಲರ್ಗಳು ಸ್ಪಿನ್ ಬೌಲರ್ಗಳು ಆಗಲ್ಲ. ಯಾಕಂದ್ರೆ ನೋಡಿ, ಒಂದೇ ವರ್ಷಕ್ಕೆ ನಮಗೆ ನಂಬರ್ 1 ಬೌಲರ್ ವರುಣ್ ಚಕ್ರವರ್ತಿನೇ ಡಲ್ ಆಗಿದ್ದಾರೆ. ಹಾಗಾಗಿ ಚಹಾರ್ ಕೂಡ ಅವ್ರಿಗೆ ಕೈ ಹಿಡಿತಾ ಇಲ್ಲ. ಕಂಪ್ಲೀಟ್ಲಿ ಇಂಬ್ಯಾಲೆನ್ಸ್ ತಂಡ ಆಗ್ಬಿಟ್ಟಿದೆ. ಅವ್ರು ಲೆಕ್ಕಾಚಾರ ಹಾಕಿದ್ದೊಂದು, ರಿಸಲ್ಟ್ ಬರ್ತಾ ಇರೋದು ಒಂದು. ಇನ್ನೊಂದ್ ಕಡೆಗೆ ನಾವು ಹಳೆ ಹಿಸ್ಟ್ರಿ ನೋಡೋದಾದ್ರೆ CSK ಹೆಚ್ಚಿದೆ. 35 ಬಾರಿ ಮುಖಾಮುಖಿ ಆಗಿದ್ರೆ 21 ಬಾರಿ CSK ಗೆದ್ದಿದೆ, ಬಟ್ 13 ಬಾರಿ ನಾವು ಗೆದ್ದಿದ್ದೀವಿ. ಅಂದ್ರೆ ಅಂಥದ್ದೊಂದು ತಂಡ ಇತ್ತು, ಬ್ಯಾಲೆನ್ಸ್ ಇತ್ತು, ಬೌಲಿಂಗ್ ಬ್ಯಾಟಿಂಗ್ ಎರಡು. ಈಗ ಸೇಮ್ ವಾಟ್ಸನ್ ತಗೊಂಡ್ರೆ ವಾಟ್ಸನ್ ಬೌಲಿಂಗ್ ಬ್ಯಾಟಿಂಗ್ ಎರಡೂ ಮಾಡ್ತಾ ಇದ್ರಲ್ಲಿ. ಆ ತರದ ಒಂದು ಒಳ್ಳೆ ಬೌಲರ್ಗಳು, ಒಂದೆರಡು ಒಳ್ಳೆ ಮಿಡ್ಲ್ ಆರ್ಡರ್ಗಳನ್ನ ಇಟ್ಕೊಂಡಿದ್ರು ಅವರು. ಆದ್ರೆ ಈಗ ನಮ್ಗೆ RCB ಮೊದಲಿಂದನೂ ಹೇಳಿ ಕೇಳಿ ಬ್ಯಾಟಿಂಗ್ ಅಲ್ಲಿ ಬಲಿಷ್ಠವಾದ ತಂಡ ಹೇಮು. ಆದ್ರೆ ಬೌಲಿಂಗ್ ಅಲ್ಲಿ ನಮಗೆ ಅದ ರೀತಿ ಸಾಥ್ ಕೊಡಕ್ ಆಗ್ತಿರ್ಲಿಲ್ಲ ಬ್ಯಾಟ್ಸ್ಮನ್ ಗಳಿಗೆ. ಕಳೆದ ಬಾರಿ ನಾವು ಚಾಂಪಿಯನ್ ಆಗಿರೋದಕ್ಕೆ ನಾವು ತಿದ್ಕೊಂಡಿರೋ -ಪಾಯಿಂಟ್ ನಮ್ದು ಪ್ಲಸ್ ಆಗಿದ್ದು ಬೌಲಿಂಗು. ಈ ಬಾರಿ ಕೂಡ ಪ್ಲಸ್ ಇದೆ. ಇವತ್ತು ಅಷ್ಟೇ ನಿಮ್ಗೆ ಟಕ್ಕರ್ ನಡೆದ್ರೆ ಇವತ್ತು ಡಫಿ ಆಡೋದು 100%, ಹೆಜಲ್ವುಡ್ ಇವತ್ತು ಅನುಮಾನ ಇದೆ. ಡಫಿ ವರ್ಸಸ್ ಹೆನ್ರಿ ಇದೆ ಇವತ್ತು ಮ್ಯಾಚ್. ಯಾರು ಒಳ್ಳೆ ವಿಕೆಟ್ ತೆಗಿತಾರೆ ಅದರಲ್ಲಿ ಅವ್ರ ಪರವಾಗಿ ಹೆಲ್ಪ್ ಆಗುತ್ತೆ. ಇನ್ನೊಂದ್ ಕಡೆಗೆ ಸ್ಪಿನ್ ಅಂತ ಬಂದಾಗ ನಮ್ಗೆ ಇವತ್ತು ಸುಯೇಶ್ ಮತ್ತೆ ಕೃಣಾಲೆ ಇಳಿತಾರೆ. ಒಂದು ಬದಲಾವಣೆ ಇದೆ, ಯಾಕಂದ್ರೆ ಅಭಿನಂದನ್ ಕೈಲಿ ಅವತ್ತು ವರ್ಕೌಟ್ ಆಗಿಲ್ಲ, ಭಯ ಪಡ್ತಾ ಇದ್ರು. ಬ್ಯಾಕ್ ಟು ಬ್ಯಾಕ್ 6 ಬೇರ್ ಬರ್ತಾ ಇತ್ತು, ಚೇಂಜಸ್ ಮಾಡೋ ಪ್ರಯತ್ನ ಮಾಡ್ತಿರ್ಲಿಲ್ಲ. ಹಾಗಾಗಿ ಮೇ ಬಿ ನನ್ನ ಪ್ರಕಾರ ಇವತ್ತು ಮಂಗೇಶ್ಗೆ ಲೆಫ್ಟ್ ಹ್ಯಾಂಡ್ ಬೌಲರ್ ಅವರು, ಇನ್ನ ಅದರಲ್ಲೂ ಕೂಡ ಚೆನ್ನೈ ಲೆಫ್ಟ್ ಹ್ಯಾಂಡರೇ 1-2-3 ಜನ ಲೆಫ್ಟ್ ಹ್ಯಾಂಡರೇ ಬರೋದಕ್ಕೆ ಮೇ ಬಿ ಅವ್ರ ಬಗ್ಗೆ ಮಣೆ ಹಾಕ್ಬೋದು. ಕಂಪ್ಲೀಟ್ಲಿ ನೋಡಿದ್ರೆ ಒಂದು ಡಿಪೆಂಡಿಂಗ್ ಚಾಂಪಿಯನ್ ಯಾವ ತರ ಒಂದು ಟೀಮ್ ಬೇಕೋ ಆಗ್ಲಿಕ್ಕೆ, ಹಾಗೆ ಚಾಂಪಿಯನ್ ತಂಡ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ಬೇಕು ನೋಡಿ. ನಾವು ಈ ಬಾರಿ IPL ನಲ್ಲಿ 2 ಬಲಿಷ್ಠ ತಂಡ ನೋಡ್ತಾ ಇದ್ದೀವಿ. ಒಂದು RCB, ಇನ್ನೊಂದು ಮುಂಬೈ. ಅಂದ್ರೆ ಬಲಿಷ್ಠ ತಂಡ ಅಂದ್ರೆ ಬ್ಯಾಟ್ಸ್ಮನ್ಗಳು ಪಟ್ಟಿ ಇದೆ, ಆದ್ರೆ ಬೌಲಿಂಗ್ ಬ್ಯಾಟಿಂಗ್ ಎರಡೂ ಸಾಮ್ಯತೆ ಇರೋದು, ಒಂದೇ ರೀತಿಯ ಲಯದಲ್ಲಿರುವ ತಂಡ ಅಂದ್ರೆ ಮುಂಬೈ ಮತ್ತೆ RCB. ಅವು ಎರಡೂ ಕೂಡ ಪರ್ಫಾರ್ಮೆನ್ಸ್ ಆಗಿದೆ. ನಾವು ಕೂಡ ಸನ್ರೈಸ್ ಹೈದರಾಬಾದ್ ಮೇಲೆ ಮ್ಯಾಚ್ ಗೆಲ್ತಾ ಇರಲಿಲ್ಲ, 190+ ಆಗಿರೋ ಮ್ಯಾಚ್ ಗೆಲ್ತಾ ಇರಲಿಲ್ಲ. ಅದು RCB ಆಡಿದ್ರು ಕೂಡ ಆ ಪಂದ್ಯವನ್ನ ಮೊದಲ ಪಂದ್ಯ ಗೆದ್ದು ಶುಭಾರಂಭ ಮಾಡಿದಿವಿ. ಮುಂಬೈ ಅಷ್ಟೇನೆ ಮೊದಲ ಪಂದ್ಯವನ್ನ ಅವರು ಕೂಡ ಮೊದಲೆಲ್ಲ ಒಂದು 4-5 ಪಂದ್ಯ ದೇವ್ರಿಗೆ ಬಿಡ್ತಾ ಇದ್ರು, ಅವರು ಗೆದ್ರು. ಹಾಗಾಗಿ ತುಂಬಾ ಮೋಲ್ಡ್ ಆಗಿ ಬಂದ್ರು ಈ 2 ತಂಡನ ಕಟ್ಟಾಕ್ಬೇಕು ಅಂತ ಹೇಳಿದ್ರೆ ನನ್ನ ಪ್ರಕಾರ CSK ಅಂತ ಪರ್ಫಾರ್ಮೆನ್ಸ್ ಇರೋ, ಇವತ್ತಿನ ಪರ್ಫಾರ್ಮೆನ್ಸ್ ಇರೋ ತಂಡಕ್ಕೆ ಸಾಧ್ಯನೇ ಇಲ್ಲ. ಪಾಟೀಲ್, ಈಗ CSK 2 ಪಂದ್ಯ ಸೋಲೋದಕ್ಕೆ MS ಧೋನಿ ಅವರ ಅಲಭ್ಯನ ಅಥವಾ ಸಂಜು ಸ್ಯಾಮ್ಸನ್ ಫಾರ್ಮಲ್ಲಿ ಇಲ್ಲದೆ ಇರೋದಾ? ಎರಡೂ ಕೂಡ ಕಾರಣ. ಒಂದು ಏನು ಅಂತಂದ್ರೆ, ಧೋನಿ ಅಂತ ಒಬ್ಬ ಆಟಗಾರ ತಂಡದಲ್ಲಿದ್ದಾಗ ಆತ್ಮಸ್ಥೈರ್ಯನೇ ಬೇರೆ. ಓಕೆ, ಈಗ ಒಬ್ಬ ಅಂಪೈರ್ ಇಂಟರ್ವ್ಯೂ ಕೊಡ್ತಾ ಇದ್ರು, ಅವಾಗ ಕೊಹ್ಲಿ ಬಗ್ಗೆ ಹೇಳ್ತಾರೆ ಅವರು. ಕೊಹ್ಲಿ ಆ ಒಂದು ಜಾಗದಲ್ಲಿ ಇದ್ದಾರೆ ಅಂತ ಅಂದ್ರೇ ಎದುರಾಳಿಗಳು ನಡುಗ್ತಾ ಇದ್ರು.
ಅವರು ಆಟ ಆಡ್ತಾರೋ ಇಲ್ಲೋ ಗೊತ್ತಿಲ್ಲ. ಕೊಹ್ಲಿ ಇದ್ದಾರೆ ಅಂತಂದ್ರೇ ಎದುರಾಳಿಗೆ ಒಂಥರ ನಡುಕ. ಹಾಗೆ ಧೋನಿ ಇದ್ದಾರೆ ಅಂತಾನೆ ಅಂದ್ರೇ ಒಂದು ಸ್ವಲ್ಪ ಆ ತಂಡಕ್ಕೆ ಆತ್ಮಸ್ಥೈರ್ಯ ಇರುತ್ತೆ. ಮತ್ತು ಆಟಗಾರನ ಯಾವಾಗ ಹೇಗೆ ಆಡಿಸ್ಬೇಕು, ಆಮೇಲೆ ಒಂದೊಂದು ಸರಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ಬಾಲರ್ಗಳನ್ನು ಆಡಿಸ್ಬೇಕು, ಮತ್ತು ಟಿಪ್ಸ್ಗಳನ್ನು ಚೆನ್ನಾಗಿ ಕೊಡ್ತಿದ್ರು ಧೋನಿಯವರು. ಬಟ್ ಇಲ್ಲಿ ಅಂಥದ್ದನ್ನು ಕಾಣಿಸ್ತಾನೆ ಇಲ್ಲ. ಒಂದು ಕ್ಯಾಪ್ಟನ್ಸಿ ಕೊರತೆ ಎದ್ದು ಕಾಣಿಸ್ತಾ ಇದೆ. ಕ್ಯಾಪ್ಟನ್ ಕೂಡ ಫಾರ್ಮ್ನಲ್ಲಿಲ್ಲ, ಸತತ 2 ಸೋಲು. ಲಾಸ್ಟ್ ಸೀಸನ್ ಕೂಡ ಲಾಸ್ಟಲ್ಲಿ ಇದ್ದದ್ದು ಕೂಡ ಒಂದು ಪ್ರೆಷರ್ ಇದೆ. ಮತ್ತು ಅನುಭವಿ ಆಟಗಾರರಿಲ್ಲ. ಇದೆಲ್ಲವೂ ಕೂಡ ಅವ್ರನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಮತ್ತು ಇನ್ನೊಂದು ಅಂತಂದರೆ, ನೀವು ಒಳ್ಳೆ ಪ್ರಶ್ನೆ, ಸಂಜು ಸ್ಯಾಮ್ಸನ್ ಬಗ್ಗೆ ನೋಡಿ. ನೀವು ಪ್ರೇಮ್ ಅವಾಗಲೇ ಹೇಳಿದ್ರು, ರಾಜಸ್ಥಾನದಲ್ಲಿದ್ದಾಗ ತುಂಬ ಚೆನ್ನಾಗಿ ಆಡ್ತಾ ಇದ್ರು. ಅವ್ರ ಆಟ ನೋಡಿ ಯಾಕೆ ಇವ್ರನ್ನ ಇಂಟರ್ನ್ಯಾಷನಲ್ಗೆ ಆಯ್ಕೆ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಎಷ್ಟೋ ಜನ ಪ್ರೊಟೆಸ್ಟ್ ಕೂಡ ಮಾಡಿದ್ದಾರೆ. ಅದಾದ ನಂತರ ಇಂಟರ್ನ್ಯಾಷನಲ್ಗೆ ಆಯ್ಕೆ ಆಗಿ ಮತ್ತೆ ವರ್ಲ್ಡ್ ಕಪ್ ವಿನ್ನಿಂಗ್ ಆಗೋದಕ್ಕೆ ಈತನ ಒಂದು ಕೊಡುಗೆ ತುಂಬ ಅಗಾಧವಾಗಿದೆ. ಅಂಥ ಒಂದು ಫಾರ್ಮ್ನಿಂದ ಬಂದವರು ಎಲ್ಲೋ ಜರ್ಸಿ ಹಾಕಿದ ತಕ್ಷಣ ಆ ಒಂದು ಕಳಪೆ ಪ್ರದರ್ಶನವನ್ನು ಮುಂದುವರಿಸಿದ್ರು. ಈಗ ನೋಡಿ, ಆರಂಭದಲ್ಲೇ ವಿಕೆಟ್ ಬೇಗನೆ, ಅಂದರೆ ಪವರ್ ಪ್ಲೇಕ್ಕಿಂತ ಮುಂಚೆನೇ ಒಬ್ಬ ಆಧಾರ ಸ್ತಂಭ ಅನ್ನೋವಂಥ ವಿಕೆಟೇ ಬಿದ್ದುಬಿಟ್ರೆ ತಂಡ ಕುಸಿದೋಯ್ತು. ಯಾರನ್ನು ನಂಬಿಕೆ ಆದಂಥ ಆಟಗಾರ ಇನ್ನು ಒಬ್ಬರೇ ಮಾತ್ರೆಯನ್ನು ಬಿಟ್ಟರೆ ಬೇರೆ ಯಾರೂ ನಿಮ್ಗೆ ಕಾಣಿಸ್ತಾ ಇಲ್ಲ ಅಲ್ಲಿ. ಓಕೆಪ್ಪ, ಈತ ಲೀಡ್ ಮಾಡ್ತಾನೆ, 15 ಓವರ್ ಆಡ್ತಾನೆ, ನಾನು ಒಬ್ಬ ಆಟಗಾರನ ತೋರಿಸಿ ನಿಮಗೆ, ಶಿವಮ್ ದುಬೆ, ನೀವು ಲಾಸ್ಟ್ 5 ಓವರ್ ಮಾತ್ರ ಅವರಿಂದ ಆಡಿಸ್ಕೋಬೋದು. ಸರ್ಪ್ರೈಸ್ 10 ಬಾಲು 15 ಬಾಲ್, ಬೇರೆ ಜಾಸ್ತಿ ಬಾಲ್ ಆಡೋದೇ ಇಲ್ಲ. ಅದನ್ನು ಬಿಟ್ಟರೆ ಕಾರ್ತಿಕ್ ಶರ್ಮನ್ ಯಾಕೆ ಆಡಿಸ್ತಾ ಇದ್ದಾರೆ ನಂಗೆ ಗೊತ್ತಿಲ್ಲಪ್ಪ. ಓಕೆ, ಅವ್ರ ಪ್ರಾಕ್ಟೀಸ್ ಸೆಷನ್ಗಳಲ್ಲಿ ತುಂಬ ಚೆನ್ನಾಗಿ ಆಡಿರ್ಬೋದು, ಅಥವಾ ಅವರು ಇಂಪ್ರೆಸಿವ್ ಆ ಒಂದು ಸೈಯದ್ ಮುಸ್ತಕ್ ಅಲಿ ಆಗಿರ್ಬೋದು, ಬೇರೆ ಬೇರೆ ದೇಶಿ ಕ್ರಿಕೆಟ್ನಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಇಲ್ಲೂ ಆಡ್ತಾರೆ ಅನ್ನುವಂಥ ಭರವಸೆಯಲ್ಲಿ ಆಡಿಸ್ತಾನೆ ಇದ್ದಾರೆ. ಬಟ್ 2 ಮ್ಯಾಚಲ್ಲಿ ಫ್ಲಾಪ್ ಆಗಿದ್ದಾರೆ. ಮತ್ತು ಇನ್ನೊಂದೇನು ಅಂತಂದರೆ, ಮ್ಯಾಚ್ ಗೆಲ್ಲಬೇಕು ಅಂದರೆ ಬ್ಯಾಟರ್ಗಳು ಎಷ್ಟು ಕೊಡುಗೆ ಇರುತ್ತೋ ಅಷ್ಟೇ ಬಾಲರ್ಗಳದಿರುತ್ತೆ. ನೂರ್ ಅಹ್ಮದ್ ವಿಕೆಟ್ಸೇ ಬೀಳ್ತಾ ಇಲ್ಲ. ವಿಕೆಟ್ಸ್ ಹೋಗಲಿ, ಎಲ್ಲ ಸ್ಲಾಟ್ ಬಾಲ್ ಕೊಡ್ತಾ ಇದ್ದಾರೆ, ಬೌಂಡ್ರಿ ಹೋಗ್ತಾ ಇದೆ. ಇದು ನೂರ್ ಅಹ್ಮದ ಅಂತ ಅನ್ನುವಂಥ ಮಟ್ಟಿಗೆ ನಾವೇ ನೋಡ್ತಾ ಇದ್ದೀವಿ. ನೂರ್ ಅಹ್ಮದ ಇದು ಹಿಂಗ್ ಬಾಲಿಂಗ್ ಆಗ್ತಾ ಇದ್ದಾರೆ ಅಂತ. ಮತ್ತೆ ಇನ್ನೊಂದೇನು ಗೊತ್ತಾ, CSK ದೊಡ್ಡ ತಪ್ಪು ಮಾಡಿದ್ದು, ಓಟನ್ ಎಷ್ಟು ಚೆನ್ನಾಗಿ ಆಡಿದ್ರು. ನಿಮಗೆ ಮಾನ ಮರ್ಯಾದೆ ಉಳಿಸಿದ್ದು ಫಸ್ಟ್ ಮ್ಯಾಚ್ ಓಟನ್, ಅವ್ರನ್ನ ಬಿಟ್ಟು ದೀಪಕ್ ಚಾರ್ನ ಆಡಿಸಿದ್ರು, ಒಬ್ಬ ಫಾರಿನ್ ಪ್ಲೇಯರ್ನ ಅವ್ರನ್ನ ಬಿಟ್ಟಿದ್ದಾರೆ. ಅದು ದೊಡ್ಡ ಮೈನಸ್ ಆಯ್ತು. ಒಳ್ಳೆ ಬಾಲಿಂಗ್ ಕೂಡ ಮಾಡ್ತಾ ಇದ್ರು. ಇನ್ನು ಈ ಕಡೆಗೆ ನಮ್ಮ RCB ಕಡೆಗೆ ಬಂದರೆ ಖಂಡಿತವಾಗ್ಲೂ ಕೊಹ್ಲಿ ಆ ಒಂದು ಚೆಹರೆನೇ ಸಾಕು ನಮಗೆ ಗೆಲ್ಲೋದಕ್ಕೆ. ನೋಡಿ, ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಹಾಫ್ ಸೆಂಚುರಿ ಹೊಡೆದವರು ವಿರಾಟ್ ಕೊಹ್ಲಿ. ಮತ್ತು ಕಳೆದ ಒಂದು 8 ಹಾಫ್ ಸೆಂಚುರಿ ಬಂದಿದೆಯಲ್ಲ, ಆ 8 ಹಾಫ್ ಸೆಂಚುರಿ ಯಾವಾಗ ಹೊಡೆದಿದ್ದಾರಲ್ಲ, ಪ್ರತಿ ಸರಿನೂ ಮ್ಯಾಚ್ ಗೆದ್ದಿದ್ದೀವಿ. ಮತ್ತು ಅತಿ ಹೆಚ್ಚು CSK ಜೊತೆಗೆ ರನ್ ಹೊಡೆದಿದ್ದು ವಿರಾಟ್ ಕೊಹ್ಲಿ. ಇವತ್ತು ಆ ಒಂದು ದಾಖಲೆ ಇದೆ, ಅದನ್ನು ಒಂದು ಸ್ವಲ್ಪ ಮೀರಿಸ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಅದು ಅತಿ ಹೆಚ್ಚು ರನ್ ಹೊಡೆದಂಥ ದಾಖಲೆ ಇದೆಯಲ್ಲ, ಈ ಸೀಸನಲ್ಲಿ ಮುರಿಬೋದು ಅನ್ನುವಂಥದ್ದನ್ನು ಜಿತೇಶ್ ಶರ್ಮಾ ಕೂಡ ಹೇಳಿದ್ದಾರೆ. ಯಾಕಂದರೆ ಅಷ್ಟು ಚೆನ್ನಾಗಿ ಟಚ್ನಲ್ಲಿ ಇದ್ದಾರೆ ಅಂತ ಹೇಳಿ. ಒಂದು ಇವತ್ತಿನ ಮ್ಯಾಚನ್ನ ನಾನು 2 ಥರ ನೋಡ್ತೀನಿ. ಒಂದು, ಗೆಲ್ಲಬೇಕು ಅನ್ನೋದು ಒಂದು. ಎರಡನೇದು, ಖಂಡಿತವಾಗ್ಲೂ CSK ಜೊತೆ ಮಾತ್ರ ಸೋಲ್ಬಾರ್ದು. ನೀವು ಯಾಕಂದರೆ ನೀವು ಹಾಲಿ ಚಾಂಪಿಯನ್ಸು. ಅವರಿರೋದು 2 ಮ್ಯಾಚ್ 2 ಸೋತಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಕೆಳಗಡೆ ಇದ್ದಾರೆ. ಅಂಥವ್ರ ಜೊತೆ ಸೋತ್ಬಿಟ್ರೆ ಖಂಡಿತವಾಗ್ಲೂ ಅದು ಬೇಜಾರಲ್ಲ. ನಾನು ಕಪ್ ಗೆದ್ರೂ ಖುಷಿ ಪಡಲ್ಲ, ಅಷ್ಟು ಮಟ್ಟಿಗೆ ಬೇಜಾರಾಗಿಬಿಡುತ್ತೆ ನಂಗೆ. ಮತ್ತೆ CSKನ ಇವತ್ತು ಮಾತ್ರ ಸೋಲಿಸ್ಲೇಬೇಕು. ಕೊಹ್ಲಿ ತುಂಬ ಚೆನ್ನಾಗಿ ಆಡಬೇಕು. ಪಟೇದಾರ್ ಒಂದು ಸ್ವಲ್ಪ ಬಿಗ್ ಇನ್ನಿಂಗ್ಸ್ ಆಡಬೇಕು. ಚೆನ್ನಾಗಿ ಆಡ್ತಾ ಇದ್ದಾರೆ ಪಟೇದಾರ್, ಒಳ್ಳೆ ಆ ಒಂದು ಲಯ ಇದೆ. 30+ ಆಗ್ತಾ ಇದ್ದಾರೆ ರನ್ನು. ಬಟ್ ಅದು 50+, 70+ ರನ್ ಆದರೆ ಒಂಥರ ಖುಷಿ ಆಗುತ್ತೆ. ಮತ್ತು ಹೇಳೋ ಹಂಗೆ ಇಲ್ಲ, ಶೆಫರ್ಡ್ನ ಆಡಿಸ್ಲೇಬೇಕು ಇವತ್ತು. ಯಾಕಂದರೆ ಲಾಸ್ಟ್ ಟೈಮ್ ನೋಡಿದ್ರೆ ವೇಗದ ಶತಕ ಬಂದಿತ್ತು, ಅದು ಇವತ್ತು ಬರಲಿ. ಮೋಸ್ಟ್ಲಿ ಏನು ಚೇಂಜಸ್ ಮಾಡಲ್ಲ ಅಂತ ಅನ್ಸುತ್ತೆ. ಏನಿಲ್ಲ, ಒಂದೇ ಮಾಡ್ಬೋದು. ಅದೇ ಅಭಿನಂದನ್ ಮಂಗೇಶ್ ಅಲ್ಲಿ ಏನಾದ್ರು ಬದಲಾವಣೆ ಆಗ್ಬೋದು ಅಷ್ಟೇ. ಎಲ್ಲೂ ಬೇರೆ ಕಡೆ ಮುಟ್ಟಕ್ಕೆ ಆಪ್ಷನ್ ಇಲ್ಲ. ಓಕೆ, ಈಗ ಹೆಜಲ್ವುಡ್ ಫಿಟ್ ಇದ್ದಾರೆ ಅಂತಂದ್ರೆ ಆಡಿಸ್ಬೇಕಾ ಬೇಡವಾ? ಹೆಜಲ್ವುಡ್ ಫಿಟ್ ಮೋಸ್ಟ್ಲಿ ಆಡ್ಸಲ್ಲ ಅನ್ಸುತ್ತೆ ಪಾಟೀಲ್. ಇದು ಒಂದೆರಡು ಮ್ಯಾಚ್ ನೋಡೋಣ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಚೆನ್ನಾಗಿ ಹಾಕಿದಾರಲ್ಲ, ಡಫಿ ಚೆನ್ನಾಗಿ. ಏನ್ ಗೊತ್ತಾ, ಈಗ ಒಬ್ಬ ಕಪ್ ವಿನ್ ಮಾಡಿಸಿದಂತ ಆಟಗಾರರಲ್ಲಿ ಇದೆ. ಹ್ಯಾಸಲ್ವುಡ್ ನಂತ ಆಟಗಾರನ ನೀವು ಡಗೌಟಲ್ಲಿ ಕೂರ್ಸೋಕ್ಕಾಗಲ್ಲ ಫಿಟ್ ಇದ್ರು ಕೂಡ. ಈಗ ಡಫಿ ಮತ್ತೆ ಹ್ಯಾಸಲ್ವುಡ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ನಾವು ನೋಡ್ತಾ ಇದೀವಿ. ಬಟ್ ತರ್ತಾರ ಇಲ್ಲ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ತರಬೇಕು. ಹ್ಯಾಸಲ್ವುಡ್ ಮತ್ತೆ ಡಫಿ ಇವರಿಬ್ಬರನ್ನು ಇಟ್ಕೊಂಡು ಆಡಿಸಿ ಇವತ್ತು ಅಂಥದ್ದು ನಿಮಗೆ ಬೇಕೇ ಬೇಕು ಅನ್ನೋಂಥದ್ದು ಏನಿಲ್ಲ ಹೇಮೋ. ಯಾಕಂದ್ರೆ ಅಂತ ದೊಡ್ಡ ಕ್ರಿಟಿಕಲ್ ಇಲ್ಲ ಎದುರುಗಡೆಗೆ. ಹಾಗಾಗಿ ಡಫಿನ ನಾವು ಹ್ಯಾಸಲ್ವುಡ್ನ ಇಲ್ದೇನೆ, ಡಫಿ ಇಲ್ದೇನು ಕೂಡ ಗೆಲ್ಬೋದು ಇವತ್ತು. ಹ್ಯಾಸಲ್ವುಡ್ ಇಲ್ದೇನೆ ಗೆಲ್ಬಹುದು ಅಂತ. ಈಗ ಈಸಿಯಾಗಿ ಹೊಡಿತೀವಿ, ಅವ್ರದ್ದೇನು ದೊಡ್ಡ ಟಫ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಋತುರಾಜ್ ಗಾಯಕ್ವಾಡ್ ಅಂತ ಬಂದಾಗ ಕಳೆದ ಬಾರಿ ಅವರಿಗೆ ಕ್ಯಾಪ್ಟನ್ಸಿ ಕೊಟ್ಟಾಗ್ಲೂ ಕೂಡ ಸರಿಯಾಗಿ ಪರ್ಫಾರ್ಮ್ ಬರಲಿಲ್ಲ CSK. ಸೊ ಆದ್ರೂ ಕೂಡ ಮತ್ತೆ ಅವ್ರು ನಂಬಿ ಕ್ಯಾಪ್ಟನ್ಸಿ ಕೊಡ್ತಿದ್ದಾರೆ. ಮತ್ತೆ ಅವರ ಕ್ಯಾಪ್ಟನ್ಸಿಲಿ ಸತತ ಸೋಲು ಕಾಣ್ತಾ ಇರುವಂಥದ್ದು. ಕ್ಯಾಪ್ಟನ್ಸಿ ತೆಗೆದುಕೊಂಡು ಆದ ನಂತರ ಅವರ ಫಾರ್ಮು ಕೂಡ ಇಲ್ಲ. ಸೊ ಇದೆಲ್ಲವೂ ಕೂಡ ಮೈನಸ್ ಆಗ್ತಾ ಇದ್ರು ಕೂಡ, ಸಂಜು ಸ್ಯಾಮ್ಸನ್ ಇದ್ರೂ ಕೂಡ ಅವರಿಗೆ ಕ್ಯಾಪ್ಟನ್ಸಿ ಯಾಕೆ ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ ನಿಮಗೆ?
ಒಂದು ಸಂಜು ಸ್ಯಾಮ್ಸನ್ ಈ ಬಾರಿ ಬಂದಿದ್ದಾರೆ. ನಾವು ಹಿಂದೆ ಕೂಡ ಅವರು ಕೂಲ್ ಅಂಡ್ ಕಂಪೋಸ್ ವ್ಯಕ್ತಿನ ಹುಡುಕ್ತಾ ಇದ್ದಾರೆ. ಅದಕ್ಕೆ ಋತುರಾಜ್ ಗಾಯಕ್ವಾಡು ಧೋನಿ ರಿಪ್ಲೇಸ್ಮೆಂಟು ಅವೆಲ್ಲ ಕಥೆಗಳಿತ್ತು. ಅದಾಗ್ಯೂ ಆ ಒಂದು ಲೆಕ್ಕಾಚಾರ ಹಾಕಿನೇ ಕೊಟ್ಟಿದೆ. ಇನ್ನೊಂದು ಕಡೆಗೆ ಹೇಮೋ ಋತುರಾಜ್ ಗಾಯಕ್ವಾಡ್ಗಿರ್ಬೋದು, ಇನ್ನೊಂದಿಷ್ಟು ಪ್ಲೇಯರ್ಗಳಿಗೆ ಬೇರೆ ಬೇರೆ ತಂಡದಲ್ಲಿದ್ದಾರೆ. ಈ IPL ಆಧಾರದ ಮೇಲೆ ಮುಂದಿರುವ ಭಾರತದ ಅಂತಾರಾಷ್ಟ್ರೀಯ ಪಂದ್ಯಗಳ ಶೆಡ್ಯೂಲ್ಗಳಿಗೆ ಏನಿರುತ್ತೆ ಅದಕ್ಕೆ ಆಯ್ಕೆ ಆಗಬೇಕಂದ್ರೆ ಇಲ್ಲಿ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟು. ಜೊತೆಗೆ ಓಪನರ್ ಆಗಿ ಒಬ್ಬ ಋತುರಾಜ್ ಗಾಯಕ್ವಾಡ್ ಇದ್ದಾರೆ ಅಂತ ಹೇಳಿದಾಗ ಓಪನರ್ ಆಗಿ ಎಷ್ಟು ಜನ ಇಂಡಿಯನ್ ಟೀಮಲ್ಲಿ ಕಾಂಪಿಟೇಷನ್ ಇದೆ ಅವರೆಲ್ಲ ಪರ್ಫಾರ್ಮ್ ಮಾಡ್ತಿದಾರ. ಈ ಕಂಪ್ಯಾರಿಟಿವ್ಲಿ ಆಡದೇ ಇರೋ ಸಾಯಿ ಸುದರ್ಶನ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ಜೈಸ್ವಾಲ್ ಅದ್ಭುತ ಲಯದಲ್ಲಿದ್ದಾರೆ. ಈಗ ನಾನು ಏನು ಮಾಡಬೇಕು ಅನ್ನೋದು ಒಂದಿರುತ್ತೆ. ಹಾಗಾಗಿ ಈ ಒತ್ತಡದ ಜೊತೆಗೆ, ಯಾಕಂದ್ರೆ ವೈಯಕ್ತಿಕ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಇಲ್ಲಿ ಕ್ಯಾಪ್ಟನ್ಸಿ ಕೊಟ್ಟಾಗ ನಾನು ರನ್ ಹೊಡಿಬೇಕಾ, ನನ್ನ ವೈಯಕ್ತಿಕವಾಗಿ ಏನಾದ್ರೂ ಸಾಧನೆ ಮಾಡ್ಕೋಬೇಕಾ, ಜೊತೆಗೆ CSK ತಂಡವನ್ನು ಗೆಲ್ಸ್ಬೇಕು, ಈ ಎಲ್ಲ ಗೊಂದಲದಲ್ಲಿ ನನ್ನ ಪ್ರಕಾರ ಗಾಯಕ್ವಾಡ್ ಕಳೆದು ಹೋಗಿದ್ದಾರೆ ಅನ್ಸುತ್ತೆ. ನೀವು ಹೇಳಿದಾಗ ಸಂಜು ಬೆಟರ್, ಯಾಕಂದ್ರೆ ಕಾಮನ್ ಕಂಪೋಸ್ಡ್ ಇಷ್ಟು ವರ್ಷ ಬಹಳ ಚಿಕ್ಕ ವಯಸ್ಸಿನಿಂದ ನಿಮಗೆ RRನ ಮುನ್ನಡೆಸ್ಕೊಂಡ್ ಬಂದಿದ್ದಾರೆ. ಮೇ ಬಿ ನಾನು ಅವ್ರನ್ನ ತಗೊಂಡಾಗ ಅನ್ಕೊಂಡಿದ್ದೆ ಈ ಸರಿ ಅನೌನ್ಸ್ ಮಾಡ್ತಾರೆ ಅವ್ರನ್ನ ಕ್ಯಾಪ್ಟನ್ ಆಗಿ ಅಂತ. ತುಂಬಾ ಜನರ ನಿರೀಕ್ಷೆ ಕೂಡ ಇತ್ತು, ಅದು ಮಾಡಲಿಲ್ಲ. ಮೇ ಬಿ ಅದು ಮಾಡಬೇಕಿತ್ತು ಅಂತ ನನಗನ್ಸುತ್ತೆ. ನೀವು ಮಾಡಿದ್ರು ಕೂಡ ಸಂಜು ಬ್ಯಾಟಿಂಗ್ ಅಲ್ಲಿ ಏನು ಬದಲಾವಣೆ ಆಗಲ್ಲ, ಒಂದು ಹೇಮೋ. ಇನ್ನೊಂದು, ಸಂಜು ಜೊತೆ ನಮಗೆ ಮಾತ್ರೆನ ಓಪನಿಂಗ್ ಬಿಡಬೇಕು. ಲಾಸ್ಟ್ ಟೈಮು ಅಷ್ಟೇ ನಿಮಗೆ ಮಾತ್ರೆ ಓಪನಿಂಗ್ ಬಂದಾಗ ತುಂಬಾ ಚೆನ್ನಾಗಿ ಆಟ ಆಡಿದ ಹುಡುಗ ಆತ. ಈ ನಿನ್ನೆನೂ ಕೂಡ ನೋಡಿ ಬೇಗ ಔಟ್ ಆದ್ಮೇಲೆ ಅದೇ ಪವರ್ ಪ್ಲೇಲಿ ಹೆಂಗ್ ಹೊಡಿಬೋದು ಅಂತೇಳಿ 2 ಮ್ಯಾಚಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮೇ ಬಿ ಆ ಸ್ಲಾಟ್ನ ಬದಲಾವಣೆ ಮಾಡಬೇಕು ಅಂತ ನಂಗೆ ಅನ್ಸುತ್ತೆ. ಇನ್ನೊಂದು ಕಡೆಗೆ ಬ್ರಾವಿಸ್ನ ಕೂರಿಸ್ಕೊಂಡಿದ್ದಾರೆ ಅವರು, ಅದು ಫಿಟ್ ಇದಾರೋ ಇಲ್ವೋ ಗೊತ್ತಿಲ್ಲ, ಒಳ್ಳೆ ಲಯದಲ್ಲಿದ್ದಾರೆ ಸೌತ್ ಆಫ್ರಿಕನ್ ಪ್ಲೇಯರು. ಮೇ ಬಿ ಅವರನ್ನು ಆಡಿಸಿದ್ರೆ ಒಂದಿಷ್ಟು ಲಾಭ ಆಗ್ಬೋದೇನೋ ಅನ್ಸುತ್ತೆ. ಎಸ್ ಪಾಟೀಲ್, ಕಳೆದ IPL ಅಲ್ಲಿ ಚೆನ್ನೈ ಕಳೆದುಕೊಂಡು ಹೋಗಿತ್ತು. ಅಂದರೆ ಯಾವಾಗ ಬ್ರೇವಿಸ್ ಬಂದಾದ ನಂತರ ಟೀಮ್ ಚೆನ್ನಾಗಿ ಕಾಣ್ತು ನಮಗೆ. ಬಟ್ ಈಗ ಬ್ರೇವಿಸ್ ಇಲ್ಲದೆ ಇರೋದು ಹಿನ್ನಡೆ ಆಗ್ತಾ ಇದೆ. ಅದ್ರ ಬಗ್ಗೆ ಮಾತ್ರ ಒಬ್ರು ಕಾಲರ್ಸ್ ಇದ್ದಾರೆ. ಹಲೋ 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 ಸರ್, ನಮಸ್ತೆ ಸರ್. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಸರ್, ಬೆಂಗಳೂರಿಂದ ಸರ್. ಇವತ್ತಿನ ಪಂದ್ಯ ಹೇಗಿರುತ್ತೆ? ನಾರ್ಮಲ್ ಆಗಿರುತ್ತೆ ಇನ್ಸೈಡ್ ಅಂತ ಅನ್ಕೊಂತೀನಿ ನಾನು. ಯಾವ ಕಾರಣಕ್ಕೆ ಒಂದ್ ಸೈಡ್ ಅಂತ ಹೇಳ್ತಿದ್ರಿ? ಚೆನ್ನೈ ಧೋನಿ ಇಲ್ದಾನೆ ಸ್ವಲ್ಪ ವೀಕ್ ಆಗ್ಬಿಟ್ಟಿದೆ, ಹಲ್ಕಿ ತಾವಾಗ್ಬಿಟ್ಟಿದೆ. ಹೌದೌದು. ಮತ್ತೆ ಹೇಗೀಗ RCBಗೆ ಫೈಟ್ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕು? CSK ಟೀಮ್ ಚೆನ್ನಾಗಿದೆ, ಬಟ್ ಏನಂತಂದ್ರೆ ಬ್ಯಾಲೆನ್ಸಿಂಗ್ ಇಲ್ಲ. ಇವಾಗ ಸಂಜು ಸ್ಯಾಮ್ಸನ್ T20 ನಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿದ್ರು, ಬಟ್ IPL ಬಂದ್ಮೇಲೆ ಫುಲ್ ಯಾಕೋ ನರ್ವಸ್ ಆಗಿದ್ದಾರೆ, ಫ್ಲಾಪ್ ಆಗಿದ್ದಾರೆ. ಅಲ್ಲ, ನಿಮ್ಮ ಮಾತುಗಳನ್ನ ನೋಡ್ತಾ ಇದ್ರೆ, ನಿಮ್ಮ ಬೇಸರ ನೋಡ್ತಾ ಇದ್ರೆ CSK ಅಭಿಮಾನಿ ಅಂತ ಅನಿಸ್ತಾ ಇದೆ ಅಲ್ವಾ? ಇಲ್ಲ ಸರ್, ಹಾಗೇನಿಲ್ಲ. ಅಲ್ಲ ಸರ್, ಈಗ CSKದಲ್ಲಿ ಕಾರ್ತಿಕ್ ಶರ್ಮಾ, ಪ್ರಶಾಂತ್ ವೀರ್ ತಗೊಂಡ್ರು 14 ಕೋಟಿ. ಅದು ವೇಸ್ಟು ಅಂತ ಅನಿಸ್ತಾ. ಮತ್ತೆ CSK ಹೇಗೆ ಅಂತಂದ್ರೆ ಹಿರಿಯರನ್ನ ಜಾಸ್ತಿ ತಗೊಳ್ತಾ ಇದ್ರು. ಬಟ್ ಈ ಸರಿ ಎಲ್ಲರೂ 19-20 ವರ್ಷನವ್ರು ಇದ್ದಾರೆ. ಇದು ಆ ತಂಡಕ್ಕೆ ಏನಾದ್ರು ಮೈನಸ್ ಹೊಡಿತಾ ಅಂತ? ಸರ್, ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ವಲ್ಲ ಸರ್. ಇವಾಗ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬರಬೇಕು. ಬೌಲಿಂಗ್ ಅಲ್ಲೂ ಅಷ್ಟೇ, ಬೌಲಿಂಗ್ ಅಲ್ಲೂ ಎಫೆಕ್ಟಿವ್ ಇಲ್ಲ ಅವರು. ಅಲ್ಲ, ಜಡೇಜಾ ಪತಿರಣ ಹೋಗಿದ್ದು ಎಷ್ಟು ಹೊಡೆತ ಬೀಳ್ತಾ ಇದೆ ಅಂತ CSKಗೆ? ಡೆಫಿನೆಟ್ಲಿ ಸರ್, ಯಾಕೆಂದ್ರೆ ಡೆತ್ ಅವರಿಗೆ ಪತಿರಾಣ ಒಳ್ಳೆ ಪರ್ಫಾರ್ಮೆನ್ಸ್ ಕಾಂಟ್ರಿಬ್ಯೂಷನ್ ಇತ್ತು, ಬಟ್ ಎಲ್ಲ ಒಂದ್ ಕಡೆ CSKಗೆ ಅದು ಮೈನಸ್ ಆಗ್ತಾ ಇದೆ. ಅಲ್ಲ, ನೀವೊಬ್ಬ CSK ಫ್ಯಾನ್ ಆಗಿರೋದ್ರಿಂದಾಗಿ ಒಂದು ಪ್ರಶ್ನೆ ನಿಮಗೆ. CSKಗೆ ನಿಯತ್ತು ಇದೆಯಾ ಇಲ್ಲ ಅಂತೇಳಿ? ಯಾಕಂದ್ರೆ ಜನ ಅಂದ್ರೆ ಪ್ರಶ್ನೆಗಳು ಕೇಳ್ತಾ ಇರೋದು ಅಭಿಮಾನಿಗಳು, ನೀವು ಪತಿರಾಣನ ಯಾಕೆ ಬಿಟ್ರಿ, ಜಡೇಜಾನ ಯಾಕೆ ಬಿಟ್ರಿ ಅಂತ. ಸರ್, ಡೆಫಿನೆಟ್ಲಿ ಸರ್, ಯಾಕೆಂತಂದ್ರೆ ಒಳ್ಳೆ ಪ್ಲೇಯರ್ RCB ಅಂತ ಬಂದಾಗ ನಮ್ದು ಎಷ್ಟು ದಯಾಲ್ ಅಲ್ವಾ? ಚಹಲ್ ಬಿಟ್ಟಿದ್ವಿ. ಅಲ್ಲ, ಎಷ್ಟು ದಯಾಲ್ ಅವ್ರಿಗೆ ಆಡ್ಸಿಲ್ಲ, ಆದ್ರೂ ಕೂಡ ಕುಡಿಸಿ ಅವ್ರ ಜಾಗದಲ್ಲಿ ಇನ್ನೊಬ್ಬರ ಕರ್ಸಿಲ್ಲ ನಾವು. ಬಟ್ ಆ ಕೆಲಸವನ್ನು CSK ಯಾಕೆ ಮಾಡ್ತಾ ಇಲ್ಲ ಅಂತ. ಸೊ ಅದೇ ಸರ್, ಏನಂತಂದ್ರೆ ಅದು ಪ್ಲಾನಿಂಗ್ ಕರೆಕ್ಟ್ ಆಗಿಲ್ಲ. ಇವಾಗ ಫೇಸ್ ಬೌಲರ್ ಇದಾರಲ್ಲ, ಅದೇ ನ್ಯೂಜಿಲೆಂಡ್, ಅವ್ರದ್ದು ಏನಂತಂದ್ರೆ ಅವ್ರು ಇಂಟರ್ನ್ಯಾಷನಲ್ ಅಲ್ಲ ರೀಸೆಂಟ್ ಆಗಿ ಅವ್ರದ್ದು ಏನಂತ ಕಾಂಟ್ರಿಬ್ಯೂಷನ್ ಇರ್ಲಿಲ್ಲ, ಏನು ಎಫೆಕ್ಟಿವ್ ಬೌಲಿಂಗ್ ಬಂದಿರ್ಲಿಲ್ಲ. ತಿರುಗಿ IPL ಅಲ್ಲೂ ಅದೇ ಕಂಟಿನ್ಯೂ ಆಗ್ತಾ ಇದೆ. ಮೊನ್ನೆ ವೈಭವ್ ಸೂರ್ಯವಂಶಿನೇ ಎಕ್ಸಾಮ್ ಹೊಡೆದು ಬಿಟ್ಟಿದ್ದಾರೆ. ಹಂಗಾಗಿ ಇದೆಲ್ಲ ಅವರಿಗೆ ಅದು ಚೇಂಜಸ್ ಸ್ವಲ್ಪ ನೋಡ್ಕೊಬೇಕು ಚೆನ್ನೈ. ಅಂದ್ರೆ ನಾವು RCBನೇ ವಿನ್ ಆಗ್ಬೇಕು, ಬಟ್ ಒಂದು ಮ್ಯಾಚ್ ಅಂತ ಬಂದಾಗ ಈಕ್ವಲ್ ಫೈಟ್ ಇರಬೇಕು, ಒನ್ ಸೈಡ್ ಆಗ್ಬಾರ್ದು ಅಂತಿದೆ. ಓಕೆ, ಈಗ RCB ಪರ ಇವತ್ತು ಯಾರು ಮಿಂಚಬೇಕು ಅಂತ ನಿಮ್ಗೆ ಆಸೆ? ಮತ್ತೆ CSKನ ಎಷ್ಟು ರನ್ನಿಂದ ಸೋಲಿಸಬಹುದು ಅಂತ ಅನ್ಸುತ್ತೆ ಈಗಿನ RCB ಫಾರ್ಮ್ ನೋಡಿದ್ರೆ? ಸರ್, ಇವತ್ತು RCB ಏನಾದ್ರು ಬ್ಯಾಟಿಂಗ್ ಮಾಡಿದ್ರೆ 220+ ಸ್ಕೋರ್ ಮಾಡುತ್ತೆ. ಓಕೆ. ಸೊ ಚೆನ್ನೈ 160-170.
ಮೋರ್ ದನ್ 40 ರನ್ಸ್ ಗೆಲ್ಲುತ್ತೆ ಸರ್ RCB. ಯಾರು ಚೆನ್ನಾಗಿ ಆಡ್ತಾರೆ ಅನ್ಸುತ್ತಾ? ಕೊಹ್ಲಿನ, ಪಟೇದಾರ, ಸಾಲ್ಟ್ ಏನಾದ್ರು ಫಾರ್ಮ್ ಬರ್ತಾರೆ ಇವತ್ತು? ಇಲ್ಲ ಸರ್, ಕೊಹ್ಲಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ಸೇಮ್ ಫಾರ್ಮ್ ಕಂಟಿನ್ಯೂ ಮಾಡ್ತಾರೆ. ಸೊ ಆಮೇಲೆ ಪಾಟೀದಾರ್ ಎಲ್ಲರೂ ಕಾಂಟ್ರಿಬ್ಯೂಷನ್ ಇದೆ ಸರ್ RCB ನಲ್ಲಿ. ಓಕೆ. ದೇವದತ್ ಬಗ್ಗೆ ಏನ್ ಹೇಳ್ತೀರಿ? ದೇವದತ್ ಪಡಿಕಲ್ ಅವ್ರದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸರ್. ಅದು ರಣಜಿನಲ್ಲೂ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದು, ಸೇಮ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. RCB ಬ್ಯಾಟಿಂಗ್ ನಲ್ಲಿ ಫಿಲ್ ಸ್ಯಾಟ್ ಸ್ವಲ್ಪ ಯಾಕೋ ಇನ್ನೂ ಅಂತ ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ. ಬಟ್ ಅವರು ಹೊರತಾಗಿ ಎಲ್ಲರೂ ಕಾಂಟ್ರಿಬ್ಯೂಷನ್ ಇದೆ ಬ್ಯಾಟಿಂಗ್ ಅಲ್ಲಿ, ಬೌಲಿಂಗ್ ಅಲ್ಲೂ, ಫೀಲ್ಡಿಂಗ್ ಅಲ್ಲೂ, ಎಲ್ಲರಲ್ಲೂ ಕಾಂಟ್ರಿಬ್ಯೂಷನ್ ಇದೆ RCBದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಏನ್ ಗೊತ್ತಾ ಹೇಮೋ, ನೀವು ಹೇಳಿದ್ದು ಅಗ್ರಿ. ನಾವು ಕೂಡ ನಮ್ಮ ಸೈಡಲ್ಲಿ ನಾವ್ಯಾಕೆ ಚಹಲ್ನ ಬಿಟ್ಟಿಲ್ವಾ, ಸಿರಾಜ್ ಬಿಟ್ಟಿವಿ, ಕಣ್ಣೀರ್ ಹಾಕಿದ್ರು. ಅಂದ್ರೆ ತಂಡಕ್ಕೆ ಒಂದು ಅಗತ್ಯ ಚೇಂಜಸ್ ಇದ್ದಾಗ ಮ್ಯಾನೇಜ್ಮೆಂಟ್ ಮಾಡತ್ತೆ. ಅಂದ್ರೆ ಪ್ರಮುಖ ಆಟಗಾರ ನಾವು ಬೇಸ್ ಕೊಹ್ಲಿ ಮಾಡಿದ್ದು ಜಡೇಜಾ ನಮ್ ಬೇಸ್ ಕೊಹ್ಲಿ ಕಳ್ಕೊಂಡಿಲ್ಲ. ಪತಿರಾಣಾಜ್ ಗುಡ್ ಬಾಲಿಂಗ್, ಒಂದ್ ಸೀಸನ್ ಸರಿ ಆಗಿಲ್ಲ ಅಂತೇಳಿ ಅವ್ರನ್ನ ಬಿಟ್ಕೊಟ್ಟಿದ್ರಿ. ನಮ್ಮ ಯಶ್ ದಯಾಲ್, ತುಷಾರ್ ಅವ್ರ ಜಾಗದಲ್ಲಿ ಬೇರೆಯವರು ತಂದೆ ಇಲ್ಲ, ಅವ್ರಿಗೆ ಆರಾಮಾಗಿ ಮನೆಯಲ್ಲಿದ್ದಾರೆ. ಅವ್ರ ಜಾಗದಲ್ಲಿ RCB ತರಬಹುದಾಗಿತ್ತು. ಇಲ್ಲಿ RCB ನಿಯತ್ತು ತೋರಿಸ್ತೀವಿ ಅಂತ ನಾನು ಹೇಳ್ತಾ ಇರೋದು. ನಾವ್ ಯಾಕೆ ಬಿಟ್ಟಿದ್ವಿ ಅಂತಂದ್ರೆ ನಮ್ಮ ತಂಡ ಸ್ಟ್ರಾಂಗ್ ಇದೆ, ಇದಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ನ ತಗೊಂಡ್ವಿ. ಬಟ್ CSK ಹಂಗೆ ಮಾಡಲಿಲ್ಲ. ನಮ್ದು ಸ್ಟ್ರಾಂಗ್ ಇದೆ, ಅದನ್ನ ಸ್ವಲ್ಪ ವೀಕ್ ಮಾಡೋಣ ಅಂತ ಹೇಳಿ ಎಲ್ಲರನ್ನ ಬಿಟ್ರು. ಜಡೇಜನಂತ ಆಟಗಾರನ ಬಿಡೋದ ನನಗೆ ಅದು ದೊಡ್ಡ ಶಾಕು. ಆಮೇಲೆ ಪತಿರಾಣ ಅಂತ ಬೌಲರ್ ನೋಡಿ, ಡೆತ್ ಓವರ್ ಸ್ಪೆಷಲಿಸ್ಟು, ಆಮೇಲೆ ಪವರ್ ಪ್ಲೇನಲ್ಲಿ ಅದ್ಭುತವಾಗಿ ಬಾಲಿಂಗನ್ನು ಮಾಡ್ತಿದ್ರು. ಅವರು ಯಾರ್ಕ್ ಬಾಲಿಂಗ್ನ ಹೊಡೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆಗೆ ಬೂಮ್ರಾ ಥರನೇ ಡೆತ್ ಓವರ್ ಬಾಲಿಂಗ್ನ ಮಾಡ್ತಿದ್ರು ಅವರು. ಅಂಥವ್ರನ್ನ ಬಿಟ್ಟಿದ್ದಾರೆ. ಏನು ಅಂತಂದರೆ CSKಗೆ ನಾನು ಆವಾಗಲೇ ಒಂದು ಮಾತು ಹೇಳ್ತಾ ಇದ್ದೆ, CSK 5 ಕಪ್ ಗೆದ್ದಿತ್ತಲ್ಲ, ಅದು ಯಾವಾಗ ಗೆಲ್ತಿತ್ತು ಅಂತಂದರೆ ಆಯ್ಕೆ ಮಾಡ್ತಾಯಿದ್ರು. ಅಂದರೆ ಏನು ಆಟಗಾರನ ಖರೀದಿ ಮಾಡ್ತಾ ಇದ್ರಲ್ಲ, ಅಲ್ಲೇ ತುಂಬ ಚೆನ್ನಾಗಿ ಆಯ್ಕೆ ಮಾಡ್ಕೊಂಡ್ಬಿಡ್ತಿದ್ರು. ಏನೇನೋ ಕಾಲ್ಸ್ ಮಾಡ್ತಾರೆ, ಹಾಗೆ ಮಾಡಿ ಎಲ್ಲರನ್ನೂ ಯಾರ್ಯಾರು ಕಾಲ್ ಮಾಡ್ತಿದ್ರು ನಂಗೆ ಗೊತ್ತಿಲ್ಲ. ಒಟ್ಟು ಒಳ್ಳೆ ತಂಡನ ಕಟ್ತಿದ್ರು. ಈ 2 ಸೀಸನಲ್ಲಿ ಅವ್ರು ಕಟ್ಟಿದಂಥ ತಂಡ ನೋಡಿದರೆ ಇವ್ರು ನಿಜವಾಗ್ಲೂ ಕ್ರಿಕೆಟ್ ಆಡೋಕ್ಕೆ ಬಂದಿದ್ದಾರೆ, ಇಲ್ಲ ಬೇಕು ಅಂತ ಸೋತು ಏನಾದರೂ ಫ್ರಾಂಚೈಸಿನ ಲೋ ಮಾಡೋದಕ್ಕೆ ಬಂದಿದ್ದಾರೆ, ಇಲ್ಲ ಧೋನಿ ಇಲ್ಲ ಅಂತ ಹೇಳಿ ಹಿಂಗೆ ಮಾಡ್ತಾ ಇದ್ದಾರೆ, ನನಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ಆಯ್ಕೆನೂ ತಪ್ಪಿದೆ, ಹಿರಿಯ ಆಟಗಾರಕ್ಕೆ ಕೊಟ್ಟಿದ್ದು ತಪ್ಪಿದೆ. ಅದರಲ್ಲೂ ಬೆಸ್ಟ್ ಅಂತಂದರೆ ಹೋಗಿ ಜಡೇಜಾ ಅವ್ರ ಜೊತೆನೇ ವಿರುದ್ಧವಾಗಿ ವಿಕೆಟ್ ತೆಗೆದು ಅವನೇನಾದ್ರು ಸೆಲೆಬ್ರೇಷನ್ ಮಾಡಿದ್ನಲ್ಲ, ಅಲ್ಲೇ ನನಗೆ ಗೊತ್ತಾಯಿತು ಜಡೇಜಾ ಅಲ್ಲಿಂದ ಬೇಸರವಾಗೇ ಹೊರಗಡೆ ಬಂದಿದ್ದಾರೆ ಅಂತ. ನಮ್ಮ ಕಡೆ ಆಡುವಾಗ ಸಿರಾಜ್ ಕಣ್ಣೀರು ಹಾಕಿದ್ರು, ಬಾಲ್ ಹಾಕಕ್ಕಾಗಲಿಲ್ಲ ಅವ್ರಿಗೆ. ಜಡೇಜಾನ ಕಣ್ಣೀರು ಹಾಕಿದ್ರಲ್ಲ, ಕಣ್ಣೀರು ಅದಕ್ಕೆ ಹಾಕಿಲ್ಲ, ಅವ್ರು ಎಂಥ ಟೈಮ್ ಅದು ಇದು ಅಂತ ಹೇಳಿ ಹಾಕಿದ್ದಾರೆ. ಮಾತಾಡೋಣ, ಮತ್ತೊಬ್ರು ಕಾಲಿಸಿದ್ದಾರೆ. ಹಲೋ ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಹೇಳಿ ಹೇಗಿರುತ್ತೆ ಇವತ್ತಿನ ಪಂದ್ಯ? ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್. ಶಿವಮೊಗ್ಗ ಡಿಸ್ಟ್ರಿಕ್ಟ್ ಶಾಪುರದಿಂದ ಮಾತಾಡ್ತೇವೆ. ಗೊತ್ತಾಯ್ತು, ಹೇಳಿ ಸರ್. ಶಿವಳಕೊಪ್ಪ ಹೇಳಿ. ಶಿವಮೊಗ್ಗ, ಇವರು ಶಿವಮೊಗ್ಗನೇ. ಕ್ರಿಕೆಟ್ ನಡೀತಾರೆ, IPL ಬಹಳ ಇಷ್ಟ. ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಸರ್, ನಿಮ್ಮ ವಾಯ್ಸ್ ಒಮ್ಮೆ ಕೇಳ್ತಿದೆ, ಒಮ್ಮೆ ಕೇಳ್ತಾ ಇಲ್ಲ. ಸ್ವಲ್ಪ ಜೋರ್ ಮಾತಾಡಿ ಸರ್. ಈಗ ನೆಟ್ವರ್ಕ್ ಬಂದಿದೆ ಸರ್. ಇವಾಗ ಕೇಳ್ತಾ ಇದೆ, ಹೇಳಿ ಸರ್. ಇವಾಗ ಸರ್ ಹೇಳಿ ಸರ್. ಹೇಗಿದ್ದೀರಿ ಸರ್? ಊಟ ಮಾಡಿದ್ರೆ ಹೇಗೆ? ಊಟ ಮಾಡಿ ಚೆನ್ನಾಗಿದೆ ಸರ್. ಹೇಗೆ RCB ಇವತ್ತು? RCB ಯಾರು ಚೆನ್ನಾಗಿ ಆಡ್ತಾರೆ ಇವತ್ತು? RCB ಪಂದ್ಯ ಹೇಗೆ ಆಡತ್ತೆ ಅಂತ ಹೇಳಿ CSK ಮೇಲೆ? ಸರ್ ತುಂಬಾ ಚೆನ್ನಾಗಿ ಆಡುತ್ತೆ ಸರ್. ವಿರಾಟ್ ಕೊಹ್ಲಿ ಇರೋ ಮಟ್ಟ ನಮ್ಮ RCB ಪಂದ್ಯ ತುಂಬಾ ಚೆನ್ನಾಗಿ ಆಡುತ್ತೆ ಸರ್. ಕೊಹ್ಲಿ ಫ್ಯಾನ್ಸ್ ಸರ್ ನಾವು. ಕೊಹ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ ಸರ್. ಈ ಸರಿ ಅವರು ಟೋಟಲಿ ಸೀರಿಯಸ್ ಅಲ್ಲಿ ಅವರೇ ಹೈಯೆಸ್ಟ್ ಸ್ಕೋರ್ ಮಾಡ್ತಾರೆ ಅಂತ ನಮ್ಮ ಅನಿಸಿಕೆ. ಈ ಬಾರಿ ಡಿಫ್ರೆಂಟ್ ಆಗಿ ಕಾಣ್ತಾರೆ ಅಂತ. ಹೌದು ಸರ್, ಈ ಸರಿ ಸರ್ ಅವರೇ ಹೈಯೆಸ್ಟ್ ಸ್ಕೋರರ್ ಆಗ್ತಾರೆ ಸರ್. ನಮ್ಮ ಕನ್ನಡಿಗರ ಬಗ್ಗೆ ದೇವದತ್ ಪಡಿಕಲ್ ಬಗ್ಗೆ ಏನ್ ಹೇಳ್ತೀರಿ? RCB ಅಂತ ಬಂದಾಗ ಬೆಸ್ಟ್ ಫಾರ್ಮ್ ಅಲ್ಲಿ ಇರೋದು ದೇವದತ್ ಪಡಿಕಲ್ ಅಂತ ಅನ್ಸುತ್ತೆ. ಹೌದೌದು ಸರ್, ಅವರು ನಮ್ ಕೊಹ್ಲಿ ಜೊತೆಗೆ ಇರೋದ್ರಿಂದ ಅವರು ಯಂಗ್ ಪ್ಲೇಯರ್ ಸರ್. ಅವರು ತುಂಬಾ ಚೆನ್ನಾಗ್ತಾರೆ. ಟೋಟಲಿ ಓವರ್ ಆಲ್ ನಮ್ಮ RCB ಟೀಮ್ ಬಹಳ ಚೆನ್ನಾಗಿದೆ ಸರ್, ಸ್ಟ್ರಾಂಗ್ ಇದೆ. ಈ ಸರಿನೇ ಕಪ್ ನಮ್ದೇ ಸರ್. CSK ಬಗ್ಗೆ ಏನ್ ಹೇಳ್ತೀರಿ? CSK ಅಭಿಮಾನಿಗಳಿಗೆ ಆಗಿರ್ಬಹುದು ಅಥವಾ CSK ಟೀಮ್ ಬಗ್ಗೆ? ಸರ್, ಅವರು ಜಡೇಜಾ ಬಿಟ್ಟು ತಪ್ಪಿಡಿರಂತ ಸರ್. ಜಡೇಜಾ ಸಂಸ್ಥಾಂಗಿಗೆ ಹೋಲಿಕೆ ಮಾಡಕ್ಕೆ ಟ್ಯಾಲಿ ಆಗಲ್ಲ ಸರ್. ಸಂಸ್ಥಾಂಗ್ ಯಂಗ್ ಪ್ಲೇಯರ್ ಆಗ್ತಾರೆ, ಜಡೇಜಾ ಬಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್. ಬೌಲಿಂಗ್ ಇದೆ, ಫೀಲ್ಡಿಂಗ್ ಚೆನ್ನಾಗಿದೆ, ಬ್ಯಾಟಿಂಗ್ ಚೆನ್ನಾಗಿದೆ. ಟ್ಯಾಲಿ ಆಗಲ್ಲ ಸರ್. ಬಟ್ ಸಂಸ್ಥಾಂಗ್ ಒಳ್ಳೆ ಪ್ಲೇಯರ್ ಸರ್. ವರ್ಲ್ಡ್ ಕಪ್ ಗೆದ್ಬಿಟ್ಟಿದ್ದಾರೆ, ಅವ್ರ ಬಗ್ಗೆ ಅಭಿಮಾನ ಇದೆ. ಜಡೇಜನ್ ಬಿಟ್ಟು ಇವರಲ್ಲೇ ಬಟ್ ಹೊಸ ಹುಡುಗರು 15 ತಗೊಂಡಿದ್ದಾರೆ. ಅವರು
ಆಯ್ತು ಮಾತ್ರ ಬಿಟ್ಟು ಉಳಿದ ಎಂಪೈರ್ ಜಾಸ್ತಿ ಚೆನ್ನಾಗಿ ಆಡ್ತಿಲ್ಲ, ಬೌಲಿಂಗ್ ಬೇಕಿದೆ ಸರ್. ಹೌದೌದು. ಹೌದು ಸರ್. ಎಸ್, ಓಕೆ ಸರ್, ಥ್ಯಾಂಕ್ ಯು ಸರ್. ತುಂಬಾ ತುಂಬಾ ಥ್ಯಾಂಕ್ ಯು. ಒಂದೇಮೋ ಈ ನಮ್ಮ CSK ಪರವಾಗಿನೇ ಒಳ್ಳೆ ಸ್ಪಿನ್ ಬೌಲರು, ನಮ್ಮ ಇಂಟರ್ನ್ಯಾಷನಲ್ಗೆ ಒಳ್ಳೆ ಕೊಡುಗೆ ಕೊಟ್ಟಂತ ಅಶ್ವಿನೇ ಹೇಳ್ತಾ ಇದ್ರು. RCB ಅಂತ ಅಂದಾಗ ಫಾರಿನರ್ ಪ್ಲೇಯರ್ನ ತುಂಬಾ ಅದ್ಭುತ ಲಯದಲ್ಲಿ ಇರೋದು, ಜೊತೆಗೆ ಬರೀ ಓಪನರ್ ಅಷ್ಟೇ ಅಲ್ಲ, 3 ಹಂತಗಳಲ್ಲಿ ಆಡುವ ಆಟಗಾರನ ಖರೀದಿ ಮಾಡವ್ರೆ. ಒಂದು ಸಾಲ್ಟ್ ಬಗ್ಗೆ ಹೇಳ್ತಾರೆ ಅವರು, ನಂತರ ಬೆತೆಲ್ಲು, ಅದಾದ್ಮೇಲೆ ಮಧ್ಯಮ ಕ್ರಮಾಂಕ ಮತ್ತೆ ಫಿನಿಷರು ಟೀಮ್ ಡೇವಿಡ್ ಮತ್ತೆ ಶೆಫರ್ಡ್ ಬಗ್ಗೆ ಹೇಳ್ತಾರೆ. ಈ 4 ಜನನ RCB ಖರೀದಿ ಮಾಡಿತ್ತಲ್ವಾ, ಆ ಆಯ್ಕೆನೇ ಅರ್ಧ ಗೆಲ್ಸ್ಬಿಟ್ಟಿದೆ ಅವರಿಗೆ. ಆ ತಂಡದ ಆ ಫಾರಿನ್ ಕಾಂಬಿನೇಷನ್ ನೋಡಿದ್ರೆ ಎದುರಾಳಿಗೆ ನಡ್ಕೊ ಬರುತ್ತೆ ಅಂತ ಕಾಂಬಿನೇಷನ್. 3 ಎಲ್ಲಿಗೆ ಬೇಕೋ ಅಲ್ಲಿ ಎಲ್ಲಾ ಪ್ಲೇಸಿಗೂ ಸೂಟ್ ಆಗುವಂತ ಪ್ಲೇಯರ್ನ ಆಯ್ಕೆ ಮಾಡಿದ್ದಾರೆ ಅಂತ. ಇನ್ನೊಂದು ಜಡೇಜಾ ಬಗ್ಗೆ ಎಲ್ಲರೂ ಫೋನ್ ಮಾಡಿದ್ರೆ ಹೇಳ್ತಾರೆ, ನಾವು ಮಾತಾಡಿದ್ವಿ, ಒಂದೊಂದು ತಂಡಕ್ಕೆ ಒಬ್ಬೊಬ್ಬರನ್ನ ಬಿಟ್ಟ ಮೇಲೆ ಅದು ಪ್ಲಸ್ ಅಥವಾ ಮೈನಸ್ ಹೇಮ ಆ ಥರದ ಆಟಗಾರನ ತರಕ್ಕಾಗಲ್ಲ. ಈಗ ನಾವೇ ಹೇಳ್ಕೋಬೇಕಂತ ಹೇಳಿದ್ರೆ ಚಹಾಲ್ನ ಯಾವತ್ತು ಬಿಟ್ಟಿವೋ, ಚಹಾಲ್ ಅಂತ ಸ್ಪಿನ್ನರ್ನ ನಾವು ಇವತ್ತು ಸುಯೇಶ್ ಶರ್ಮಾ ಸ್ಪಿನ್ ಮಾಡ್ಬೋದಾ, ಕಂಪೇರಿಟಿವ್ಲಿ ಚಹಾಲ್ಗೆ ನಾವು ಹೋಲಿಕೆ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ತಂಡ ಒಬ್ಬನ ಒಳ್ಳೆ ವ್ಯಕ್ತಿ ಕಳ್ಕೊಂಡ್ಮೇಲೆ ತಂಡ ಪರ್ಫಾರ್ಮ್ ಮಾಡಿಲ್ಲ ಅಂದಾಗ ಅವ್ರ ಹೆಸರು ಹೇಳ್ತಾರೆ, ಪರ್ಫಾರ್ಮ್ ಮಾಡಿದ್ರೆ ನಮ್ಮ ಥರ ಮರೀತಾರೆ. ಮೇ ಬಿ ರಿಪ್ಲೇಸ್ಮೆಂಟ್ ಒಳ್ಳೆ ಸ್ಟಾರ್ ಆಟಗಾರರಿಗೆ ಸಿಗೋದು ಕಮ್ಮಿನೇ. ಎಸ್, ಮಾತಾಡೋಣ. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದ್ಬಿಡೋಣ. ಬ್ರೇಕ್ ಆದ ಬಳಿಕ CSK ಹಾಗೂ RCBಯ ಪ್ಲೇಯಿಂಗ್ 11 ಯಾವ ರೀತಿ ಆಗಿರುತ್ತೆ, ಜೊತೆಗೆ ಕೀ ಪ್ಲೇಯರ್ಸ್ ಯಾರೆಲ್ಲ ಇರಬಹುದು ಇವತ್ತಿನ ಪಂದ್ಯದಲ್ಲಿ. ಪಾಂಡ್ರೆ, ಇವತ್ತು RCB ಪ್ಲೇಯಿಂಗ್ 11 ಅಂತ ಬಂದಾಗ ಸಾಲ್ಟ್ ಕುಡಿಸ್ತೀರಾ ಅಥವಾ ಬೆತೆಲ್ನ ತರಿಸ್ತೀರಾ, ಹೇಗೆ ಏನಾಗ್ಬೋದು? ಏನಾದರೂ ಚೇಂಜಸ್ ಇರುತ್ತಾ ಅಥವಾ ಗೆಲುವಿನ ಲಯದಲ್ಲಿದ್ದೇವೆ, ಏನು ಬದಲಾವಣೆ ಬೇಡ ಅನ್ನುವಂಥ ನಿರ್ಧಾರಕ್ಕೆ? ಇಲ್ಲ, ಒಂದು ಬದಲಾವಣೆ ಖಂಡಿತ ಬೇಕೇ ಬೇಕು. ಒಂದು ಬದಲಾವಣೆ ಹೇಳ್ತೀನಿ, ಸಾಲ್ಟ್ನ ಡೌಟ್ ನನಗೆ. ಯಾಕಂದರೆ ಬೆತೆಲ್ ಒಳ್ಳೆ ಈಗ ಒಂದು ಡಿಬೇಟ್ ಅದ್ರ ಬಗ್ಗೆನೇ ಆಗ್ಬೇಕು ಆ್ಯಕ್ಚುಲಿ. ನೋಡಿ, ನೀವು ಒಳ್ಳೆ ಫಾರ್ಮ್ನಲ್ಲಿರೋ ಆಟಗಾರನ ಆಡಿಸ್ತೀರಾ, ಇಲ್ಲ ಅಂತಂದ್ರೆ ಸಾಲ್ಟ್ ಆಡಿದ್ದಾರೆ, ಇಲ್ಲ ಚೆನ್ನಾಗಿ ಆಡಿದ್ದಾರೆ ಸೀನಿಯರು, ಆ ಕಾರಣಕ್ಕೆ ಆಡಿಸ್ತೀರಾ ಅಂತಂದ್ರೆ ನನಗೂ ಫಾರ್ಮಲ್ಲಿರೋ ಆಟಗಾರನೇ ಆಡಿಸ್ಬೇಕು ಅಂತ ಆಸೆ. ಬಟ್ ಸಾಲ್ಟಿಗೆ ಕೊಟ್ಟಿರೋದು ಒಂದೇ ಅವಕಾಶ, ಒಂದೇ ಸರಿ ಫೇಲ್ ಆಗಿರೋದು. ಇನ್ನೂ ಅವಕಾಶ ಕೊಡಬೇಕು. 2-3 ಮ್ಯಾಚ್ಗಳು ಏನಾದರೂ ಫೇಲ್ ಆದರೆ ಖಂಡಿತವಾಗ್ಲೂ ಆ ಅವಕಾಶವನ್ನು ಕೊಡೋಣ. ಹೆಚ್ಚಿನ ಬದಲಾವಣೆಗೆ ನಾನು ಹೋಗಲ್ಲ. ಖಂಡಿತವಾಗ್ಲೂ ಅಭಿನಂದನ್ ಸಿಂಗ್ ಬದಲಾಗಿ ಮಂಗೇಶ್ ಯಾದವ್ ಅವ್ರನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅದನ್ನ ಇವತ್ತು ಮಾಡ್ತಾರೆ ಅನ್ನೋಂಥದ್ದು ಇದೆ. ಯಾಕಂದ್ರೆ ಅಭಿನಂದನ್ ಅದೊಂದು ಚೇಂಜ್ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದೊಂದು ಚೇಂಜ್ ಆಗಬೇಕು. ಹ್ಯಾಜಲ್ವುಡ್ ಬಂದ್ರೆ ಒಂದು ಪ್ಲಾನ್ ಪ್ರಕಾರ ಹೋಗ್ಬೇಕು. ಅದನ್ನ ಬಿಟ್ಟರೆ ಹ್ಯಾಜಲ್ವುಡ್ ಫಿಟ್ ಇಲ್ಲ ಅಂತಂದ್ರೆ ಕಳೆದ ಬಾರಿ ಏನ್ ಆಡಿದ್ರಲ್ಲ ಅದನ್ನೇ ಮೊದಲು ನೋಡಿ. ವಿರಾಟ್ ಕೊಹ್ಲಿ ಸಾಲ್ಟ್ ಓಪನಿಂಗ್ ಅದ್ಭುತವಾಗಿ ಬರುತ್ತೆ, ನೋ ಡೌಟ್. ಅದರಲ್ಲೂ ಬೆಂಗಳೂರು ಪಿಚ್ ಅಂತಂದ್ರೆ 5 ಓವರಲ್ಲಿ 80 ನಾವು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ. ಒಳ್ಳೆ ಬಿಗ್ ಸ್ಕೋರ್ನ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆರಂಭದಲ್ಲಿ 6 ಓವರಲ್ಲಿ ವಿಕೆಟ್ಸ್ಗಳು ಹೋಗಬಾರ್ದು. ಇಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಪಟೇದಾರ್ ನೋಡಿ, ಲಾಸ್ಟ್ ಟೈಮ್ ಕೂಡ 200 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಒಂದು ಸ್ವಲ್ಪ ಜಿತೇಶ್ ಮೊದಲ ಬಾಲಲ್ಲೇ ವಿಕೆಟ್ ಹೋದ್ರು. ಬಟ್ ಅವ್ರ ಆಟ, ಅವ್ರ ಕಾಂಟ್ರಿಬ್ಯೂಷನ್ ಕಳೆದ ಸೀಸನಲ್ಲಿ ಎಷ್ಟಿತ್ತು ಅನ್ನೋದು ನಮಗೆ ಗೊತ್ತಿದೆ. ಮತ್ತೆ ಒಬ್ಬ ತಂಡಕ್ಕೆ ಆತ್ಮಸ್ಥೈರ್ಯ ತುಂಬಿಸುವಂಥ ಆಟಗಾರ. ಕೇವಲ ಬಾಲರ್ ಫೇಲ್ಯೂರ್ ಆದಾಗ ಕ್ಯಾಪ್ಟನ್ ಹೋಗಿ ಮಾತಾಡಲ್ಲ, ಜಿತೇಶ್ ಶರ್ಮಾ ಹೋಗಿ ಮಾತಾಡ್ತಾನೆ, ಈ ಥರ ಆಗ್ತಾ ಇದೆ, ಆತನ ಬ್ಯಾಟ್ಸ್ಮನ್ ಮೂವ್ಮೆಂಟ್ ಹಿಂಗಿದೆ, ಹಿಂಗೆ ಹಾಕು ಅಂತ ಹೇಳಿ. ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಆಟಗಾರ. ಮತ್ತೆ ನೆಕ್ಸ್ಟ್ ಕ್ಯಾಪ್ಟನ್ ಆಗಿ ಕೂಡ ನಾನು ಒಂದು ಮುಖ ನೋಡ್ತಾ ಇದ್ದೇನೆ. ಅಕಸ್ಮಾತ್ ಪಟೇದಾರ್ ಏನಾದರೂ ನಮಗೆ ಇಂಜಿನು ಹಾಗೆ ಹಿಂಗೆ ಇಂಜುರಿ ಆಗಿ ಹೋದ್ರು, ಖಂಡಿತವಾಗ್ಲೂ ಜಿತೇಶ್ ಶರ್ಮಾ ನೋಡ್ತೀನಿ. ಟೀಮ್ ಡೇವಿಡ್ ಶೆಫರ್ಡ್ ಎಂಥ ಫಿನಿಷರ್. ಇವ್ರ ಥರ ಫಿನಿಶಿಂಗು ಬೇರೆ ಯಾವ ತಂಡದಲ್ಲೂ ಇಲ್ಲ. ಶೆಫರ್ಡ್ನಂಥ ಆಟಗಾರ, ಅದು CSK ಮೇಲೆ ಅದ್ಭುತವಾದಂಥ ಇನ್ನಿಂಗ್ಸ್ನ ಆಡವಲ್ಲ ಅಂತ. ಲಾಸ್ಟ್ 5 ಓವರ್ ಸಿಕ್ಕರೆ ಸಾಕು ಇವ್ರಿಗೆ. 12 ಬಾಲ್ ಸಿಕ್ಕರೆ 5 ಓವರ್ ಸಿಕ್ಕರೆ ಇನ್ನು ಯೋಚನೆ ಮಾಡಿ ಇನ್ನು ಎಷ್ಟು ತರ್ಬೋದು ಅಂತ. ಬಟ್ ಟೀಮ್ ಡೇವಿಡ್ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಕಳೆದ ಮ್ಯಾಚ್ನಲ್ಲೂ ಕೂಡ ಅದನ್ನ ಮ್ಯಾಚ್ ಫಿನಿಶ್ ಮಾಡ್ಕೊಂಡು ಹೋದ್ರು, ಅದೊಂದು ಪ್ಲಸ್ ಇದೆ. ಆಮೇಲೆ ಕೃಣಾಲ್ ಪಾಂಡ್ಯ ನಿಮಗೆ ಎಲ್ಲಿ ಬೇಕಾದಲ್ಲಿ ಆಡಿಸಿ, ನಂಬರ್ 3 ಅಲ್ಲಿ ಆಡಿಸಿ, 4 ಅಲ್ಲಿ ಆಡಿಸಿ, ಅಥವಾ ಫಿನಿಷರ್ ಜಾಗ ಕೊಡಿ. ಬೌಲಿಂಗ್ನಲ್ಲಿ ಕಮಾಲ್ ಮಾಡ್ತಾರೆ. ಸ್ಪಿನ್ನರ್ ಆಗಿದ್ರು ಕೂಡ ಬೌನ್ಸರ್ನ ಹಾಕ್ತಾರೆ. ಅದ್ಭುತವಾದಂಥ ಇಲ್ಲಿವರೆಗೂ ಕೂಡ ನಮಗೆ ಬ್ಯಾಟಿಂಗ್ ಲೈನಪ್ ಇರುವಾಗ ನಮ್ಗೆ ತುಂಬ ಸ್ಟ್ರಾಂಗ್ ಆಗಿ ಬ್ಯಾಟಿಂಗ್ ಲೈನಪ್ ಕಾಣಿಸ್ತಾ ಇದೆ. ಇಲ್ಲಿ ಏನು ಚೇಂಜಸ್ ಬೇಕಾಗಿಲ್ಲ. ಭುವಿ ಖಂಡಿತವಾಗ್ಲೂ ಆಡ್ತಾರೆ T20ಯಲ್ಲಿ, ಅದ್ಭುತವಾದಂಥ ಬೌಲರು. ಅದರಲ್ಲೂ ಕೂಡ ನಮ್ಮ RCBಗೆ ಅವ್ರು ಬಂದ ಮೇಲೆ ಒಂದು ಸ್ವಲ್ಪ ಈ ಸೂರ್ಯವಂಶಿ, ಈ ಕ್ರಿಟಿಕಲ್ ಬ್ಯಾಟ್ಸ್ಮನ್ಗಳನ್ನು ವಿಕೆಟ್ ತೆಗೆಯುವಂತಹ ಸ್ಪೆಷಲಿಸ್ಟ್ ಬೌಲರ್ಗಳು ಇವರು. ಭುವಿ ಅಂತ ಒಳ್ಳೆ ಬೌಲಿಂಗ್ನ ಮಾಡ್ತಾರೆ. ಅಭಿನಂದನ್ ಸಿಂಗ್ ಖಂಡಿತವಾಗ್ಲೂ ಅವ್ರ ಬದಲಾಗಿ ಮಂಗೇಶ್ ಯಾದವ್ನ ಇದನ್ನು ನೋಡ್ತೀನಿ. ಡಫಿ ಖಂಡಿತವಾಗ್ಲೂ ಬೇಕೇ ಬೇಕು. ಕಳೆದ ಪಂದ್ಯದಲ್ಲೂ ತುಂಬ ಚೆನ್ನಾಗಿ ಆಡಿದ್ದಾರೆ. ಸುಯೇಶ್ ಶರ್ಮಾ ತುಂಬ ಒಳ್ಳೆಯದು. ಅದರ ಜೊತೆಗೆ ಪಡಿಕ್ಕಲ್ ನಮಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬೇಕೇ ಬೇಕು. ಈ ತಂಡ ಹೇಗಿದೆ ಅಂತಂದರೆ ಘಟಾನುಘಟಿಗಳಿದ್ದಾರೆ. ಒಬ್ಬ ಇಲ್ಲ ಅಂದರೂ ಇನ್ನೊಬ್ಬ ಇಲ್ಲ ಅಂದ್ರೆ ಮತ್ತೊಬ್ಬ. ಹೀಗೆ ಆ ತಂಡ ಹೇಗಿದೆ ಅಂತಂದರೆ ಇವ್ರನ್ನ ಸೋಲ್ಸೋಕೆ ಆಗದೇ ಇಲ್ವೇನೋ, ಅಷ್ಟ್ರ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. 220 ಇದ್ರು ಕೂಡ ನಾವು ಪ್ರತಿ ಸೀಸನಲ್ಲಿ ಹೇಳಿದ್ದು ಒಂದೇ ಮಾತು, ಬಾಯಿಗೆ ಬರೆಸಿ ಗೆಲ್ತೀವಿ ಅಂತ ಹೇಳಿ. ಬಟ್ ಮೊದಲ ಪಂದ್ಯ ನೋಡಿದ್ರ 220 ಹೊಡೆದ್ರು ಕೂಡ ಲೀಲಾಜಾಲವಾಗಿ ಬ್ಯಾಟಿಂಗ್ನ ಬೀಸಿದ್ರು, ಆರಾಮಾಗಿ ಗೆಲ್ಕೊಂಬಂದ್ರು. 15 ಓವರಲ್ಲೇ ಮ್ಯಾಚ್ ಮುಗಿಸ್ಕೊಂಡು ಮನೆಗೆ ಬಂದಿದ್ವಿ. ಅಂದರೆ ಎದುರಾಳಿಗೂ ಒಂದು ಶಾಕ್ ಕೊಟ್ಟಿದ್ದೀವಿ. ಈಗ ನಮ್ಮ ತಂಡ ಹಂಗಿಲ್ಲಪ್ಪ, ನಾವು ಕಪ್ ಪ್ರೆಷರ್ನಲ್ಲಿದ್ವಿ, ಕೆಲವೊಂದು ಸರಿ ವಿಕೆಟ್ ಹೋಗಿದ್ದೀವಿ, ಈ ಕಪ್ ಮನೆಗೆ ಬಂದಿದೆ,
ಬಂದಿದೆ, ಈಗ ನಮಗೆ ಪ್ರೆಷರ್ ಇಲ್ಲ, ಬರ್ತೀವಿ, ಹೊಡಿತೀವಿ, ನುಗ್ತೀವಿ, ಗೆಲ್ತೀವಿ, ಬರ್ತೀವಿ, ಇಷ್ಟೇ ಇರೋದು. ಇವತ್ತಿನ ಮ್ಯಾಚ್ ಕೂಡ ಹಾಗೆ ಆಗುತ್ತೆ. ಇದೇ ಪ್ಲೇಯಿಂಗ್ ಎಲ್ಲೂ ನಡೆಸಬೇಕು, ಹೆಚ್ಚಿನ ಚೇಂಜಸ್ ಬೇಕಾಗಿಲ್ಲ. ಅಭಿನಂದನ್ ಬದಲಾಗಿ ಮಂಗೇಶ್ ಯಾದವ್. ಎಸ್ ಪ್ರೇಮ್, ರಜತ್ ಪಾಟಿದಾರ್ ಕ್ಯಾಪ್ಟನ್ಸಿ ಬಗ್ಗೆ ಏನು ಹೇಳ್ತೀನಿ ಅಂದರೆ, ಅವರ ಒಂದು ನೇತೃತ್ವದಲ್ಲಿ ಈ ತಂಡ ಬಲಿಷ್ಠವಾಗಿ ಕಾಣ್ತಾ ಇದೆ. ಬಾಲಿಂಗು ಚೆನ್ನಾಗಿ, ಬ್ಯಾಟಿಂಗು ಚೆನ್ನಾಗಿದೆ, ಜೊತೆಗೆ ಫಸ್ಟ್ ಕ್ಯಾಪ್ಟನ್ಸಿಯಲ್ಲೇ ಒಂದು ಕಪ್ ತಂದು ಕೊಟ್ಟಿರುವಂಥದ್ದು. ಏನು ಹೇಳ್ತೀರಿ? ಒಂದು ಅವರಿಗೆ ಸೀನಿಯರ್ ಜೊತೆಗೆ ತುಂಬಾ ಚೆನ್ನಾಗಿ ಮೋಲ್ಡ್ ಆಗೋದು, ಮತ್ತೆ ಕ್ಯಾಪ್ಟನ್ ಅನ್ನೋ ಅಹಂ ಇಲ್ಲದೆ ಯಾರೆಲ್ಲ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೋ ಅವರ ಒಟ್ಟಿಗೆ ತಾವು ಕೂಡ ಪರ್ಫಾರ್ಮ್ ಮಾಡ್ತಾ ಮುಂದುವರಿತಾ ಇದ್ದಾರೆ. ಜೊತೆಗೆ ಯಾವ್ಯಾವ ದಿಕ್ಕಿಂದ ಸ್ಕಿಲ್ ಆ್ಯಡ್ ಆಗುತ್ತೋ, ಅದು ನಿನಗೆ ಸಾಲ್ಟ್ ಆಗಿರ್ಬೋದು ಅಥವಾ ಕೊಹ್ಲಿ ಆಗಿರ್ಬೋದು, ಸೀನಿಯರ್ ಪ್ಲೇಯರ್ಸ್ ಅಂತ ಯಾರೆಲ್ಲ ಇರ್ತಾರೋ ಎಲ್ಲರ ಅವರ ಏನು ಟಿಪ್ಸ್ ಇದೆ ಅವೆಲ್ಲವನ್ನು ಕೂಡ ಕ್ರೋಢೀಕರಣ ಮಾಡಿಕೊಂಡು ನಂತರ ಕ್ಯಾಪ್ಟನ್ಸಿನ ಮೂವ್ ಮಾಡುವಂಥ ಒಳ್ಳೆಯ ಕ್ಯಾಪ್ಟನ್ ಸಿಕ್ಕಿದ್ದಾರೆ. ಅಥವಾ ಆ ಕ್ಯಾಪ್ಟನ್ಸಿ ಒತ್ತಡವನ್ನು ಕೂಡ ಸೀನಿಯರ್ ಆಟಗಾರರು ಹಾಕ್ತಾ ಇಲ್ಲ. ಅವರು ಕಳೆದ ಬಾರಿನೇ ಹೇಳಿದ್ರು, ಕೊಹ್ಲಿ ಅವರಿದ್ದಾಗ ನಾನು ಹೇಗಿರಬೇಕು ಅಂತ ಅಂದ್ಕೊಂಡಿದ್ದೆ, ತುಂಬ ಫ್ರೀ ಆಗಿರ್ಲಿಕ್ಕೆ ಅವರು ಅವಕಾಶ ಮಾಡಿಕೊಡ್ತಾರೆ ಅಂತ. ನಾವು ಹಾಗಾಗಿ ಕೊಹ್ಲಿ ಇದ್ದವಾಗ ಇನ್ನೊಂದಿಷ್ಟು ಕಲಿಯೋದಿತ್ತು, ಅದು ಕಳೆದ ಬಾರಿನೇ ಕಲ್ತಿದ್ದಾರೆ, ಚಾಂಪಿಯನ್ ಕೂಡ ಆಗಿದ್ದಾರೆ. ಈಗೇನಿದ್ರು ಸ್ಕಿಲ್ಲನ್ನು ಮೂವ್ ಮಾಡುವಂಥ ಟೈಮು. ಆ ಸಂದರ್ಭದಲ್ಲಿ ಭಾಳಷ್ಟು ಜನ ಅಂತ ಇದ್ರು, ಒಳ್ಳೆ ಕೊಹ್ಲಿ ಫಾರ್ಮಲ್ಲಿ ಇದ್ದಾರೆ, ಸಾಲ್ಟ್ ಫಾರ್ಮಲ್ಲಿ ಇದ್ದಾರೆ, ಬೆತ್ತಲ್ ಎಲ್ಲ ಆಟಗಾರರು ಫಾರ್ಮಲ್ಲಿ ಇರಬೇಕಾದ್ರೆ ಕ್ಯಾಪ್ಟನ್ ಹೇಗೆ ಆಡ್ತಾರೆ, ಏನಾದರೂ ಮಂಕ್ ಆಗ್ಬಿಡ್ತಾರ ಅಂದ್ಕೊಂಡಿದ್ದೀವಿ. ಆದರೆ ಕ್ಯಾಪ್ಟನ್ 100% ಬ್ಯಾಟಿಂಗಲ್ಲಿ ತುಂಬ ಅದೇ ಲಯದಲ್ಲೇ ಕಾಯ್ತಾ ಇದ್ದಾರೆ. ಒಂಚೂರು ಅವಕಾಶ ಕೊಡ್ರಪ್ಪ, ನಾನು ಆಡ್ಕೊಂಡ್ಬಿಡ್ತೀನಿ ಅನ್ನೋಷ್ಟು ಮಟ್ಟಿಗಿದ್ದಾರೆ. ಅದು ಒಂದು ಕಡೆಗೆ ನೋ ಡೌಟ್ ಬ್ಯಾಟಿಂಗ್ ತುಂಬ ಚೆನ್ನಾಗಿದೆ. ಇನ್ನು ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ನ ಒಬ್ಬ ನಾಯಕನಾಗಿ ಹೇಗೆ ನೋಡಬೇಕು ಅದೇ ದಿಕ್ಕಿನಲ್ಲಿ ನೋಡ್ತಾ ಇದ್ದಾರೆ. ಯಾರ ವೀಕ್ನೆಸ್ ಎಲ್ಲಿದೆ ನಾವು ನೋಡಬೇಕು. ಅಭಿಷೇಕ್ ಶರ್ಮಾ ಅಂತ ಬ್ಯಾಟ್ಸ್ಮನ್ ಅನ್ನ ಕಟ್ ಹಾಕ್ಬೇಕಾದ್ರೆ ಡಫಿ ಕರ್ಕೊಂಬಂದು, ಡಫಿ ಅವರಿಗೆ ಒಂದು ಸಂದೇಶ ಏನಿತ್ತು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಬಾಡಿ ಮೇಲೆ ಬಾಲ್ ಇರಬಾರ್ದು, ಔಟ್ಸೈಡ್ ಔಟ್ ಸ್ಟಂಪ್ ಬಾಲ್ನೇ ಹಾಕಬೇಕು. ಜೊತೆಗೆ ಅವ್ರು ಎಲ್ಲಿ ಕಟ್ಟಾದ್ರೆ ಬಾಲ್ ಎಲ್ಲಿಗೆ ಹೋಗುತ್ತೆ ಅಲ್ಲೇ ಫೀಲ್ಡರ್ ಸೆಟ್ ಮಾಡ್ತಾರೆ. ಜೊತೆಗೆ ಇನ್ನೊಬ್ಬ ನಾನ್ ಸ್ಟ್ರೈಕ್ ಅಲ್ಲಿ ಇರೋ ಬ್ಯಾಟ್ಸ್ಮನ್ಗೆ ಯಾರನ್ನ ತರಬೇಕು, ಇನ್ ಸ್ವಿಂಗ, ಔಟ್ ಸ್ವಿಂಗ, ಅಲ್ಲಿ ಭೂವಿನೇ ಬರ್ಬೇಕಾ ಅಥವಾ ಸ್ಪಿನ್ನರ್ ಅಟ್ಯಾಕ್ ಮಾಡ್ಬೇಕಾ, ಈ ಎಲ್ಲ ನೋಡಿ. ಹೊಸ ಬೌಲರ್ ಇಟ್ಕೊಂಡ್ರೆ ಪವರ್ ಪ್ಲೇ ಮುಗ್ದಾದ್ಮೇಲೆ ಮ್ಯಾಚ್ ಕಂಟ್ರೋಲಿಗೆ ಬಂದ ಮೇಲೆ ಅವ್ರಿಗೆ ಒಂದು ಅವಕಾಶ ಕೊಡೋದು. ಕಂಪ್ಲೀಟ್ಲಿ ಎಲ್ಲ ಲಯದಲ್ಲೂ ಅವರಿಗೆ ಒಂಚೂರು ಅನ್ಕೊಂಡಿದ್ದು ವರ್ಕ್ ಆಗದೆ ಹೋದ್ರೆ, ಶೆಪರ್ಡ್ ಬೌಲಿಂಗ್ಗೆ ಮೊನ್ನೆ ಒಂಚೂರು ವರ್ಕ್ ಆಗಿಲ್ಲ ಬಿಟ್ರೆ, ಕಂಪ್ಲೀಟ್ಲಿ ಒಬ್ಬ ಮೆಚೂರ್ಡ್ ಕ್ಯಾಪ್ಟನ್ ಹೇಗೆ ಕ್ಯಾಪ್ಟನ್ಸಿ ಮಾಡಬೇಕೋ ಅದೇ ರೀತಿ ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ. ಮೊನ್ನೆ ನಾವು ವೈಡ್ ರಿವ್ಯೂ ತಗೊಂಡಿದ್ದು ಅಷ್ಟೇ ನೋಡಿದೀವಿ. ಜಡ್ಜ್ ಮಾಡಿ ಒಂದು ಟೀಮ್ ಜೊತೆ ಮಾತುಕತೆ ಮಾಡಿ ತಗೊಂಡಾಗ ಆ ವೈಡ್ ರಿವ್ಯೂವೇ ಇರ್ಬೋದು. ಯಾಕೆ ಹೇಳ್ತೀನಿ ಅಂದ್ರೆ ಸಕ್ಸಸ್ ರೇಟ್ ಅದು ತುಂಬಾ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ. ರಜತ್ ಪಾಟಿದಾರ್ಗೆ ಮುಂದೆ ಕೊಹ್ಲಿನೂ ಹೋಗ್ಬೋದು, ಇನ್ನೊಬ್ಬ ಸೀನಿಯರ್ ಆಟಗಾರ ಸಾಲ್ಟ್ ಎಲ್ಲರೂ ಕಟ್ ಆಗ್ತಾ ಬರ್ಬೋದು. ಆದ್ರೂ ಕೂಡ RCB ಲೆಗಸಿನ ಮುಂದುವರಿಸಬೇಕಂದ್ರೆ ಈ ಯಂಗ್ ಕ್ಯಾಪ್ಟನ್ ಕಂಟಿನ್ಯೂ ಆಗಬೇಕು. ಇದೇ ಮೆಚುರಿಟಿ ಬ್ಯಾಟಿಂಗ್ ಲೈನಪ್ ಜೊತೆಗೆ ಫೀಲ್ಡಿಂಗ್ ಟೆಕ್ನಿಕ್ ಕಲ್ಸಿರ್ಬೋದು, ಬೌಲಿಂಗ್ ಸ್ಕಿಲ್ಸ್, ಎದುರಾಳಿ ತಂಡದ ವೀಕ್ನೆಸ್ ಮೇಲೆ ಕೆಲಸ ಮಾಡೋದು ಎಲ್ಲವನ್ನ ಕೂಡ ರಜತ್ ಪಾಟಿದಾರ್ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಒಂದು ಸಕ್ಸಸ್ಫುಲ್ ಟೀಮ್ ಇದೆ ಅಂತ ಹೇಳಿದ್ರೆ ಕ್ಯಾಪ್ಟನ್, ಕೋಚ್ ಕೊಡುಗೆ, ಸಹ ಆಟಗಾರರ ಜೊತೆಗೆ ಅವರಿಬ್ಬರದು ಕೂಡ ತುಂಬಾ ಜಾಸ್ತಿ ಕಾಂಟ್ರಿಬ್ಯೂಟ್ ಇರುತ್ತೆ. ಮೇ ಬಿ ಆ ಎಲ್ಲ ಕೆಲಸವನ್ನ ರಜತ್ ಪಾಟಿದಾರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪಾಟೀಲ್, ಇವತ್ತಿನ ಪಂದ್ಯದಲ್ಲಿ ಯಶ್ ದಯಾಳ್ ಅವರನ್ನ ಮಿಸ್ ಮಾಡ್ಕೊಳ್ತಿದೀವ ಹೇಗೆ? ಖಂಡಿತ. CSK ಮೇಲೆ ಅಂತ ಬಂದಾಗ ಅವರೇ ನೆನಪಾಗೋದು. 2 ಮ್ಯಾಚ್ 2 ಸರಿನೂ ಗೆಲ್ಸಿದ್ದಾರೆ. ಅದರಲ್ಲೂ ಕೂಡ ಲಾಸ್ಟ್ ಟೈಮ್ ಅಂತೂ ಮರೆಯೋಕ್ಕೆ ಆಗಲ್ಲ, ಅದ್ಭುತವಾದಂಥ ಇನ್ನಿಂಗ್ಸ್. ಬಟ್ ಒಂದು ಸ್ವಲ್ಪ ಕೇಸ್ಗಳು ಮಾಡಿಕೊಂಡ್ರು. ವೈಯಕ್ತಿಕ ಕಾರಣಗಳಿಂದ ಹೊರಗಡೆ ಇದ್ದಾರೆ. ಏನು ಇಂಜುರಿ ಏನೂ ಇಲ್ಲ, ವೈಯಕ್ತಿಕ ಕಾರಣಗಳಿಂದ ಹೊರಗಡೆ ಇದ್ದಾರೆ. ನಾವು ಖಂಡಿತವಾಗ್ಲೂ ಈಗಲೂ ಸಿರಾಜ್ನ ನಾನು ಮಿಸ್ ಮಾಡ್ಕೋತೀನಿ, ಈಗಲೂ ಚಾಲ್ನ ಮಿಸ್ ಮಾಡ್ಕೋತೀನಿ, ಈಗಲೂ ಮ್ಯಾಕ್ಸ್ವೆಲ್ನ ಮಿಸ್ ಮಾಡ್ಕೋತೀನಿ, ದಯಾಳ್ನೂ ಕೂಡ ಹಾಗೆ ಮಿಸ್ ಮಾಡ್ಕೋತೀನಿ. ಬಟ್ ದಯಾಳ್ ಏನು ನಮ್ಮ ಟೀಮಿಂದ ಹೊರಗಡೆ ಹೋಗಿಲ್ಲ, ಬೇರೆ ತಂಡದಲ್ಲಿ ಆಡ್ತಾ ಇದ್ದಾನೆ ಅಂತ ಬೇಜಾರೇನೂ ಇಲ್ಲ. ಅವ್ರು ಮುಂದಿನ ವರ್ಷ ಕಂಬ್ಯಾಕ್ ಮಾಡೇ ಮಾಡ್ತಾರೆ. ಬಟ್ ದಯಾಳ್ ನೋಡಿ, ಡೆತ್ ಓವರ್ ಸ್ಪೆಷಲಿಸ್ಟು ನಮಗೆ. ಓಕೆ, ಕೆಲವೊಂದು ಸರಿ ರನ್ ಕೊಟ್ಟಿದ್ದಾರೆ ನೋಡಿ. ಆತನ ಕಂಬ್ಯಾಕ್ ಹೇಗಿತ್ತು ಅಂತಂದರೆ, KKR ವಿರುದ್ಧವಾಗಿ ಆಡುವಾಗ 5 ಬಾಲಿಗೆ 5 ಸಿಕ್ಸ್ ಹೊಡಿಸ್ಕೊಂಡು ಮ್ಯಾಚ್ನ ಸೋಲಿಸ್ಬಿಡ್ತಾರೆ. ಅಂಥದ್ರಲ್ಲಿ ಆತ ಕಂಬ್ಯಾಕ್ ಮಾಡಿದ್ದು RCB ಜೊತೆಗೆ ಇದ್ದಾಗ ಎಂಥ ಬಾಲಿಂಗ್ ಮಾಡಿದ್ರು, ಒಳ್ಳೆ ಲೈನ್ ಆ್ಯಂಡ್ ಲೆಂತ್ನ ಹಾಕಿದ್ರು. ನಮಗೆ ದೇಶಿ ಪ್ರತಿಭೆಗಳು ನಮಗೆ ಬಾಲಿಂಗಲ್ಲಿ ಅಷ್ಟು ಚೆನ್ನಾಗಿ ಸಿಕ್ಕಿಲ್ಲ. ವಿದೇಶದವ್ರು ಸಿಕ್ಕಿದ್ದಾರೆ ನಮಗೆ, ಬಟ್ ದೇಶಿ ಪ್ರತಿಭೆಗಳು ಅಷ್ಟು ಚೆನ್ನಾಗಿ ಸಿಕ್ಕಿಲ್ಲ. ಬಟ್ ಯಶ್ ದಯಾಳು ಮತ್ತು ಭುವಿ ಅಂತ ಆಟಗಾರರು ಇಬ್ಬರು ಒಳ್ಳೆಯ ಬೌಲರ್ಸ್ಗಳು RCBಗೆ ಬಂದಾಗ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು ನಮಗೆ. ವಿದೇಶಿ ಆಟಗಾರನ 4 ಜನರನ್ನ ಆಡಿಸ್ಬೇಕು, ಅದರಲ್ಲಿ ಬ್ಯಾಟರ್ಗಳೇ 3 ಜನ ಇದ್ದಾಗ ಬೌಲರ್ ಒಬ್ಬರನ್ನೇ ಆಡಿಸ್ತಾ ಇದ್ವಿ. ಬಟ್ ಅದನ್ನು ವೇಗದ ಬೌಲಿಂಗ್ ಸಾರಥ್ಯವನ್ನು ವಹಿಸ್ಕೊಂಡು ಇಷ್ಟು ಒಂದು 2-3 ಸೀಸನ್ನಿಂದ ಉತ್ತಮ ಬೌಲಿಂಗ್ ಮಾಡಿದ್ದು ಯಶ್ ದಯಾಳು. ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ತೀವಿ. ಕಂಬ್ಯಾಕ್ ಆದರೆ ಒಳ್ಳೇದು ಅಂತ ಅನ್ಕೋತೀನಿ ನಾನು. ಎಸ್ ಪ್ರೇಮರ್, ಇವತ್ತಿನ ಪಂದ್ಯ ಅಂತ ಬಂದಾಗ, ವಿರಾಟ್ ಕೊಹ್ಲಿ ಅಂತ ಬಂದಾಗ ಅಗ್ರೆಷನ್ ಅಂತೂ ಯಾವಾಗಲೂ ಹೇಗೆ ಇರುತ್ತೆ. ಬಟ್ ಹೇಗೆ ಅವರ ಒಂದು ಪ್ರಾಕ್ಟೀಸ್ ಆಗಿರ್ಬೋದು ಅಥವಾ ಅವರು ಜೋಶು ಯಾವಾಗಲೂ ಕೂಡ ಅಂದರೆ
ಅವರು ರನ್ ಹೊಡೆಯುವಾಗ ಸೆಲೆಬ್ರೇಷನ್ ಅಲ್ಲ, ಬೇರೆಯವರು ರನ್ ಹೊಡೆದ್ರು ಕೂಡ ಅವ್ರು ಸೆಲೆಬ್ರೇಷನ್ ಮಾಡ್ತಾರೆ. ಎಲ್ಲಿಂದ ಬರುತ್ತೆ ಈ ರೀತಿಯ ಜೋಶ್, ಅಗ್ರೆಷನ್ ಅಂತ? ಅದು ಒಬ್ಬ ಪರ್ಫೆಕ್ಟ್ ಆಗಿರುವಂತ ಕ್ರೀಡಾಪಟುಗೆ ಜೊತೆಗೆ ಒಂದು ಅವರು ಮಾಡೋ ಕೆಲಸದಲ್ಲಿ ಅವ್ರು ಯಾವಾಗ ಪಕ್ವವಾಗಿರ್ತಾರೆ ಅಂತ ಪ್ಲೇಯರ್ಗಳಲ್ಲೇನೆ ಈ ತರದ ಅಗ್ರೆಸಿವ್ನೆಸ್ ನಾವು ನೋಡ್ತಾ ಇದ್ವಿ. ಹಿಂದೆ ಅದು ಆಸ್ಟ್ರೇಲಿಯನ್ ಟೀಮಲ್ಲಿ ಮಾತ್ರ ಕಾಣಿಸ್ತಾ ಇತ್ತು. ನಮ್ಗೆ ಯಾಕಪ್ಪ ಇಂಥವು ಪ್ಲೇಯರ್ ಅಂದ್ರೆ, ನಿಮಗೆ ಅಗ್ರೆಷನ್ ಎಲ್ಲರೂ ತೋರಿಸ್ತಾರೆ, ಆದ್ರೆ ಅಗ್ರೆಷನ್ ಹಿಂದೆ ಒಂದು ಅರ್ಥ ಇರ್ಬೇಕಂದ್ರೆ ಆ ಪ್ಲೇಯರು 100% ಫಾರ್ಮ್ ಅಲ್ಲಿ ಇರಬೇಕು. ಆ ಫಾರ್ಮ್ ಅಲ್ಲಿ ಇದ್ದಾಗ ಮಾತ್ರ ಅಗ್ರೆಷನ್ಗೆ ಒಂದು ಅರ್ಥ ಇರುತ್ತೆ. ಸುಮ್ನೆ ಕೂಗಾಡ್ತಿದ್ರೆ ಗ್ರೌಂಡ್ ಅಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಅಲ್ಲಿ ಇರಕ್ಕಾಗಲ್ಲ. ನಾವು ನೋಡಿದ್ದೀವಿ, ಒಂದೇ ಒಂದು ಕ್ಷೇತ್ರದಾಗ ಪರ್ಫಾರ್ಮೆನ್ಸ್ ಮಾಡಿದ್ರು ಅಷ್ಟೇ. ನಾವು ಕೈಫ್ ತುಂಬಾ ಒಳ್ಳೆ ಫೀಲ್ಡಿಂಗ್ ಮಾಡ್ತಾ ಇದ್ರು, ಬ್ಯಾಟಿಂಗ್ ಅಲ್ಲಿ ಅಂತ ಕಮಲ್ ತೋರಿಸ್ತಾ ಇರಲಿಲ್ಲ. ಹಾಗಾಗಿ ಅವರ ಉಳ್ಕೊಳ್ಳಕ್ಕೆ ಅವಕಾಶ ಆಗ್ಲಿಲ್ಲ ನಮಗೆ. ಕೊಹ್ಲಿ ಅಂತ ಬಂದಾಗ ಅದು ಬ್ಲಡ್ ಅಲ್ಲೇ ಇರ್ಬೇಕನ್ನೋ ನಮ್ಗೆ ಆ ಲೆವೆಲ್ಗೆ ಇದೆ ಅಂತ ಹೇಳಿದ್ರೆ, ಮೊದಲು ಅವ್ರು ಯಾವಾಗ ಪಾದಾರ್ಪಣೆ ಮಾಡಿದಾಗ ಅಗ್ರೆಸಿವ್ನೆಸ್ ಇತ್ತು, ಇಲ್ಲಿವರೆಗೂ ಅದೇ ಇದೆ. ಅವಾಗಿದ್ದು ಫಿಟ್ನೆಸ್ ಕಮ್ಮಿ ಇತ್ತು. ಈಗ ಆ ಫಿಟ್ನೆಸ್ ಲೆವೆಲ್ನ 18, 19, 25 ವರ್ಷದ ಹುಡುಗರು ನಾಚ್ಕೋಬೇಕು. 35 ವರ್ಷ ಕೊಹ್ಲಿಗೆ ಆಗಿದೆ ಅಂದ್ರೆ ಡೌಟ್, ಅದು ಸಾಧ್ಯನೇ ಇಲ್ಲ ಅನ್ನೋ ಲೆವೆಲ್ಗೆ ಇದೆ. ಜೊತೆಗೆ ಆ ಪರ್ಫಾರ್ಮೆನ್ಸ್ ಕೂಡ ಹಾಗೆ ಇದೆ. ಆ ನಿಟ್ಟಿನಲ್ಲಿ ಇರಬೇಕಾದ್ರೆ ಜೊತೆಗೆ ನೋಡಿ, ನೀವು ಫೀಲ್ಡಿಂಗ್ ಅವ್ರ ಹತ್ರ ಹೋದ್ರೆ ಮಿಸ್ ಮಾಡ್ತಾ, ಅವತ್ತು ಕ್ಯಾಚ್ ಬಿಟ್ಟಾಗ ಅದನ್ನ ಎಲ್ಲರೂ ಆ ಕ್ಯಾಚ್ ಬಿಟ್ಟಿದ್ರ ಬಗ್ಗೆ ಮಾತಾಡೋ ಬದಲು ಕೊಹ್ಲಿ ಬಿಟ್ಟಿರಲ್ಲ ಅಂತ ಸಪೋರ್ಟ್ ಮಾಡಿದ್ರು, ಮತ್ತೆ ಅವರೇ ಹಿಡ್ಕೊಂಡ್ರು ಕೂಡ ಆ ಕ್ಯಾಚ್ನ. ಹಾಗಾಗಿ ಕೊಹ್ಲಿಯ ಫಿಟ್ನೆಸ್ ಜೊತೆಗೆ ಫಾರ್ಮ್ ಜೊತೆಗೆ ಎಲ್ಲದನ್ನು ಇರಬೇಕಾದ್ರೆ ಅಗ್ರೆಸಿವ್ನೆಸ್ ಇರಬೇಕು. ನಾವು ಕಳೆದ ಬಾರಿ ಒಮ್ಮೆ ಯಾರು ಅಂತ ಹೇಳಿದ್ರೆ, ನಮಗೆ ಇದೇ ವರ್ಲ್ಡ್ ಕಪ್ ಅಲ್ಲೇನೆ ಮ್ಯಾಚ್ ಸೋತ ದಿನ ಚೇಂಜಿಂಗ್ ಟೈಮಲ್ಲಿ ಮ್ಯಾಚ್ ಮುಗಿದ ಬಳಿಕ ಹಾರ್ದಿಕ್ ಪಾಂಡೆ ಹೇಳ್ತಾರೆ, ಕೊಹ್ಲಿ ಬಾಯಿ ಇದ್ದವಾಗಿರುವ ಅಗ್ರೆಸಿವ್ನೆಸ್, ಅವರಿದ್ದ ಕೊಡುವಂತ ಆ ಸ್ಫೂರ್ತಿ ನನಗೆ ನೀವತ್ತು ಮಿಸ್ ಮಾಡ್ಕೊಂಡೆ ಚೇಂಜಿಂಗ್ ಟೈಮಲ್ಲಿ ಅಂತ ಅವರೇ ಕಾಮೆಂಟೇಟರ್ ಕ್ವಶನ್ ಕೇಳಿದಾಗ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಹುರಿದುಂಬಿಸುವ ಆಟಗಾರರಿದ್ದಾಗ ಒಬ್ರು ತುಂಬಾ ಚೆನ್ನಾಗಿ ಆ ಒಂದು ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ, ಕೊಹ್ಲಿ ಇದ್ದವಾಗ ನಿಮಗೆ ಯಾರೇ ಸ್ಲಡ್ಜಿಂಗ್ ಮಾಡ್ಲಿ ಒಂದು ಉತ್ತರ ಬರುತ್ತೆ ಅನ್ನೋದನ್ನ ವರ್ಡ್ ಅಲ್ಲೇ ತೋರಿಸ್ಕೊಟ್ಬಿಟ್ಟಾರೆ. ಹಾಗಾಗಿ ಕೊಹ್ಲಿ ಒಂದು ಕೊಹ್ಲಿ ಆಟಗಾರ ಜೊತೆಗೆ ಅಂಪೈರ್ನು ಬಿಡಲ್ಲ ಅವರು. ಆ ಕೊಹ್ಲಿಗೆ ಒಂದು ವೇಳೆ ಹಂಗೆ ದಂಡ ಹಾಕ್ತಾ ಬಂದಿದ್ರೆ ಕೊಹ್ಲಿಯ ಇಡೀ ಆಸ್ತಿನೇ ದಂಡಕ್ಕೆ ಹೋಗ್ಬೇಕಾಗಿತ್ತು. ಅಷ್ಟೊಂದು ಅವರು ಯಾವಾಗೂ ಕೂಡ ಅಷ್ಟೇ ಅಗ್ರೆಸಿವ್ನೆಸ್ ಆಗಿ ಇರ್ತಾರೆ. ನೋಡಿ, ಮೊನ್ನೆ ಅಭಿಷೇಕ್ ಶರ್ಮಾಗೆ ದಂಡ ಹಾಕಿದ್ದಾರೆ, ಏನೋ ಮಾತಾಡಿದ್ರು ಅಂತ. ಆ ತರ ನೀವು ಕೊಹ್ಲಿಗೆ ದಂಡ ಹಾಕೋದಾದ್ರೆ ಪ್ರತಿ ಬಾಲಲ್ಲೂ ಅವ್ರದ್ದೊಂದು ಹುಮ್ಮಸ್ ಇರುತ್ತೆ. ಜೊತೆಗೆ ತಮ್ಮ ಸೆಂಚುರಿಗಿರ್ಬೋದು, ತಮ್ಮ ಕ್ಯಾಚ್ ಹಿಡಿದಾಗಿರ್ಬೋದು, ತಾವು 50 ಬಾರ್ಸ್ ಸೆಂಚುರಿ ಮಾಡಿದಾಗ ಇರೋ ಸೆಲೆಬ್ರೇಷನ್ ಕಮ್ಮಿನೇ ಕೊಹ್ಲಿದು. ಅಂತ ದೊಡ್ಡ ನೋಡಲ್ಲ ನಾವು. ಬೇರೆ ಒಬ್ಬ ಆಟಗಾರ ಒಂದು ವಿಕೆಟ್ ತೆಗೆದಾಗ, ಬೇರೆ ಒಬ್ಬ 6 ಹೊಡೆದಾಗ, ಅದರಲ್ಲೂ ಬೌಲರು, ಆಲ್ರೌಂಡರ್ ಅಥವಾ ಹೊಸ ಹುಡುಗರು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಹೇಳಿದ್ರೆ, ನಾವು ಕೊಹ್ಲಿಯಷ್ಟು ಸೆಲೆಬ್ರೇಟ್ ಮಾಡೋ ಇನ್ನೊಬ್ಬ ವ್ಯಕ್ತಿ ನೋಡಿಲ್ಲ. ನಾವು ಪ್ಯಾನಲಿಸ್ಟ್ಗಳಾಗ್ಲಿ, ನಾವು ಜೀವನದಲ್ಲಾಗ್ಲಿ ಕೊಹ್ಲಿಯ ಭಾವನೆಗಳನ್ನ ಯಾಕೆ ತುಂಬಾ ಜನ ಲವ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದೇ ಕಾರಣಕ್ಕೆ ಕೊಹ್ಲಿ ಒಂದು ಏನೋ ಸೆಲ್ಫಿಶ್ ಇರ್ಬೋದು ಅಥವಾ ವೈಯಕ್ತಿಕವಾಗಿ ಅಷ್ಟೇನೆ ಆಡ್ಕೊಂಡ್ ಕೂತ್ಕೊಳ್ಳಲ್ಲ, ಎಲ್ಲರ ಜೊತೆಗೆ ಬೆರಿತಾನೆ. ಇವತ್ತು ರಜತ್ ಪಟೇದಾರ್ ಕ್ಯಾಪ್ಟನ್ ಆಗಿ ಉಳ್ಕೊಂಡಿರೋದು ಅದಕ್ಕೆ. ಕೊಹ್ಲಿ ಇದ್ದಾಗ ನಾನು ಹೇಗೆ ಕ್ಯಾಪ್ಟನ್ಸಿ ವಹಿಸ್ಕೊಳ್ಳಿ ಅಂತ ಬೈದಲ್ಲಿದ್ದ ಹುಡುಗನ್ನ ಹುರಿದುಂಬಿಸಿ ನೀನ್ ಕ್ಯಾಪ್ಟನ್ ಆಗಿರು, ನಾವ್ ಇರ್ತೀವಿ ಅಂತೇಳಿ ಬದಲಿ ಕ್ಯಾಪ್ಟನ್ ಮಾಡಿದಾಗೂ ಕೂಡ ಕೊಹ್ಲಿಯ ಆ ಒಂದು ಗುಣಕ್ಕೆ ಕೂಡ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇವತ್ತಿಗೂ ಕೊಹ್ಲಿ, ಕೆಲವರು ಮಾತಾಡ್ತಾರೆ ಕೊಹ್ಲಿ ಇಲ್ಲಿ ಉಳ್ಕೊಂಡಿಲ್ಲ, ಅಲ್ಲಿ ಹೋಗವ್ರೆ, ಇಲ್ಲಿ ಹೋಗವ್ರೆ ಅಂತ. ಅದಾಗಿಯೂ ಕೂಡ ಕರ್ನಾಟಕದ ಮನೆ ಮಗನಂತೆ ಅವ್ರನ್ನ ಆರಾಧಿಸ್ತಾರೆ ಅಂತ ಹೇಳಿದ್ರೆ, ಆಟವನ್ನ ಹೊರತುಪಡಿಸಿ ಕೊಹ್ಲಿಗಿರುವ ಈ ಭಾವನೆಗಳಿಗೇನೆ ಎಲ್ರಿಗೂ ತುಂಬಾ ಇಷ್ಟ ಆಗೋದು. ಇನ್ನೊಂದು ನಾನು ಕೊಹ್ಲಿ ಬಗ್ಗೆ ಹೇಳ್ಬಿಡ್ತೀನಿ. ಕಲರ್ಸ್ ಇದಾರೆ? ಇಲ್ಲ. ಓಕೆ, ಕೊಹ್ಲಿ ಒಂಥರ ಬ್ರ್ಯಾಂಡ್. RCBಗೆ ಕೊಹ್ಲಿ ಬ್ರ್ಯಾಂಡ್. RCBಗೆ ಈ ಕ್ರೇಜ್ ಇದೆ ಅಂದ್ರೆ ಅದು ಕೊಹ್ಲಿನೇ ಕಾರಣ. ಅದನ್ನ ಅಲ್ಗಳೆಯೋದಕ್ಕೆ ಆಗೋದಿಲ್ಲ. 99% ಪ್ರೀತಿಸೋದು ಕೊಹ್ಲಿಗೋಸ್ಕರ. 1% ಖಂಡಿತವಾಗ್ಲೂ ನಮ್ಮ ರಾಜ್ಯ, ನಮ್ಮ ಬೆಂಗಳೂರು. ಬಟ್ RCB ಒಂದೇ ಅಲ್ಲ ಪಟೇಲ್, RCB ಒಂದು ಹೊರತುಪಡಿಸಿದ್ರು ನಿಮಗೆ ಅವರು ಟೀಮ್ ಇಂಡಿಯಾಗೆ ಆಡ್ಬೇಕಾದ್ರೇನೆ ನಿಮಗೆ ಪಾಕಿಸ್ತಾನದಲ್ಲಿ ಇರುವಷ್ಟು ಫ್ಯಾನ್ ಬೇಸು ನಮ್ಮ ಇಂಡಿಯಾದಲ್ಲಿ ಇಲ್ಲ. ಅಷ್ಟೊಂದು ಲವರ್ಸ್ ಇದಾರೆ ಅವರಿಗೆ. ಹಾಗಾಗಿ ಪಾಕಿಸ್ತಾನದಲ್ಲಿ ಈಗಲೂ ಕೂಡ PSL ಅಂತ ಇದಾರಲ್ಲ ಗೊತ್ತಿಲ್ಲ, IPL. ಒಂದೇ ಮಾತು ಹೇಳ್ಬಿಡ್ತೀನಿ ನಾನು, ಈ ಭಾರತ ದೇಶದಲ್ಲಿ ವಿರಾಟ್ ಕೊಹ್ಲಿಯನ್ನ ಪಡೋದಕ್ಕೆ ನಾವೆಲ್ಲರೂ ಪುಣ್ಯ ಮಾಡಿದ್ದೀವಿ, ಮತ್ತೆ ಅವರು ಪುಣ್ಯ ಮಾಡಿದ್ದಾರೆ. ಅಲ್ಲ, ಕ್ರಿಕೆಟ್ ವ್ಯಾಲ್ಯೂ ಫ್ಯಾನ್ಸ್ ಅವ್ರು ಪಡೆಯೋದಕ್ಕೆ ಅವ್ರು ಪುಣ್ಯ ಮಾಡಿದ್ದಾರೆ. ಕ್ರಿಕೆಟ್ ವ್ಯಾಲ್ಯೂ ಹೆಚ್ಚಾಗೋದಕ್ಕೆ ನಾವು ಸಚಿನ್ ಸೆಹ್ವಾಗ್ ಈ ತರದ ಆಟಗಾರ ಯುವರಾಜ್ ಸಿಂಗ್ ಹೋದ್ಮೇಲೆ ಮುಂದಕ್ಕೆ ಯಾರಪ್ಪ ಅನ್ಕೊಂಡಿದ್ವಿ. ನಿಜ ಅವತ್ತು ಯಾರು ಕೊಹ್ಲಿ ಅಂತ ಹೆಸರು ಹೇಳಿದ್ರೆ ನಂಬ್ತಾ ಇದ್ರಲ್ಲ ಗೊತ್ತಿಲ್ಲ. ಇವತ್ತು ಇಂಡಿಯನ್ ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಕೆಟ್ ಹೆಚ್ಚಾಗಿದೆ ಅಂದ್ರೆ ಆಬ್ವಿಯಸ್ಲಿ ಕೊಹ್ಲಿ ಇರ್ಬೋದು, ನಾವು ರೋಹಿತ್ ಶರ್ಮಾಗೂ ಸ್ವಲ್ಪ ಕ್ರೆಡಿಟ್ ಕೊಡ್ಲೇಬೇಕಾಗತ್ತೆ. ತುಂಬಾ ಒಳ್ಳೆ. ಆಮೇಲೆ ಇದ್ರ ಜೊತೆಗೆ ಪ್ರೇಕ್ಷಕರಿಗೆ ಏನೋ ಒಂದು ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ, ಈ ಬಾರಿ IPL ಪಂದ್ಯದಲ್ಲಿ ನಮ್ಮ ಶಾಸಕರು ಕೂಡ ಹಾಜರಾಗ್ತಿದ್ದಾರೆ. ಅದು ನಮ್ಗೆ ಖುಷಿಯ ವಿಚಾರ. ಅವರ ಜೋಶ್ ಹೇಗಿರುತ್ತೆ, ಎಲ್ಲ ಕ್ಯಾಮ್ರಾಮನ್ಗಳ ಕಣ್ಣು ಅಲ್ಲಿ ಇರುತ್ತೆ. ಏನ್ ಹೇಳ್ತೀರಿ ಆ ಒಂದು ಜೋಶು, ಶಾಸಕರದ ಒಂದು ಜೋಶು, ಹಠಕ್ಕೆ ಬಿದ್ದು ಟಿಕೆಟ್ ಅನ್ನ ಸರಿಯಾಗಿ ಇಸ್ಕೊಂಡಿದ್ದು? ಏನ್ ಗೊತ್ತಾ, ಓಕೆ, ಅದನ್ನ ನೆಗೆಟಿವ್ ಆಗಿನೂ ಹೇಳ್ಬೋದು, ಪಾಸಿಟಿವ್ ಆಗಿ ಹೇಳ್ಬೋದು. ನಾನು ಪಾಸಿಟಿವ್ ಆಗಿ ತಗೋತೀನಿ. ಯಾಕಂದ್ರೆ ಎಲ್ರಿಗೂ ಕೂಡ RCB ಕ್ರಿಕೆಟ್ ನೋಡ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಈಗ ನಿಮಗೆ ಟಿಕೆಟ್ ಸಿಕ್ಕರೆ ನೀವು ಹೋಗದೆ ಬಿಡ್ತೀರಾ? ಇಲ್ಲ, ನಾನೊಬ್ಬ ಶಾಸಕನಾಗಿ 100 ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ, ನಾನು 1,000ಗೆ ನಾನು ಯಾಕೆ ಭಿಕ್ಷೆ ಬೇಡಲಿ?
ನಾನು ಶಾಸಕನಾದ್ರೆ ಹೇಳ್ತೀನಿ, ನಾನು ಫ್ರೀ ಬೇಡಪ್ಪ, ನಾನು ದುಡ್ಡು ಕೊಡ್ತೀನಿ ಅಂತ ಏನ್ ಹೇಳ್ತೀನಿ. ಗೊತ್ತಾ, ಈಗ ಶಾಸಕರು ಎಲ್ಲರೂ ಕೂಡಿ ಒಂದೇ ಕಡೆ ಇರ್ತಾರೆ, ಎಂಜಾಯ್ ಮಾಡ್ಲಿ, ಇದನ್ನಷ್ಟೇ ಹಾರೈಸೋಣ ಅಷ್ಟೇ, ಬೇರೆ ಏನ್ ಮಾಡೋದು? ಏನಿಲ್ಲ ಹೇಮು, ಒಂದು RCB ಅಭಿಮಾನಿಗಳಾಗಿ ನಮ್ಮ ಕರ್ತವ್ಯದ ಮಿತಿಯನ್ನ ಮರ್ತಿರ್ಬೇಕು. ಒಂದು ಇಲ್ಲ ಅಂತ ಹೇಳಿದ್ರೆ ನೀವು ಹೇಳಿದಾಗೆ ನನ್ನ ಹಕ್ಕು, ನಾನು ಶಾಸಕನಾಗಿ ಇದನ್ನು ಪಡೆದುಕೊಳ್ಳಬಲ್ಲೆ. ಯಾಕಂದ್ರೆ ಮನೇಲೂ ಇರ್ತಾರೆ, ಅವ್ರ ಮನೇಲೇ ಕೇಳಿರ್ತಾರೆ, ನಮ್ಗೊಂದು ಟಿಕೆಟ್ ಕೊಡ್ಸಕ್ಕಾಗಲ್ವ ನಿಮಗೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಆ ಆಂಗಲ್ ಅಲ್ಲೂ ಕೇಳಿರ್ಬೋದು. ಅಲ್ಲ, ಅವ್ರಿಗೆ ಟಿಕೆಟ್ ತಗೊಳ್ಳೋದು ಕಷ್ಟ ಆಗಿಲ್ಲ, ಟಿಕೆಟ್ ತಗೊಳ್ಳೋದಕ್ಕಿಂತ ಅವ್ರಿಗೆ VIP ಇದು ಸಿಗ್ತಾ ಇರಲಿಲ್ಲ, ಸ್ಥಾನ ಗೌರವಕ್ಕೋಸ್ಕರ ಓಡಾಡ್ತಿದ್ದಾರೆ. ಈಗ ನೀವು ಲೈನ್ ಹಚ್ಚಿ ಹೋಗೋದು ಅದನ್ನ ಅವ್ರು ಇದನ್ನ ಹೇಳಿರೋದು. ಇದಕ್ಕೆ ನೀವು ಪಕ್ಷ ಭೇದನೂ ಮಾಡಂಗಿಲ್ಲ, ಇವಾಗ ಸರ್ವಾಂಗೀಣವಾಗಿ ಎಲ್ಲರೂ ತಗೊಂಡಿದ್ದಾರೆ. ಈಗ 3 ಜನ ತಗೊಂಡಿಲ್ಲ, ಈಗ ಒಬ್ಬ ಶಾಸಕರಿಗೆ 3 ಟಿಕೆಟ್ ಇರೋದ್ರಿಂದಾಗಿ ಇನ್ನು ಉಳಿದು ಯಾರು ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋದು ಗೊತ್ತಲ್ಲ, ಅವ್ರು ಬರ್ತಾರೆ ಇಲ್ಲ ಅಂತ. ಫ್ಯಾಮಿಲಿ ಹೋಗ್ತಾರೆ. ಇದು ನಾನು ಹೇಳೋದು ಏನಂದ್ರೆ ಮಿಸ್ಯೂಸ್ ಆಗಬಾರ್ದು. ಟಿಕೆಟ್ ಇಸ್ಕೊಂಡಿದ್ರೆ ಅವರೇ ಬರಬೇಕಾಗತ್ತೆ, ಅವ್ರು ಬರಲ್ಲ, ಅವರ ಬೆಂಬಲಿಗರು. ಅಂದ್ರೆ ಇದು ಮಿಸ್ಯೂಸ್ ಅಲ್ವಾ? ಹೌದು. ಕರ್ಕೊಂಡ್ ಬಂದ್ರೆ ಹೆಂಗ್ ಮಿಸ್ಯೂಸ್ ಆಗುತ್ತೆ? ಫ್ಯಾಮಿಲಿ ಕರ್ಕೊಂಡ್ ಬಂದ್ರೆ ಮಿಸ್ಯೂಸ್ ಹೆಂಗಾಗುತ್ತೆ? ಅಲ್ಲ, ಶಾಸಕರಂತ ಕೊಟ್ಬಿಟ್ಟು ನೀವು ಬರ್ದೆ ಫ್ಯಾಮಿಲಿ ಕಳ್ಸಿದ್ರೆ 3 ಟಿಕೆಟ್ ಒಬ್ನೇ ಹೋಗ್ಬೇಕಾ? ಅಲ್ಲ, ಅವ್ರು ಬರ್ಲೇಬೇಕಂತ ಹೇಳ್ತೀನಿ. ಅವ್ರ ಬದಲಾಗಿ ಇನ್ನ ಹಂಗೆ ಅವ್ರ ಜಾಗದಲ್ಲಿ ಬೇರೆಯವ್ರಿಗೆ ಏನಾದ್ರು ಅವಕಾಶ ನೀವೇ ಬರ್ಬೇಕು ಅಂತ ರೂಲ್ಸ್ ಏನಿಲ್ಲ. ರೂಲ್ಸ್ ಏನಿಲ್ಲ, ಬಟ್ ಹೇಳ್ತಾ ಇದ್ದೀನಿ ನಾನು ಈ ತರ. ಇವತ್ತು ಮೊನ್ನೆ ಜೋಸೆಫ್ ಪೂವರ್ ಸರ್ ಬಂದಾಗ ಹೇಳ್ತಾರೆ, ನಾನು ಇಷ್ಟು ವರ್ಷ ಕ್ರಿಕೆಟ್ ಬರ್ದಿದ್ದೀನಿ, ಕ್ರಿಕೆಟಿಗೆ ಜೀವನ ಮಾಡಿದೀವಿ, ನಮಗೆ ಟಿಕೆಟ್ ಇಲ್ಲ ಅಂತಾರೆ KCಯಲ್ಲಿ ಅನ್ನೋ ಮಾತು ಬರ್ತಾ ಇತ್ತು. ಹಂಗೆ ಇವತ್ತು ಬೇರೆ ಬೇರೆ ಎಲ್ಲ ಆಗಿದೆ. ಕಮ್ ಬ್ಯಾಕ್ ಟು ನಾವು CSK ತಂಡವನ್ನು ಒಂದು ರೌಂಡ್ ನೋಡ್ಕೊಂಬೋಣ. ಪಾಟೀಲ್ ಅದ್ಭುತವಾಗಿ RCB ತಂಡದ ಬಗ್ಗೆ ಹೇಳಿದ್ರೆ ಹೇಮೋ, ಇನ್ ನೀವು ಹಂಗಂತೇಳಿ ನಾವು ಯಾವತ್ತೂ ಅಷ್ಟೇ ಗೆಲುವಿನ ಲಯದಲ್ಲಿದ್ದಾಗ ಒಂದೇ ನಮ್ಮ ಬೆನ್ನು ನಾವೇ ತಟ್ಕೊಂಡ್ರು ಆಗಲ್ಲ. CSKಲೂ ಅಷ್ಟೇ. ಇವತ್ತು RCB ಅಂತ ಬಂದಾಗ ಹೇಮೋ, ಒಂದು ಚಿನ್ನಸ್ವಾಮಿ ಅಂತ ಬಂದಾಗ ಹೇಳ್ಬಿಡ್ತೇನೆ, ಈಗ ಕಳೆದ 6 ಪಂದ್ಯಗಳಲ್ಲಿ 3 220 230 ಆದಾಗೂ ಚೇಸ್ ಆಗಿದೆ. ಹಾಗಾಗಿ ನಿಮಗೆ 220 ಹೊಡೆದಿನಿ ಅಂದ್ರೆ ಸುರಕ್ಷಿತವಾದ ಸ್ಕೋರ್ ಅಂತೂ ಹೇಳಕ್ಕಾಗಲ್ಲ RCB. ಹಾಗಾಗಿ ಇನ್ನೊಂದು CSK ಅಂತ ಬಂದಾಗ ಒಂದಿಬ್ಬರು ಹೊಡಿಬಿಡಿ ಆಟಗಾರ ಇದ್ದಾರೆ, 1-3 ಜನ ಯಾರೇ ಸೆಟ್ ಆದ್ರೂ ಕೂಡ ತಂಡದ ಮೊತ್ತ ಬೇಕಾದಷ್ಟು ಆಗ್ಬಿಡುತ್ತೆ. ಏನಾದ್ರೂ ಶಿವಮ್ ದುಬೆನೆ 300 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ರು, ಚೇಜಿಂಗ್ ಇತ್ತು, ಆರಾಮಾಗಿ ವಿನ್ ಆಗಿ ಹೋಗ್ಬಿಡುತ್ತೆ. ನನಗೆ RCB ಗ್ರೌಂಡ್ ಚಿನ್ನಸ್ವಾಮಿ ಗ್ರೌಂಡೇ ಆಗಿದೆ. ಹಾಗಿದ್ದಾಗ ಶಿಸ್ತುಬದ್ಧವಾದ ಬೌಲಿಂಗ್ ಮಾಡಬೇಕು ನಾವು. ಯಾರ ಮೇಲೆ ಸೋತ್ರು ಇಲ್ಲಿ ಸೋಲ್ಬಾರ್ದು ಅನ್ನೋದಾದ್ರೆ ಎಲ್ಲ 6 ಹೊಡಿಯುವಂತಾರೆ ಇದ್ದಾರೆ. ನಿಮಗೆ ನೋಡಿ, ಸಂಜು ಇರಬಹುದು, ನಿಮಗೆ ಗಾಯಕ್ವಾಡ್ ಅಂತ ದೊಡ್ಡ ಬಿಗ್ ಹಿಟ್ ಮಾಡೋದ ಬೌಂಡ್ರಿ ಹೊಡಿತಾರೆ, ಕ್ಲಾಸ್ ಪ್ಲೇಯರ್ ಅಂದ್ರೆ ಮಾತ್ರೆ ಇರ್ಬೋದು, ನಿಮಗೆ ಆಮೇಲೆ ಶಿವಮ್ ದುಬೆ ಸಿಗ್ತಾರೆ, ಸರ್ಫರಾಜ್ ಖಾನ್ ಇರ್ಬೋದು, ಎಲ್ಲ ಕೂಡ ಹಿಟ್ ಮಾಡುವಂತ ಪ್ಲೇಯರೇ ಇದ್ದಾಗ 6 ಹೊಡೆಯೋರು ಜಾಸ್ತಿ ಇದ್ದಾರೆ ಅಂದಾಗ ನಾವು ಅವ್ರನ್ನ ಕಟ್ಟಿ ಹಾಕೋ ಕಡೆ ಗಮನ ವಹಿಸ್ಬೇಕು. ಯಾಕಂತ ಹೇಳಿದ್ರೆ ನಾವು ಮೊದಲ ಮ್ಯಾಚ್ ಗೆದ್ದಿದ್ದೀವಿ ಅನ್ನೋ ಅಹಮ್ಮಲ್ ಹೋದ್ರೆ ನಾವು ಬಾಂಗ್ಲಾದ ಮೇಲೂ ಸೋತಿದ್ದೀವಿ, ಜಿಂಬಾಬ್ವೆ ಮೇಲೆ ಸೋತಿದ್ದೀವಿ, ಎಲ್ಲಾ ತಂಡದ ಮೇಲೂ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಸೋತಿರುವಂತ ಉದಾಹರಣೆ ಇದೆ. ಕ್ರಿಕೆಟ್ನ ನಾವು ಅತಿಯಾದ ಆತ್ಮವಿಶ್ವಾಸ ಮತ್ತು ಕೊಬ್ಬು ಇರ್ಬೋದು, ಅಥವಾ ನಾವು ಗೆಲ್ತೀವಿ ಇವ್ರು ಯಾವ ಲೆಕ್ಕನ ಅಂದಾಗ ಆಯುಷ್ ಮಾತ್ರನೇ 100 ಮಾಡಬಹುದು. ಹಾಗಾಗಿ ಪ್ರತಿಯೊಬ್ಬರ ಮೇಲೆ ಶಿಸ್ತುಬದ್ಧವಾದ ಬೌಲಿಂಗ್ ಮಾಡ್ಬೇಕು. ನಂಗೆ ಬ್ಯಾಟಿಂಗ್ ಬಗ್ಗೆ ಏನು ಡೌಟ್ ಇಲ್ಲ, ಬೌಲಿಂಗ್ ಟೀಮ್ ಏನಿದೆಯಲ್ವಾ ಮೊನ್ನೆಯ ಪ್ರದರ್ಶನ ಅದಕ್ಕಿಂತ ಉತ್ತಮವಾದ ಪ್ರದರ್ಶನ. ಬೇಗ ನೀವು 100ಗೆ ಆಲ್ಔಟ್ ಮಾಡಿ, ಪ್ಲಸ್ ರನ್ ರೇಟ್ ತುಂಬಾ ಅತ್ಯಧಿಕವಾಗಿರುತ್ತೆ. ನಮಗೆ ಮುಂದಿನ ಹಂತಗಳಲ್ಲಿ ತವರಿನ ಮ್ಯಾಚ್ ಆದ್ಮೇಲೆ ಬೇರೆ ಕಡೆ ಸೋಲೋ ಚಾನ್ಸಸ್ ಇದೆ, ನೆಟ್ ರನ್ ರೇಟ್ ಬೇಕು. ಹಾಗಾಗಿ ನನ್ನ ಪ್ರಕಾರ CSK ಅಂದ ತಕ್ಷಣ ಕೀಳಾಗಿ ನೋಡೋದಕ್ಕಿಂತ, ಅಥವಾ 2 ಮ್ಯಾಚ್ ಸೋತರ ಅಂದ್ರೆ ನಾವು ಹೇಳ್ತೀವಲ್ಲ ಯಾವ್ದು ಸಿನಿಮಾ ಡೈಲಾಗ್, ಗಾಯಗೊಂಡು ಹುಲಿ ರೆಡಿ ಇರ್ತವೆ ವಿನ್ ಆಗ್ಲಿಕ್ಕೆ ಅಂತ. ಅವರಿಗೆ ಯಾಕಂತ ಹೇಳಿದ್ರೆ ಇದು ಈ ಬಾರಿ 2 ಸೋತಿರೋದಲ್ಲ. ಅವರು RCB ಹಿಂದಿನ ಸೀಸನ್ ನೋಡ್ರೆ ಸತತವಾಗಿ 6 ಮ್ಯಾಚ್ಗಳಲ್ಲಿ 4 ಮ್ಯಾಚ್ RCB ಮೇಲೆ CSK ಸೋತಿದೆ. ಅದ್ರ ರಿವೆಂಜು ಇರುತ್ತೆ, ಅವ್ರಿಗೂ ಇರುತ್ತೆ. ನಾವು ಕಪ್ ಎತ್ತಿರು ಪರವಾಗಿಲ್ಲ, RCBನೇ ಹೊಡಿಬೇಕು ಅದೇ ಗ್ರೌಂಡ್ ಅಲ್ಲಿ ಅಂತ. ಹಾಗಾಗಿ ಅವರು ಒಂದಿಷ್ಟು ನಮ್ಮ ವೀಕ್ನೆಸ್ ಮೇಲೆ ಬಂದಿರ್ತಾರೆ. ನಾವು ಕೊಹ್ಲಿ ಸಾಲ್ಟ್ ನ ತೆಗೆದ್ರೆ ತಂಡ ಸಂದಿಗ್ಧಕ್ಕೆ ಬೀಳುತ್ತೆ, ಆ ಮೂಮೆಂಟ್ ಅಲ್ಲಿ ಒತ್ತಡ ಹೇರ್ಬೋದು. ಯಾಕಂದ್ರೆ ನೂರ್ ಅಹಮದ್ ಅಂತ ಒಳ್ಳೆ ಬೌಲರ್, ಏನಾದ್ರು ನೂರ್ ಅಹಮದ್ ಡೇ ಆಗೋಯ್ತು, 4 ವಿಕೆಟ್ ತೆಗೆದ್ರು, ಕಷ್ಟನೇ. ಹಾಗಾಗಿ ಪ್ರತಿಯೊಬ್ಬರು ಇವತ್ತು ಪರ್ಫಾರ್ಮ್ ಮಾಡಕ್ ರೆಡಿ ಆಗಿರ್ಬೇಕು, ಇನ್ಕ್ಲೂಡಿಂಗ್ ಟೀಮ್ ಡೇವಿಡ್ ಅವ್ರಿಗೂ, ಸೆಫರ್ಡ್ ಅವ್ರಿಗೂ. ಇವರೆಲ್ಲರೂ ಕೂಡ ಅಂತ ಆರ್ಮಿ, ರೆಡ್ ಆರ್ಮಿ ಅಂದಾಗ ಯಾರಿಗೆ ಯಾವತ್ತು ಎನ್ಫೀಲ್ಡ್ ಹಿಡ್ಕೊಳ್ಳೋದು ಬರುತ್ತೋ, ಯಾರಿಗೆ ಯಾವತ್ತು ಒಂದು AK-47 ಸಿಗುತ್ತೋ ಗೊತ್ತಿಲ್ಲ, ಡುಮ್ ಅನ್ಸಕ್ಕೆ ರೆಡಿ ಆಗಿರ್ಬೇಕು. ಹಾಗಾಗಿ ನಾನು ಅಂತೀನಿ, ಎಲ್ಲೋ ಒಂದ್ ಕಡೆಗೆ ನಮ್ಮ ಬೆನ್ನು ನಾವು ತಟ್ಕೊಳ್ಳೋದೇನೆ ಪರ್ಫಾರ್ಮೆನ್ಸ್ ಕಡೆ ಗಮನ ಹರಿಸಬೇಕು. ನಮ್ಮ CSK ಮುಖ್ಯ ಅಲ್ಲ, ಡಿಪೆಂಡಿಂಗ್ ಚಾಂಪಿಯನ್ ಆಗ್ಬೇಕು ಅಂತ ಹೇಳಿದ್ರೆ ಕಪ್ ಎತ್ತಬೇಕು ಮತ್ತೊಮ್ಮೆ. ಹಾಗಾಗಿ ಮುಂದಿನ ಪಂದ್ಯಗಳ ದೃಷ್ಟಿಕೋನದಿಂದ CSK ಒಂದು ಟೀಮ್ ಆಗಿ ನೋಡಿ ವಿನ್ ಆಗಬೇಕು. ವಿರಾಟ್ ಕೊಹ್ಲಿ ಬಹಳ ಸರಿ ಅದನ್ನ ಹೇಳಿದ್ದಾರೆ. ಗ್ರೌಂಡ್ ಅಲ್ಲೂ ಕೂಡ ನಾವು ಒಬ್ಬ CSK ಫ್ಯಾನ್ ಆಗಿ ಮಾತಾಡೋದಕ್ಕೂ ಒಬ್ಬ ಪ್ಲೇಯರ್ಸ್ ಆಗಿ ಅವರು ತುಂಬಾ ಚೆನ್ನಾಗಿರ್ತಾರಲ್ಲ ಎಲ್ಲರ ಜೊತೆಗೆ ಫ್ಯಾನಿಗೆ ನ್ಯಾಯ ಒದಗಿಸ್ಬೇಕಂದಾಗ ಗ್ರೌಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ. ಹಾಗಾಗಿ ಆಟಗಾರರ ವೀಕ್ನೆಸ್ ಮೇಲೆ ರಜತ್ ಪಟೇದಾರ್ ಆಟ ಆಡಬೇಕು. ಮತ್ತೆ ಭುವನೇಶ್ವರ್ ಕುಮಾರ್ ಅಂತ ಬೌಲರ್ಗಳು ಲಯ ಕಳ್ಕೋಬಾರ್ದು. ಮೇನ್ ಬೌಲರ್ ಲಯ ಕಳ್ಕೊಂಡ್ರೆ ತಂಡದ ಇತರ ಬೌಲರ್ ಮೇಲೆ ಹೊಡೆತ ಬೀಳುತ್ತೆ. ಹಾಗಾಗಿ ಜವಾಬ್ದಾರಿಯುತವಾಗಿ ಬೌಲಿಂಗ್ ಮಾಡಬೇಕು. ಆ ಮೂಲಕ ಗೆಲುವಿನ ಮೂಲಕ ರಾತ್ರಿಯಿಂದ ಬೇರೆದೊಂದು ಅಲೆ ಎದ್ದೇಳ್ಕೊಂಡ್ಬಿಡುತ್ತೆ. ಆ ಟ್ರೋಲ್ಸು, ಆ ಉರ್ಸೋದು, ಮತ್ತೊಂದು ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಕಂದ್ರೆ ನಮ್ಮ ಬೌಲರ್ ಒಳ್ಳೆ ಬೌಲಿಂಗ್ ಮಾಡ್ಬೇಕು. ಎಸ್ ಪಾಟೀಲ್ರೆ, ಈಗ
CSK ಅಲ್ಲಿ ಬ್ರೇವಿಸ್ ಇವತ್ತು ಆಡ್ತಾರ ಇಲ್ಲ? ಇಲ್ಲ ಬ್ರೇವಿಸ್ ಆಡೋ ಡೌಟ್ ಇದೆ, ಯಾಕಂದ್ರೆ ಫಿಟ್ ಇಲ್ಲ ಅನ್ನುವಂಥದ್ದು ಒಂದು ಮಾಹಿತಿ. ಫಿಟ್ ಆಗಿದ್ದರೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡೇ ಮಾಡ್ತಿದ್ರು. ಫಿಟ್ ಇಲ್ಲ ಅವರು, ಅವ್ರ ಬದಲಾಗಿನೇ ಹೋಗಬೇಕು, ಧೋನಿ ಇಲ್ದೇನೆ ಹೋಗ್ಬೇಕು, ಬ್ರೇವಿಸ್ ಇಲ್ದೇನೆ ಹೋಗ್ಬೇಕು ಅಂದಾಗ ಸ್ವಲ್ಪ ಖಂಡಿತವಾಗ್ಲೂ CSK ಕಷ್ಟನೇ ಇದೆ. ಪ್ರೇಮ್ ತುಂಬ ಚೆನ್ನಾಗಿ ಹೇಳಿದ್ರು ಅದನ್ನು ನೋಡಿ. ನಾವು ಯಾವುದೇ ಒಂದು ತಂಡವನ್ನು ಹಗುರವಾಗಿ ಪರಿಗಣಿಸೋಕ್ಕಾಗಲ್ಲ. ಟೀಮ್ ಇಂಡಿಯಾನೇ ಬಾಂಗ್ಲಾದೇಶ ಜೊತೆ ವರ್ಲ್ಡ್ ಕಪ್ಪಲ್ಲಿ ಸೋತಿದೆ, ಅದನ್ನು ಮರೆಯೋದಕ್ಕಾಗಲ್ಲ. ಮತ್ತೆ ನಾವು ಲಾಸ್ಟ್ ಅದರ ಹಿಂದಿನ ಸೀಸನಲ್ಲಿ ಕೊನೆ ಸ್ಥಾನದಲ್ಲಿ ಇದ್ವಿ. ಓಕೆ, ಎಲ್ಲರನ್ನು ಸೋಲಿಸಿ ಇದಕ್ಕೆ 1% ಚಾನ್ಸಲ್ಲೂ ನಾವು ವಿನ್ ಆಗಿದ್ದೀವಿ. 200+ ಕೂಡ ಹೊಡೆದವ್ರೆ ಎರಡನೇ ಮ್ಯಾಚ್. ಬ್ಯಾಟಿಂಗ್ ಚೆನ್ನಾಗಿದೆ ಅವ್ರದ್ದು, ಬಾಲಿಂಗ್ ಅಲ್ಲಿ ಡಿಫೆಂಡ್ ಮಾಡಲಿಲ್ಲ. ಬಟ್ ಓಕೆ, ಆಸ್ ಎ RCB ಫ್ಯಾನ್ ಆಗಿ ಹೇಳೋದಾದ್ರೆ ಪ್ರೇಮ್ ವಿರುದ್ಧವಾಗಿ ಹೇಳ್ತೀನಿ ನಾನು. ಹೆಂಗೆ ಅಂದರೆ ಅವ್ರು 300 ಸ್ಟ್ರೈಕ್ ರೇಟ್ನಲ್ಲಿ ಒಬ್ಬ ಹೊಡಿಬೋದು, ಅವರೇ 300 ಹೊಡೆದಿದ್ದಾರೆ ಅಂದ್ರೆ ನಾವು 500 ಎಲ್ಲಾದ್ರೂ ಹೊಡಿತೀವಿ. ಹಂಗಿದೆ ನಮ್ಮ ಟೀಮು. ಅಂದ್ರೆ ಯಾವ್ದನ್ನೇ ಈಸಿಯಾಗಿ ತೆಗೆದುಕೋಬಾರ್ದು. ಅಲ್ಲ, ಅವ್ರೇ ಹಂಗ್ ಹೊಡಿತಾ ಇದಾರೆ, ನಾವ್ ಹೆಂಗ್ ಹೊಡಿಬಹುದು ಹೇಳು? ನಾವ್ ಹೆಂಗ್ ಒಂದಿನ ಬ್ಯಾಡ್ ಡೇ ಆದ್ರೆ ಏನ್ ಮಾಡಕ್ಕಾಗತ್ತೆ? ಕ್ರಿಕೆಟ್ ಅಂತ ಒಂದು RCBದು ಬ್ಯಾಡ್ ಡೇ ಈಗಿಲ್ಲ. RCBದು ಗುಡ್ ಡೇ ಸ್ಟಾರ್ಟ್ ಆಗಿ 1.5 ವರ್ಷ ಆಯ್ತು. CSKದು ಬ್ಯಾಡ್ ಡೇ ಸ್ಟಾರ್ಟ್ ಆಗಿ 2 ವರ್ಷ ಆಗಿದೆ. ಗುಡ್ ಡೇ ಎಲ್ಲ ಪ್ಯಾಕಲ್ಲೂ ಕೂಡ ಅಷ್ಟೇ ಬಿಸ್ಕೆಟ್ ಇರ್ತಾವ ಅಂತ ಹೇಳಕ್ ಆಗಲ್ಲ. ಪಟೇಲ್ ಒಂದೊಂದು ಪುಡಿನ ಆಗಿರ್ತಾವ. ಈ ಟೀಮ್ ಗುಡ್ ಡೇ ಬ್ಯಾಡ್ ಡೇ ಎಲ್ಲರಿಗೂ ಬರುತ್ತೆ. ಈ ಟೀಮ್ ನ ನೋಡಿದ್ರೆ ಇದು ಬಿಸ್ಕಿಟ್ ಅಲ್ಲ, ಇದು ಬಿಸ್ಕಿಟ್ ಅಲ್ಲ. ಈಸಿಯಾಗಿ ಬೆಣ್ಣೆ ತರ ಇದೆ, ತಿಂದು ಬಿಡ್ಬೋದು, ಈಸಿಯಾಗಿ ತಿಂತೀವಿ. ಒಂದ್ ವೇಳೆ ಪಾಟೀಲ್, ನಂದೇ ಒಂದು ಕ್ವಶನ್. ನಾನೇನ್ CSK ಫ್ಯಾನ್ ಅಲ್ಲ, ಐ ಆಮ್ ಆಲ್ಸೋ RCB ಫ್ಯಾನ್. ಬಟ್ ಆರಂಭಿಕವಾಗಿ ನಮಗೆ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟು, ಒಂದು ನಮ್ಮ ಪಡಿಕಲ್ ವಿಕೆಟ್ ಪವರ್ ಪ್ಲೇಲೆ ಕಳ್ಕೊಂಡು ತಂಡ 42 ರನ್ ಮಾಡಿದೆ. ವಾಟ್ ನೆಕ್ಸ್ಟ್? ಇಲ್ಲಿ ನೋಡಿ, ನೀವು ಅವ್ರನ್ನ 3 ಜನರನ್ನ ತೆಗೆದ್ಬಿಡಿ, ಕೊಹ್ಲಿ, ಸಾಲ್ಟು, ಆಮೇಲೆ ಯಾರೋ ಪಡಿಕಲ್ ತೆಗಿರಿ, ಅಲ್ಲಿಂದನೂ ತಗೊಳ್ಳಿ. ನಮ್ಗೆ ಎಂತ ಬ್ಯಾಟಿಂಗ್ ಇದೆ, ಲಾಂಗ್ ಇನ್ನಿಂಗ್ಸ್ ಯಾರು ಆಡ್ಬೋದು ಅದಾದ್ಮೇಲೆ ಪಟ್ಟಿದ್ದಾರೆ. ಎಂತ ಬ್ಯಾಟ್ಸ್ಮನ್, ನಿಮ್ಗೆ ಒಳ್ಳೆ ಸ್ಪಿನ್ ತುಂಬಾ ಚೆನ್ನಾಗಿ ಆಡ್ತಾರೆ. ಮತ್ತೆ ಆತ 30-40 ರನ್ಗೆ ಔಟ್ ಆಗುವಂತ ಆಟಗಾರ. ನಿಮ್ಗೆ ಆಲ್ರೆಡಿ ವಿಕೆಟ್ ಹೋಗಿದಾವ ಅಂದಾಗ ಬಿಗ್ ಹಿಟ್ ಮಾಡೋ ನಿರೀಕ್ಷೆ ಇರಲ್ಲ. ಇನ್ನಿಂಗ್ಸ್ ಕಟ್ಕೊಂಡು ಜಿತೇಶ್ ಶರ್ಮಾ ಇದ್ದಾರೆ, ಇವರಿಬ್ರು ಕೂಡ ದೊಡ್ಡ ಇನ್ನಿಂಗ್ಸ್ ನೇ ಕಟ್ಟೋರು. ಆಮೇಲೆ ಟೀಮ್ ಡೇವಿಡ್, ಶೆಫರ್ಡ್, ನಿಮ್ಗೆ ಆ ತಂಡದವನ್ನ ಬಿಗ್ ನಂತರ ಬಟ್ ಅಪೋಸಿಟ್ ಟೀಮಿಗೆ ಬನ್ನಿ. ನೀವು ಹೇಳ್ತಾ ಇದ್ರಲ್ಲ 3 ವಿಕೆಟ್ ಹೋದ್ರೆ ಏನು ಅಂತ, ಅಲ್ಲಿ ಕೇಳಿ 3 ವಿಕೆಟ್ ಹೋದ್ರೆ ಏನು ಅಂತ. ಆಯುಷ್ ಮಾತ್ರ, ಸಂಜು ಸ್ಯಾಮ್ಸನ್, ಸರ್ಫರಾಜ್, ಅಲ್ಲಿ ಕಾರ್ತಿಕ್ ಮತ್ತೆ ಸರ್ಫರಾಜ್, ಪ್ರಶಾಂತ್ 3 ಜನ ಬಿಗ್ ಹಿಟ್ಟರ್ಸ್ ಇದ್ದಾರೆ. ಕಾರ್ತಿಕ್ ಎಷ್ಟು ಕೋಟಿ ಕೊಟ್ಟವ್ರೆ ಪಟೇಲ್ ಅವರಿಗೆ? ಅವ್ರಿಗೆ ಎಬಿಲಿಟಿ ಇಲ್ಲದೆ ಕೊಟ್ಟಿದ್ದಾರೆ. ನಿಮಗೆ ದುಬೈ ಫಾರ್ಮ್ ಅಲ್ಲಿ ಇಲ್ಲದೆ ಇರೋದು ಸಂಜು ಸ್ಯಾಮ್ಸನ್, ಯಾಕಂದ್ರೆ ವಿಶ್ವಕಪ್ ನ ಹೀರೋಗಳು ಇವರು. ಇಲ್ಲಿ ಫಾರ್ಮ್ ಇಲ್ಲದೆ ಇರೋದು ಅವರಿಗೆ. ಅದನ್ನೇ ಹೇಳ್ತಾರೆ, ನಮ್ಮಲ್ಲಿ ಈ 3 ಜನ ಹೋದ್ರು ಹೋಗ್ಲಿಪ್ಪ, 4 ಜನನೇ ಹೋಗ್ಲಿ, ಇನ್ನೂ 4 ಜನ ಇದಾರೆ ನಮ್ಮಲ್ಲಿ. ಅಲ್ಲ, ನಮ್ಮಲ್ಲಿ ಟೀಮ್ ಡೇವಿಡ್, ಶೆಫರ್ಡ್ ಇಬ್ಬರು ಆಡಿದ್ರೆ ಸಾಕು. ಇನ್ನೂ 4 ಜನ ಇದ್ದಾರೆ. ಅಲ್ಲಿ ಒಬ್ಬ ಹೋದ್ರು, ಸಂಜು ಸ್ಯಾಮ್ಸನ್ ಔಟ್ ಆದ ಅಂತ ತಿಳ್ಕೊ. ಇನ್ ಸ್ವಲ್ಪ ಹೊತ್ತು ಹೋದ್ರೆ ಪಾಟೀಲ್ ಡಫಿನೇ ಹೊಡೆದು ವಿನ್ ಮಾಡಿಸ್ಬಿಡ್ತವ್ರೆ ಅಂತಾರೆ. ಒಟ್ಟೆ ಗೆಲ್ಬೇಕಷ್ಟೇ. ಗೆಲ್ತೀವಿ. ನಾನು ಓವರ್ ಕಾನ್ಫಿಡೆನ್ಸ್ ನನಗಿದೆ. ಟೀಮ್ಗಿಲ್ಲ, ಟೀಮ್ ಗೆಲ್ಲತ್ತೆ. ಇವತ್ತಿನ ನಿಮಗೆ ಚೆನ್ನೈ ಪರ್ಫಾರ್ಮೆನ್ಸ್ ನೋಡಿದ್ರೆ ಟೀಮ್ ಗೆಲ್ಲತ್ತೆ. ಟೀಮ್ ಹೆಂಗಿದೆ ಅಂತಂದ್ರೆ ಅವ್ರಿಗೆ ಗೊತ್ತಿದೆ ಓವರ್ ಕಾನ್ಫಿಡೆನ್ಸ್ ಎಲ್ಲೂ ಇರಬಾರ್ದು. ಯಾಕಂದ್ರೆ ನಾವು 18 ವರ್ಷ ಅನುಭವಿಸಿದೀವಿ. ಕಪ್ಗೋಸ್ಕರ ಅತಿ ಹೆಚ್ಚು ಕಾದಿದ್ದು ನಾವೇ. ಪಂಜಾಬು ಇದೆ, ಡೆಲ್ಲಿನೂ ಇದೆ, ಬಟ್ ಅತಿ ಹೆಚ್ಚು ಹಸಿವಿದ್ದು RCBಗೆ. ಕಣ್ಣೀರ್ ಹಾಕಿದವ್ರೆ ನಾವು. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಾವು ಮಾತ್ರ ಇಲ್ಲಿ ಗುದ್ದಾಡ್ತೀವಿ CSK. ಅವ್ರು ನೋಡಿ, ಇವತ್ತು ಬೇಕಾದ್ರೆ ಧೋನಿ ಬರ್ಲಿ, ಹೋಗಿ ಕೊಹ್ಲಿ ತಬ್ಕೊಂಡು ಎಷ್ಟು ಚೆನ್ನಾಗಿರ್ತಾರ ಅವರು. ಹಂಗ ನಾವು ಇರೋಣ. ಸ್ಪೋರ್ಟ್ಸ್ಮನ್ಶಿಪ್ ಅದೇನು ಒಂದ್ 2 ತಿಂಗಳು ಇರದೇ ಇರೋಣ, ನಡೀತದೆ. 2 ತಿಂಗಳು ರಿಪೋರ್ಟ್ ಏನ್ ಹೇಳ್ತೀವಿ? ಈಗ ಮೊದಲ ಬ್ಯಾಟ್ ಇದ್ದವರು ಎಷ್ಟು ರನ್ ಮಾಡ್ಬೇಕು, ಗೆಲ್ಬೇಕು ಅಂದ್ರೆ 100%. ಚಿನ್ನಸ್ವಾಮಿಯಲ್ಲಿ ನಿಮ್ಗೆ 230, 240 ಸೇಫ್ ಅಲ್ಲ. ಈಗಿನ ಕ್ರಿಕೆಟ್ ಬದಲಾಗ್ಬಿಟ್ಟಿದೆ. ಮೊದಲೆಲ್ಲ 160, 220 ಈಸಿ ಟಾರ್ಗೆಟ್ ಆಗಿದೆ. ಮೊದಲು 160 ಆಗಿದ್ರೆ ಅದು ಬಿಗ್ ಸ್ಕೋರ್. ಅದನ್ನ ಹೊಡೆಯೋದಕ್ಕೆ ತಿನ್ಕಾಡ್ಬಿಡ್ತಿದ್ರು. ಈಗ 230, 240 ಹೋಗ್ಲಿ, ಚೇಸ್ ಆಗ್ಬೋದು. ಮೊದಲು ಪವರ್ ಪ್ಲೇ ಇಂಪಾರ್ಟೆಂಟು. ಅಂತ ಪ್ಲೇಯರ್ಸ್ಗಳಿದ್ದಾರೆ. ಈಗ ನಮ್ಮಲ್ಲಂತೂ ಅಂತ ಪ್ಲೇಯರ್ಸ್ ಇದ್ದಾರೆ. ಸಾಲ್ಟು, ಕೊಹ್ಲಿ ನೋಡಿ 6 ಓವರಲ್ಲೇ ನಿಮ್ಗೆ 80 ರನ್ ತಂದು ಕೊಡೋರು ಇದ್ದಾರೆ. ವೈಭವ್ ಸೂರ್ಯವಂಶಿ ಅಂತ ಆಟಗಾರ, ಮಾತ್ರೆ ಅಂತ ಆಟಗಾರ, ಇಂಥವ್ರೆಲ್ಲರೂ ಫೀಲ್ಡಿಗೆ ಬಂದಾಗ 200 ಈಸಿ ಟಾರ್ಗೆಟ್ ಆಗಿಬಿಟ್ಟಿದೆ. ಈಗ ನಾವೇನಾದ್ರೂ ಚಿನ್ನಸ್ವಾಮಿ ಅಂತ ಸ್ಟೇಡಿಯಂನಲ್ಲಿ ನೀವು 150 ಕೋಟೆ 160 ಕೋಟೆ ಅಂತಂದ್ರೆ, ನೀವು 150 ಆಯ್ತು ಅಂದ್ರೆ ನೀವು ಸೋತ್ರಿ ಅಂತ ಮನೆ ಬರೋದು ಬೆಟ್ರು. ಅಂತ ಪಿಚ್ಚಿಗೆ ಅದು ಮಿನಿಮಮ್ 230 ರನ್ ಬೇಕು. ಚಿನ್ನಸ್ವಾಮಿ ಹೇಳಿ ಕೇಳಿ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು. ಟಾಸ್ ಗೆದ್ರೆ ನೋ ಡೌಟ್ ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಳ್ತಾರೆ. ನಮಗೆ ಒಂದು ಸ್ವಲ್ಪ ಟಾಸ್ ಲಕ್ಕು ಜಾಸ್ತಿ ಇದೆ, ಟಾಸ್ಗಳನ್ನ ಜಾಸ್ತಿ ಗೆಲ್ತಾ ಇದ್ದೀವಿ. ಇವತ್ತು ಫೀಲ್ಡಿಂಗ್ ಮಾಡಿಕೊಂಡು ಅವ್ರನ್ನ ಒಂದು 170, 180 ಕಟ್ಟಿ ಹಾಕಿದ್ರೆ ಖಂಡಿತವಾಗ್ಲೂ ನಾವು ಒಂದು ದೊಡ್ಡ ಗೆಲುವನ್ನು ಇವತ್ತು ಸಾಧಿಸ್ತೀವಿ. ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್, ನೋ ಡೌಟ್. ಎಸ್, ಯಾರು ಗೆಲ್ತಾರೆ ಅಂತ ಕೇಳಲ್ಲ. ಯಾಕಂದ್ರೆ ಮೊದಲ ಬ್ಯಾಟ್ ಇದ್ದವರು
ಗೆಲ್ಬೇಕು ಅಂದ್ರೆ ಎಷ್ಟು ರನ್ ಹೊಡಿಬೇಕಾಗುತ್ತೆ? ಮೊದಲ ಗೆಲ್ಬೇಕು. ಒಂದ್ ವೇಳೆ ನಾ CSKನೇ ಮೊದಲ ಏನಾದ್ರೂ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ಕಟ್ ಹಾಕ್ಬೇಕು RCB ಬೇಗನೆ ಕಟ್ ಆಗತ್ತೆ. ನಾನು ಅವ್ರು ಗೆಲ್ಬೇಕು ಅಂತ ಹೇಳಿದ್ರೆ 230 ಮೇಲೇನೆ ಇರ್ಬೇಕು, ಅದ್ರ ಒಳಗಡೆ ಆಗಲ್ಲ. ಗೆಲ್ಬೇಕು ಅಂತ ಹೌದೌದು, ಕೊಹ್ಲಿ ಅಂತ ಚೇಂಜಿಂಗ್ ಮಾಸ್ಟರ್ ಇರೋ ಪಿಚ್, ಅದ್ರಲ್ಲೂ ಕೂಡ RCB ಪಿಚ್ಗೆ ನೀವು 200 ಒಳಗೆ ಕೊಟ್ರೆ ಆಡ್ಸಕ್ಕೆ ಹೋಗ್ಬಾರ್ದು ನನ್ನ ಪ್ರಕಾರ. ವಿನ್ನಿಂಗ್ ಡಿಕ್ಲೇರ್ ಅದು ಅಷ್ಟು ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಇರೋದು RCB ತಂಡ 100% RCB ಗೆಲ್ಲುತ್ತೆ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಬದ್ಧ ವೈರಿಗಳ ಕಾದಾಟ ಇದೆ. ಆದರೆ ಎಲ್ಲ ಒಂದ್ ಕಡೆ ಇವತ್ತಿನ ಪಂದ್ಯ ಒನ್ ಸೈಡ್ ಆಗುವಂತ ಎಲ್ಲ ಲಕ್ಷಣಗಳು ಸಾಧ್ಯಗಳು ಅಂತೂ ಕಂಡು ಬರ್ತಾ ಇದೆ. ಬಟ್ RCB ಅಭಿಮಾನಿಯ ಪರವಾಗಿ ಒಂದು ಮಾತನ್ನ ಹೇಳಬಲ್ಲೆ, ಆಕಾಶದಲ್ಲಿ ಹಾರತ್ತೆ ಗಾಳಿಪಟ, ಇವತ್ತು CSK ಆಗತ್ತೆ ಧೂಳಿಪಟ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.